ನಿನ್ನೆಯ ಮೆಲುಕು ಕೊಂಚ ಪರಿಷ್ಕಾರದೊಂದಿಗೆ ವಿದ್ಯಾರ್ಥಿಗಳು ಈ ಮೆಲುಕಿನ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಅಂದರೆ, ಯಾವ ಕ್ರಮದಲ್ಲಿ ನಿನ್ನೆ ಪ್ರವಚನ ನಡೆದಿತ್ತೋ ಅದೇ ಕ್ರಮದಲ್ಲಿ ಪ್ರಾರಂಭದ ವಿಷಯ ಯಾರಿಗೆ ನೆನಪಿದೆ ನಿಂತ್ಕೊಂಡು ಹೇಳಿ, ಮುಂದಿನವರು ಮುಂದಿನ ವಿಷಯನೇ ಹೇಳಬೇಕು, ದಾಟಿ ಎಲ್ಲ ಮುಂದೆಲ್ಲೋ ಹೋಗಬಾರ್ದು. ಅದೇ ಕ್ರಮದಲ್ಲಿ ಚಿಕ್ಕದಾಗಿ ಇನ್ನೊಂದ್ಸರಿ ಪ್ರವಚನ ಕೇಳಿದಾಗ ಆಗಬೇಕು, ಆ ತರಹ ಅಂತ. ದಾಟಿ ಮುಂದೆಲ್ಲೂ ಹೋಗ್ಲಿಕ್ಕಿಲ್ಲ. ಆರಂಭದಿಂದ ಒಂದೊಂದೇ ಬಿಂದುಗಳನ್ನು ಯಾರಿಗೆ ಮುಂದಿನ ಬಿಂದು ನೆನಪಿದೆ ಅವ್ರು ಮಾತ್ರ ಎದ್ದು ನಿಂತು ಅದನ್ನು ಹೇಳಬೇಕು. ಅಕಸ್ಮಾತ್ ತಪ್ಪಿ ಮುಂದಿನದನ್ನು ಹೇಳಿದ್ರೆ ಮತ್ತೆ ಯಾರು ತಿದ್ದಬೇಕು ಅದನ್ನು, ಅದೆಲ್ಲ ಇದು ಬಂದಿತ್ತು ಆಮೇಲೆ ಅಂತ. ಆ ತರಹ ಹೇಳಿ ನೋಡೋಣ, ಹೊಸ ಥರ ಮಾಡೋಣ ಇವತ್ತು. ನಿನ್ನೆ ಜೀರ್ಣಕ್ರಿಯೆ ಹೇಗೆ ಆಗತ್ತೆ ಅಂತ ಹೇಳಿತ್ತು. ಅದರಲ್ಲಿ ಮೊದಲನೇದು ಕ್ಷುತ್ಕರಹ ಅಂತ, ಕೃಕರಹ ಕ್ಷುತ್ಕರಹ. ಹಸುವು ಮೊದಲು ಬರಬೇಕು, ಅದು ಕೃಕರನಿಂದ ಪ್ರಾರಂಭ ಆಗತ್ತೆ ಜೀರ್ಣಕ್ರಿಯೆ ಅಂತ. ಸರಿಗಿದೆ ಸೋಮಕ. ಕೃಕರ ಎಂಬ ಪ್ರಾಣ 10 ಪ್ರಾಣಗಳಲ್ಲಿ ಒಂದು, ಪ್ರಾಣಾಪಾನ ವ್ಯಾನೋದಾನ ಸಮಾನಗಳ ನಂತರ ಇರತಕ್ಕಂಥ ಉಳಿದ 5 ಪ್ರಾಣಗಳಲ್ಲಿ ಒಂದಾದಂಥ ಕೃಕರ ಹಸಿವು ಮತ್ತು ಬಾಯಾರಿಕೆ ಎರಡನ್ನೂ ಏರ್ಪಡಿಸುವಂಥದ್ದು. ಅದು ಹಸಿವನ್ನು ಉಂಟು ಮಾಡಿದಾಗ ಊಟ ಮಾಡ್ತೇವೆ ನಾವು ಅಂತ, ಅಲ್ಲಿಂದ ಪ್ರಾರಂಭ ಆಗಿತ್ತು. ಮುಂದಿನ ಹೆಜ್ಜೆ, ಮುಂದಿನ ಹಂತ ಯಾರು ಹೇಳ್ತೀರಿ? ಈ ಕಡೆನೂ ಕೆಲವರು ಕೇಳ್ತಿದ್ದಾರೆ. ಕೃಕರದ ನಂತರ ಪ್ರಾಣದ ಬಗ್ಗೆ ಹೇಳಿದ್ರಿ. ನಿಶ್ವಾಸ ಅನ್ನ ಪ್ರವೇಶಕೃತ ಅಂತ, ಪ್ರಾಣದ ಕಾರ್ಯ ಎಂತ ಅಂತ ತಿಳಿಸಲ್ಪಟ್ಟಿತ್ತು. ನಿಶ್ವಾಸ ಅನ್ನ ಪ್ರವೇಶಕೃತ, ಪ್ರಾಣದ ಕಾರ್ಯಗಳ ಪೈಕಿಯಲ್ಲಿ ನಿಶ್ವಾಸವೂ ಒಂದು, ಹಾಗೆ ಅನ್ನ ಪ್ರವೇಶ, ಈ ತುತ್ತು ಒಳಗೆ ಹೋಗುತ್ತಲ್ಲ, ಅದು ಅನ್ನ ಪ್ರಾಣದ ಕಾರ್ಯ ಅಂತ ಅದಾದ್ಮೇಲೆ ಹೇಳಿತ್ತು. ಸರಿ ಇದೆ. ಅಲ್ಲಿಂದ ಮುಖದಲ್ಲಿ ಅನ್ನ ಪ್ರವೇಶ, ಪ್ರಾಣ ಮಾಡುವಂಥದ್ದು. ಮತ್ತು ಮುಂದೆ ನೆತ್ತಿಯಿಂದ ಪ್ರಾಣೋತ್ರ ಮೂರ್ಧಗಹ, ನೆತ್ತಿಯಿಂದ ಆರಂಭ ಮಾಡಿ ಹೃದಯದವರೆಗೆ, ಎದೆಯವರೆಗೆ ಪ್ರಾಣದ ವ್ಯಾಪ್ತಿ. ಅದರಲ್ಲಿ 50 ತರಹದ ಪಚನ ಕ್ರಿಯೆ ಆಗುತ್ತೆ. ಅಂದ್ರೆ ಬಾಯಿಗೆ ಅಡುಗೆ ಮನೆಯಲ್ಲಿ ಒಂದು, ಬಾಯಲ್ಲಿ ಒಂದು, ಮತ್ತೆ ಜಠರದಲ್ಲಿ 6 ತರ, ಸಪ್ತಧಾತುಗಳು ಒಂದೊಂದಕ್ಕೆ 6 ತರ, ಮತ್ತು ಸರಿ ಇದೆ, ಸರಿ ಇದೆ. 50 ಅಡುಗೆಗಳು ಕೊನೆಯ ರೂಪಕ್ಕೆ ಬರುವಾಗ 50 ಬಾರಿ ಪಚನ ಆಗಿರುತ್ತೆ ಅಂತ, ಆಹಾರ ಅಂತ. ಯಾರು ಹೇಳ್ತೀರಿ? ಸಮಾನದ ಬಗ್ಗೆ ಒಂದು ಶ್ಲೋಕ ಹೇಳಿದ್ರಿ. ಸಮಾನ ಅಗ್ನಿ ಸಮೀಪಸ್ಥಃ ಕೋಷ್ಠೆ ಚರತಿ ಸರ್ವತಃ ಅನ್ನಂ ಗೃಹ್ಣಾತಿ ಪಚತಿ ವಿವೇಚಯತಿ ಮುಂಚತಿ. ಬೇಷ್, ಶ್ಲೋಕ ಹೇಳಿದ್ದು ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಶ್ಲೋಕ ಸರಿ ಇದೆ. ಅದ್ರ ಮಧ್ಯೆ ಒಂದು ವಿಷಯ ಬಿಟ್ಟು ಹೋಯ್ತಾ ಅಂತ. ಏನು ಬಿಟ್ಟು ಹೋಯ್ತು ನೋಡಿ? ಆಹಾರ ನಾವು ಸ್ವೀಕರಿಸಿದಾಗ ಅಲ್ಲಿ ನಮ್ಮ ಪಾತ್ರ 3 ಕಡೆ ಇರುತ್ತೆ. ಆಹಾರವನ್ನು ಜಗಿಯುವುದು, ಮತ್ತು ರಸಗ್ರಹಣ ಮಾಡೋದು, ಹಾಗೆ ಲಾಲಾರಸದಿಂದ ಅದನ್ನು ನೆನೆಸೋದು. ಬಾಯಿಯಲ್ಲಿ 3 ಕೆಲಸ ನಡೆಯುತ್ತೆ. ಒಂದು ಅಗಿಯುವುದು, ಇನ್ನೊಂದು ರುಚಿ ಗೊತ್ತಾಗುವಂಥದ್ದು, ರಸಗ್ರಹಣ, ಸಿಹಿಯೋ ಹುಳಿಯೋ ಉಪ್ಪೋ ಗೊತ್ತಾಗುವಂಥದ್ದು. ಮತ್ತೊಂದು ಲಾಲಾರಸದಿಂದ ಕ್ಲೇದನ, ಆಹಾರವನ್ನು ಲಾಲಾರಸ ಆಹಾರದ ಜೊತೆಗೆ ಬೆರೆತು ಅದನ್ನು ಚಿಕ್ಕ ಉಂಡೆ ಮಾಡಿ ಒಳಗೆ ಕಳಿಸುತ್ತೆ ಆಮೇಲೆ, ಅಲ್ವಾ? ಅದು ಮತ್ತೊಂದು. ಈ 3 ಕೆಲಸ ಆಯಿತು. ಈ ಲಾಲಾರಸ ಮಿಶ್ರ ಆಗತ್ತಲ್ಲ, ನಾವು ರುಚಿ ನೋಡುತ್ತೇವಲ್ಲ, ಇದರಿಂದ ಏನಾಗುತ್ತೆ ಅಂತ ಯಾರಾದರೂ ಹೇಳ್ತೀರಾ? ಇದೇ ಸಮಯದಲ್ಲಿ ಹೇಳಿತ್ತು ಅಂತ ಯಾರಾದರೂ ಹೇಳಿ. ಆಹಾರ ನೆನೆಯುತ್ತೆ. ಹಾಂ, ನೆನೆಯುತ್ತೆ. ಮತ್ತೆ ಏನಾದರೂ ಇದ್ರೆ ಹೇಳಿ ನೀನು. ಲಾಲಾರಸ ಒಳಗಡೆ ಅಗ್ನಿಗೆ ಹೇಳುತ್ತೆ, ಈ ಥರದ ಅನ್ನ ಬರ್ತಾ ಇದೆ ಈ ರಸದ್ದು. ಸರಿ ಇದೆ, ಇದನ್ನು ನಿರೀಕ್ಷೆ ಮಾಡಿದ್ವಿ ನಾವು. ಇಲ್ಲಿ ಬಾಯಿಯಿಂದ ಹೊಟ್ಟೆಗೆ ಸೂಚನೆ ಹೋಗುತ್ತೆ, ಅಥವಾ ಇಡೀ ಜೀರ್ಣಾಂಗ ವ್ಯವಸ್ಥೆಗೆ ಸೂಚನೆ ಹೋಗುತ್ತೆ, ಮುಖ್ಯವಾಗಿ ಅಗ್ನಿಗೆ ಸೂಚನೆ ಹೋಗುತ್ತೆ. ಇಂಥದ್ದು ಬರ್ತಾ ಇದೆ, ಇಂಥದ್ದು ಅಂದರೆ ಸಿಹಿಯೋ ಹುಳಿಯೋ ಉಪ್ಪೋ ಖಾರವೋ ಗುರುವೋ ಲಘುವೋ, ಅಥವಾ ಏನು ಅದರ ಹಣೆಬರಹ ಏನು, ಅದರ ಯೋಗ್ಯತೆ ಏನು ಅನ್ನೋ ಬಗ್ಗೆ ಒಳಗೆ ಸೂಚನೆ ಹೋಗುತ್ತೆ. ಇದೇ ಕಾರಣಕ್ಕಾಗಿ
ಊಟದಲ್ಲಿ ಮೊದಲು ಸಿಹಿಯನ್ನು ಸೇವಿಸಬೇಕು ಅಂತ ಹೇಳುವಂಥದ್ದು, ಮಧುರದಿಂದ ಊಟವನ್ನು ಆರಂಭ ಮಾಡಬೇಕು ಅಂತ ಹೇಳುವಂಥದ್ದು. ಯಾಕೆಂದರೆ ಮಧುರಕ್ಕೆ ತುಂಬ ಆಳದವರೆಗೂ ವ್ಯಾಪ್ತಿ ಇದೆ, ಉಳಿದ ರಸಗಳಿಗೆ ಅಷ್ಟು ವ್ಯಾಪ್ತಿ ಇಲ್ಲ. ಮಧುರಕ್ಕೆ ತುಂಬ ಆಳದವರೆಗೂ ವ್ಯಾಪ್ತಿ ಇದೆ, ಅಲ್ಲಿವರೆಗೂ ಸೂಚನೆ ಕೊಡಬಲ್ಲದು. ಅದು ಇಂಥದ್ದು ಬರ್ತಾ ಇದೆ ಮುಂದಕ್ಕೆ, ಅಥವಾ ಆಹಾರ ಬರ್ತಾ ಇದೆ, ಊಟಕ್ಕಾಯಿತು ಆಹಾರ ಬರ್ತಾ ಇದೆ ಅಂತೆಲ್ಲ ಗೊತ್ತಾಗಬೇಕಲ್ಲ ಕೆಳಗಡೆ ಪೂರ್ತಿ. ಆಳದವರೆಗೂ ತುದಿಯವರೆಗೂ ಅದನ್ನು ಗೊತ್ತು ಮಾಡಿಸೋ ಶಕ್ತಿ ಮಧುರ ರಸಕ್ಕೆ ಇರೋದ್ರಿಂದಲೇ ಆರಂಭದಲ್ಲಿ ಮಧುರ ಭೋಜನ, ಎಡೆ ಶೃಂಗಾರ ಅಂತ ಮಾಡಿ ಮೊದಲು ಚೂರು ಚೂರು ಪಾಯಸ ಭಕ್ಷ್ಯ ಎಲ್ಲ ಬೆಳೆಸಿರ್ತಾರಲ್ಲ ಪಕ್ಕದಲ್ಲಿ. ಅದು ಯಾಕೆ ಮೊದಲು ತೊಗೋಬೇಕು ಅಂದರೆ ಅದು ದೇವರ ಪ್ರಸಾದ ಅನ್ನೋದು ಹೇಗೂ ಆಯಿತು, ಮೊದಲು ತೊಗೋಬೇಕು ಅಂತ. ಜೊತೆಯಲ್ಲಿ ಇಡೀ ವ್ಯವಸ್ಥೆಗೆ ಸೂಚನೆ ಹೋಗುತ್ತೆ. ಹಾಗಾಗಿ ಈ ಲಾಲಾರಸವೇ ಅಂದರೆ ಇದು ಬೋಧಕ ಕಫವಾಗಿ ಅದು ಸೂಚನೆ ಕೊಡುತ್ತೆ, ಕ್ಲೇದಕ ಕಫವಾಗಿ ನೆನೆಸುತ್ತೆ ಅದನ್ನು, ಅದು ಒಳಗೂ ನಡೆಯುತ್ತೆ ಆ ಕೆಲಸ, ಅದು ಹೊಟ್ಟೆಗೆ ಹೋದ ನಂತರನೂ. ಆದರೆ ಬೋಧಕ ಕಫ ಇಲ್ಲೇ ಇರುವಂಥದ್ದು, ಬಾಯಲ್ಲೇ ಇರುವಂಥದ್ದು. ಅದು ಯಾವ ರಸ ಅನ್ನೋದನ್ನು ಮತ್ತು ಏನು ಅದರ ಸ್ವರೂಪ ಸ್ವಭಾವ ಯೋಗ್ಯತೆ ಏನು ಬರ್ತಾ ಇದೆ ಅನ್ನೋದನ್ನ ಕೆಳಗಡೆಗೆ ಸೂಚನೆ ಕೊಡುತ್ತೆ. ಇದನ್ನು ನಿರೀಕ್ಷೆ ಮಾಡಿದ್ವಿ ನಾವು. ಮುಂದೆ ಸಮಾನ ಅಗ್ನಿ ತನಕ ಎಳ್ಕೊಂಡು ಅಗ್ನಿಯನ್ನು ಉರಿಸಿ ಸಾರವನ್ನು ತೆಗೆದು ಸಾರ ಮತ್ತು ಕಿಟ್ಟವನ್ನು ಬೇರೆ ಮಾಡಿಡುತ್ತೆ. ಪಕ್ಕ ಸರಿ. ಹೇಳ್ಬೇಕಾದ್ರೆ ಒಂಚೂರು ಮೃದುವಾಗಿ ಹೇಳಿದ್ರು, ವಿಷಯ ದೃಢವಾಗಿದೆ, ವಿಷಯ ಗಟ್ಟಿ ಇದೆ, ಸರಿಯಾದ ವಿಷಯ. ಪ್ರಾಣಕ್ಕೆ ಎದೆವರೆಗೆ ಮಾತ್ರ ವ್ಯಾಪ್ತಿ, ಅದು ಮುಂದಕ್ಕೆ ಹೋಗೋದಿಲ್ಲ. ಯಾಕೆ ಮಡಿ ಅಂತ ಕೆಳಗೆಲ್ಲ ಮೇಲಿಗೆ ಇದೆ, ನಾವು ಬರೋದಿಲ್ಲ ಅಂತ ಪ್ರಾಣ ಹೇಳುತ್ತೆ. ಹಾಗಾಗಿ ಅದು ಕೋಷ್ಠದವರೆಗೂ ಅಲ್ಲಿವರೆಗೂ ಬಂದು ಆಹಾರವನ್ನು ಮುಂದೆ ತಳ್ಳುತ್ತೆ, ತಾನು ಹಿಂದೆ ಇದ್ದುಕೊಂಡು ಆಹಾರವನ್ನು ಮುಂದಕ್ಕೆ ಕಳುಹಿಸಿಕೊಡುತ್ತೆ. ಅಲ್ಲಿ ಯಾರು ಸ್ವಾಗತ ಮಾಡ್ತಾರೆ? ಪ್ರಾಣ ಬೀಳ್ಕೊಡುಗೆ ಮಾಡಿದ ಮೇಲೆ ಆಹಾರವನ್ನು ಸ್ವಾಗತ ಮಾಡೋರು ಯಾರು ಅಂದರೆ ವ್ಯಾನ. ಅದಾದಮೇಲೆ ಸಮಾನ ಸ್ವಾಗತ ಮಾಡುತ್ತೆ. ಸಮಾನ ಸ್ವಾಗತ ಮಾಡಿ ಅವನು ಹೇಳಿದಾಗ ಬೆಂಕಿಯನ್ನು ಅಗ್ನಿಯನ್ನು ಉರಿಸಿ ಆ ಪಾತ್ರೆ ನೀರು ಅಕ್ಕಿ ಎಲ್ಲ ಇಟ್ಟ ಹಾಗೆ ಆ ಥರ ಮಾಡಿದಾಗ ಅಲ್ಲಿ ಒಂದು ಅಡುಗೆ ಮನೆ ವ್ಯವಸ್ಥೆಯನ್ನು ಮಾಡಿ ಬೇಯಿಸತ್ತೆ ಅದನ್ನು ಸಮಾನ ಅಂತ. ಮುಂದಕ್ಕೆ ಹೇಳು. ವ್ಯಾನ ಮುಂದೆ ಕಿಟ್ಟ ಸಮಾನ ಅಂತ ಕಿಟ್ಟ ಮತ್ತು ಸಾರವನ್ನು ಕೊಟ್ಟಿರುತ್ತೆ. ಅದರಲ್ಲಿ ಸಾರವನ್ನು ತಗೊಂಡು ಆ ಸಾರವನ್ನು ಎಲ್ಲ ಧಾತುಗಳಿಗೆ ಅದಕ್ಕೆಲ್ಲ ಹಂಚುತ್ತೆ. ಪಕ್ಕ ಸರಿ ಇದೆ. ಸಾರ ಕಿಟ್ಟಗಳನ್ನು ಸಮಾನ ಬೇರೆ ಮಾಡಿದ ಮೇಲೆ ವ್ಯಾನ ಬಂದು ಸಾರವನ್ನು ತಗೊಂಡು ಎಲ್ಲ ಧಾತುಗಳಿಗೂ ಎಲ್ಲ ಕಡೆ ಸಂಚಾರ ಮಾಡುತ್ತಲ್ಲ, ಅದು ಸರ್ವ ಶರೀರಗಹ, ಎಲ್ಲ ಕಡೆ ವ್ಯಾಪ್ತಿ ಇದೆ ಅದಕ್ಕೆ. ಸರ್ವತ್ರ ಸಂಚಾರ ಮಾಡಿ ಎಲ್ಲ ಧಾತುಗಳಿಗೂ ಅನ್ನ ರಸವನ್ನು, ಆಹಾರ ರಸವನ್ನು ಕೊಡುತ್ತೆ ವ್ಯಾನ. ಮಹಾಪ್ರಾಣಾಕ್ಷರಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡಿದ್ರೆ ಅಗ್ನಿ ಅಭಿವೃದ್ಧಿ ಆಗುತ್ತೆ. ಸರಿ ಇದೆ. ಮಹಾಪ್ರಾಣ ಅಕ್ಷರಗಳನ್ನು ಸರಿಯಾಗಿ ಉಚ್ಚಾರ ಮಾಡಿದರೆ ಏನು ಹೇಳು ಮುಂದೆ? ಅಗ್ನಿ ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಆಗುತ್ತೆ. ಸರಿಯಾಗಿ ಹೇಳಬೇಕು ಅಂತ ಹೇಳ್ದೆ ನೀನು. ಹೇಳಬೇಕಾದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಎಲ್ಲೆಲ್ಲಿ ಹೊಡೆಯೋದಿದೆಯೋ ಅಲ್ಲಲ್ಲಿ ಹೊಡೆದು ಹೇಳಬೇಕು. ಅದು ಹೇಗಾಗತ್ತೆ ಯಾರಾದರೂ ಹೇಳ್ತೀರಾ? ಹೊಡೆದು ಹೇಳಿದರೆ ಅಗ್ನಿ ವೃದ್ಧಿ ಆಗೋದು ಹೇಗೆ? ಹೊಡೆಯೋ ಅಕ್ಷರ ಹೊಡೆದು ಹೇಳಿದರೆ ಅಗ್ನಿ ವೃದ್ಧಿ ಹೇಗಾಗತ್ತೆ ಯಾರು ಹೇಳ್ತೀರಾ? ಇಲ್ಲಿದ್ರೆ ಅವಳೇ ಹೇಳ್ತಾಳೆ, ಯಾರು ಹೇಳ್ತಾ ಇದ್ರೆ. ಕೊಡು, ಯಾರಿಗಾರು ಕೊಡು. ಇಲ್ಲಿ ಅಗ್ನಿ ಇರೋ ಜಾಗದ ನರಗಳೆಲ್ಲ ಹೀಗೆ ಒಂದ್ಸತಿ ಹೀಗೆ ಸರಿ ಇದೆ, ಗಟ್ಟಿ ಎಳೆದಾಗುತ್ತೆ, ಆಗ ಉರಿಯುತ್ತೆ ಜಾಸ್ತಿ. ಅದು ನಿಂಗೆ ಗಂಟ್ಲಲ್ಲಿ ಬಾಯಿ ಬರ್ತಾ ಇಲ್ಲ, ಹಂಗಾಗಿದೆ ನಿಂಗೆ. ಅದು ವಿಷಯ ಸರಿ ಇದೆ. ಅಲ್ಲಿ ಒತ್ತಡ ಬೀಳುತ್ತೆ. ಎಲ್ಲಿ ಅಂದ್ರೆ ಮಣಿಪುರ ಚಕ್ರದ ಸುತ್ತಮುತ್ತ, ನಾಭಿಯ ಸುತ್ತಮುತ್ತ ಫ ಛ ಠ ಅಂತಾರೆ ಹೇಳಬೇಕಾದ್ರೆ ಅಲ್ಲಿ ಒತ್ತಡ ಬೀಳುತ್ತೆ. ಅಲ್ಲಿ ಸ್ನಾಯುಗಳ ಸಂಕೋಚ ವಿಕಾಸ ಆಗುತ್ತೆ, ಅಲ್ಲಿ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ, ಮಣಿಪುರ ಕೇಂದ್ರ ಪ್ರಚೋದನೆ ಆಗುತ್ತೆ, ಅಗ್ನಿ ಪ್ರಚೋದನೆ ಆಗುತ್ತೆ. ಅಲ್ಲಿ ಇದೆಲ್ಲ ಆದಾಗ ಅಗ್ನಿ ವೃದ್ಧಿ, ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ, ಇಷ್ಟು ಆಗುತ್ತೆ ಅದರಿಂದಾಗಿ. ಹಾಗಾಗಿ ಮಹಾಪ್ರಾಣ ಅಕ್ಷರಗಳನ್ನು ಮಹಾಪ್ರಾಣವಾಗಿಯೇ ಹೇಳಬೇಕು, ಹೊಡೆಯೋದನ್ನು ಹೊಡೆದೇ ಹೇಳಬೇಕು. ಅವರು ಇವರು ಹೊಡೆಯೋದನ್ನು ಬಿಟ್ಟು ಅಕ್ಷರಗಳಿಗೆ ಹೊಡೆಯೋ ಜಾಗದಲ್ಲಿ ಎಲ್ಲೆಲ್ಲರೂ ಹೊಡಿಬಾರ್ದು, ದಯೆ ಅಂತಾರೆ ಹೇಳಬಾರ್ದು. ದಯೆ ಅಂತ ಅದನ್ನು ಹಾಗೆ ಹೇಳೋಕ್ಕಿರೋವಂಥದ್ದು. ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡಿಬೇಕು. ಹೊಡೆದ್ರೆ ಹಸಿವು, ಆರೋಗ್ಯನೂ ಒಳ್ಳೆಯದಾಗತ್ತೆ ಅದರಿಂದ. ಮಹಾಪ್ರಾಣ ಅಕ್ಷರಗಳ ಸರಿಯಾದ ಉಚ್ಚಾರಣೆಯಿಂದ ಅಗ್ನಿವೃದ್ಧಿಯಾಗಿ ದೋಷಗಳ ಶಮನಾಗಿ ಆರೋಗ್ಯ ಪ್ರಾಪ್ತಿ ಆಗೋಕ್ಕೆ ಸಾಧ್ಯ ಇದೆ ಅಂತ.
ಇಷ್ಟೆಲ್ಲ ಜನ ಕೈತಿದಾರಲ್ಲ, ಕೊಡು ಯಾರಿಗಾದ್ರು. ಕಾಲಭುಕ್ತಂ ಸಮಂ ಭುಕ್ತಂ ಮತ್ತೆ ಸಮ್ಯಕ್ ಭುಕ್ತಂ ಈ ಮೂರನ್ನ ಆಯಸ್ಸನ್ನು ಹೆಚ್ಚು ಮಾಡುತ್ತೆ. ಹೌದು, ಸಮಾನ. ಇದು ಅಗ್ನಿ ಪಚನ ಮಾಡುತ್ತೆ. ಇದನ್ನ ಯಾಕೆ ಪಚನ ಮಾಡುತ್ತೆ ಅಂದರೆ ಆಯುರ್ವಿವೃದ್ಧಯೇ, ಆಯುಸ್ಸನ್ನು ಹೆಚ್ಚು ಮಾಡಬೇಕು ಅಂತ ಪಚನ ಮಾಡೋದು. ಆದರೆ ಈ 3 ನಿಯಮಗಳಿದೆ. ಅದು ಕಾಲೇ ಭುಕ್ತಂ ಆಗಿರಬೇಕು, ಅಂದರೆ ಊಟ ಸಕಾಲಕ್ಕೆ ಮಾಡಿರಬೇಕು, ಸಮ್ಯಕ್ ಭುಕ್ತಂ ವಿಧಿ ಪ್ರಕಾರ ಭುಕ್ತವಾಗಿರಬೇಕು, ಹಿತವನ್ನು ನಾವು ಸೇವನೆ ಮಾಡಿರಬೇಕು. ಹೀಗೆಲ್ಲ ಇದ್ದಾಗ ಆ ಆಯುಸ್ಸನ್ನು ಹೆಚ್ಚು ಮಾಡುವ ಹಾಗೆ ಒಳಗಿನ ಆಹಾರವನ್ನು ಅಗ್ನಿ ಪಚನ ಮಾಡುತ್ತೆ. ವ್ಯಾನವನ್ನು ಮಹಾಜವಹ ಅಂತಲೂ ಹೇಳ್ತಾರೆ. ಹೌದು, ವ್ಯಾನ ಮಹಾಜವ, ಮಹಾವೇಗಶಾಲಿ ವ್ಯಾನ ಅಂತಂದ್ರೆ ಸರಿ ಇದೆ. ಉದಾನದನುಗ್ರಹ ಇದ್ರೆ ಮಾತ್ರ ಸಂಗೀತ ಬರುತ್ತೆ. ಸರಿ, ಹೌದು. ಅದು ನೀವು ಯಾರು ಉದಾನ ಏನು ಮಾಡುತ್ತೆ ಅಂತ ಹೇಳಲಿಲ್ಲ ಎಷ್ಟೋ ತನಕ. ಮಹಾಪ್ರಾಣ ಬಂತು, ಸಂಗೀತ ಬಂತು, ಸಂಗೀತ, ವಾಕು ಇದೆಲ್ಲ ಉದಾನದಿಂದಲೇ. ಯೋಗದಲ್ಲಿ ಉದಾನ ಜಯ ಅಂತ ಒಂದು ಸಿದ್ಧಿ ಇದೆ ಯೋಗಶಾಸ್ತ್ರದಲ್ಲಿ. ಅದನ್ನು ಸಾಧಿಸಿದರೆ ಜ್ವರ ಹೇಳಿ. ಕೊನೆಯ ಅಕ್ಷರ ಮಾತ್ರ ಕೇಳ್ತಾ ಇದೆ, ಪರವಾಗಿಲ್ಲ, ನಿಮಗದು ಬರುತ್ತೆ ಅಂತ ಆಯ್ತದು, ತುಂಬ ಸಂತೋಷ. ನೆಲ ಬಿಟ್ಟು ಏಳಕ್ಕೆ ಸಾಧ್ಯ ಅಂತ ಉದಾನ ಜಯ ಆದಾಗ, ಭೂಮಿಯನ್ನು ಬಿಟ್ಟು ಮೇಲೆ ಕೇಳಕ್ಕೆ ಸಾಧ್ಯ ಅಂತ. ಉದಾನ ಅಲ್ವಾ, ಅದು ಪವನೋತ್ತಮ ಅಂತ ಕರೀತಾರೆ ಅದನ್ನು. ಉದಾನ ಸದಾ ಊರ್ಧ್ವಗತಿ ಅದರದ್ದು, ಉದಾನದ್ದು. ಊಟ ಸಾಕು ಅಂತ ನಾಗಪ್ರಾಣ ಹೇಳುತ್ತೆ. ಅದಕ್ಕಿಂತ ಮುಂಚೆ ಉದಾನದ ಕಾರ್ಯವನ್ನು ಹೇಳಬೇಕು ನೀವು. ಉದಾನ ಏನು ಮಾಡುತ್ತೆ, ಇದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಬೇಕು. ಅದಾಗಿಲ್ಲ. ಉದಾನ ನಮಗೆ ಫಲ ಕೊಡುತ್ತೆ, ಬಲ, ವರ್ಣ, ಗರ್ವವನ್ನೆಲ್ಲ. ಊರ್ಜಾ, ಬಲ, ವರ್ಣ, ಊರ್ಜಾ ಇದನ್ನೆಲ್ಲ ಕೊಡುತ್ತೆ ಉದಾನ. ಅಂದರೆ ಆಹಾರದ ಫಲ ಏನು, ನಮಗೆ ಬಲ ಬರಬೇಕು, ವರ್ಣ ಬರಬೇಕು, ಊರ್ಜಾ ಬರಬೇಕು, ಇದೆಲ್ಲವನ್ನು ಕೂಡ ಉದಾನ ಕೊಡುತ್ತೆ ಅಂತ. ಕೊನೆ ಕೆಲಸನ ಅದು ಮಾಡುತ್ತೆ ಅಂತ. ಅದಕ್ಕಿಂತ ಮುಂಚೆ ಅಪಾನ ಇರೋ ಕಿಟ್ಟನ್ನೆಲ್ಲ ಹೊರ ಹಾಕಿ ಕೊನೆಗೆ ಇರುವಂತಹ ಆಮವನ್ನೆಲ್ಲ ಹೊರಗೆ ತಳ್ಳುತ್ತೆ. ಹಾಗೂ ಅದರಿಂದನೇ ಗರ್ಭ 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 ಹೊರಗೆ ಬರೋದು, ಜನ್ಮ, ಪ್ರಸವ. ಅಂದರೆ ಈ ಹೊಟ್ಟೆಯಿಂದ ಕೆಳಕ್ಕೆ ಯಾವುದೇ ಈ ಅಧೋದ್ವಾರಗಳಿಂದ ಹೊರಗೆ ಹೋಗಬೇಕು ಅಂತಾದರೆ ಅಪಾನ ವಾಯುವಿನಿಂದಲೇ ಆಗೋಕ್ಕೆ ಸಾಧ್ಯ. ಅದೊಂದು ಅನೇಕರಿಗೆ ಅಪಾನ ವಾಯುವಿನ ತಪ್ಪು ಕಲ್ಪನೆ ಇದೆ, ತುಂಬ ಸೀಮಿತ ಕಲ್ಪನೆ ಇದೆ. ಹಾಗಲ್ಲ ಅದು. ಅಪಾನ ವಾಯುವಿಗೆ ತುಂಬ ದೊಡ್ಡ ವ್ಯಾಪ್ತಿ ಇದೆ. ಈಗ ನಾವು ಭೂಮಿಗೆ ಬಂದಿದ್ದೇ ಅದರಿಂದಾಗಿ ಶರೀರದಲ್ಲಿ ಅಧೋಮುಖವಾದ ಗತಿಯನ್ನು ಏರ್ಪಡಿಸಿ ಪ್ರಸವವನ್ನು ಏರ್ಪಡಿಸಿಕೊಡುವಂಥದ್ದು ಅದೇನಾಗಿದೆ. ಹಾಗಾಗಿ ಅನೇಕ ಅಪಾನದ ಕೆಲಸ ಅಪಾನ ಮಾಡದೇ ಇದ್ದರೆ ಯಾವುದೂ ತನ್ನ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಾಣವೂ ತನ್ನ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಾಣಕ್ಕೆ ಊರ್ಧ್ವಗತಿ ಸಿಗಬೇಕು ಅಂದರೆ ಅಪಾನ ಹೊರಗೆ ಹಾಕೋದನ್ನು ಹೊರಗೆ ಹಾಕಬೇಕು. ಹಾಕಿದ ಮೇಲೆ ಪ್ರಾಣಕ್ಕೆ ಊರ್ಧ್ವಗತಿ ಸಿಕ್ಕುವಂಥದ್ದು. ಈ ಶರೀರ ಅಮೃತಮಯವಾಗಿರಬೇಕು, ವಿಷಮಯ ಆಗಬಾರ್ದು ಅಂದರೆ ಅಪಾನ ಕೆಲಸ ಮಾಡಬೇಕು. ಈಗ ಸ್ವಚ್ಛ ಮಾಡದೇ ಇದ್ದರೆ, ಮನೆಯನ್ನು ಅಥವಾ ಒಂದು ಕೋಣೆಯನ್ನು ಸ್ವಚ್ಛ ಮಾಡದೇ ಇದ್ದರೆ ಹೇಗೆ ಅಲ್ಲಿ ವಸತಿ ಮಾಡೋಕ್ಕೆ ಸಾಧ್ಯ ಹೇಳಿ? ಬೇರೆ ಕಾರ್ಯಗಳನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಹೇಳಿ? ಆ ಕಾರ್ಯವನ್ನು ಅಪಾನ ಮಾಡುವಂಥದ್ದು. ಹಾಗಾಗಿ ಅಪಾನದ ಉಪಕಾರ ತುಂಬ ದೊಡ್ಡದಿದೆ. ಅದು ಈ ವ್ಯಾನ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದ ಹಾಗೆಯೇ, ವ್ಯಾನ ಈ ಸಾರ ಕೆಟ್ಟಗಳ ಪೈಕಿಯಲ್ಲಿ ಸಾರವನ್ನು ತಗೊಂಡು ವ್ಯಾನ ಹೋಗುತ್ತೆ, ಶರೀರದಲ್ಲೆಲ್ಲ ಹಂಚೋದಕ್ಕೋಸ್ಕರ ಹೋಗುತ್ತೆ ಅದು. ಅದೇ ಸಮಯದಲ್ಲಿ ಅಪಾನ ಬಂದು ಕಿಟ್ಟವನ್ನು ಹೊರಗೆ ಹಾಕುತ್ತೆ ದೇಹದಿಂದ. ಮಲಮೂತ್ರ ಅದೆರಡೂ ಕೂಡ ಅಪಾನದಿಂದಲೇ. ಸರಿ ಇದೆ, ಬಿಟ್ಟು ಹೋಗಿತ್ತು ಮಧ್ಯದಲ್ಲಿ. ಉದಾನದಿಂದ ಮಾತು, ಉದಾನದಿಂದ ಸಂಗೀತ. ಸರಿ ಇದೆ. ಅಗ್ನಿ ಜಾಗೃತವಾದಾಗ ಪಾಪ ಕಳೆಯುತ್ತೆ. ತುಂಬ ಸರಿ ಇದೆ. ಅದು ಇಲ್ಲಿ ಅಂದ್ರೆ ಮತ್ತೇನಾದ್ರು ಹೇಳಿದ್ವಾ ಈ ಪ್ರಕ್ರಿಯೆಯಲ್ಲಿ? ಇಲ್ಲಿಂದ ಮುಂದಕ್ಕೆ ಕೊನೆಯದು ಯಾವುದು? ಕೊನೆಯದು ಬಂದಿದೆ ಈಗಾಗಲೇ. ಕೊನೆಯದು ಯಾವುದು? ಆ ನಾಗ ಬುಸ್ ಅನ್ನತ್ತೆ, ಹೊರಗಡೆ ಇರೋ ನಾಗ. ಈ ನಾಗ ಡರ್ ಅನ್ನತ್ತೆ. ಅಷ್ಟೇ ವ್ಯತ್ಯಾಸ ನೋಡಿ. ಈ ಪುಸ್ತಕಗಳೆಲ್ಲ ಬರೆದಿರ್ತಾರೆ, ಡರ್ ಎಂದು ತೆಗೆದರು ಅಂತ ಬರೆದಿರ್ತಾರಲ್ವಾ. ಯಾಕಂದ್ರೆ ಶಬ್ದ ಡರ್ ಅಂತ ಬರುತ್ತೆ ಅಂತ. ಒಬ್ಬೊಬ್ರಿಗೆ ಒಂದೊಂಥರ ಬರ್ಬೋದು, ಕೆಲವ್ರಿಗೆ ಶಬ್ದನೇ ಬರದೇ ಇರ್ಬೋದು, ತೇಗೊಂದು ಬರ್ಬೋದು, ಸಾಧ್ಯತೆ ಇದೆ. ಆದರೆ ನೀವು ಸರಿ ಹೊಟ್ಟೆ ತುಂಬಿದ್ರೆ ಶಬ್ದನೂ ಹಾಗೆ ಬರುತ್ತೆ ಅಂತ, ಡರ್ ಅಂತ ಬರುತ್ತೆ ಅಂತ. ಆ ಕೊನೆಯ ಕೆಲಸ ನಾಗ ಎನ್ನುವ ಪ್ರಾಣದ್ದು ನೋಡಿ. ನಾವು ನಿನ್ನೆ ಉಲ್ಲೇಖ ಮಾಡಿದ್ದು
10 ಪೈಕಿಯಲ್ಲಿ 7 ಪ್ರಾಣಿಗಳು ಕೆಲಸ ಮಾಡ್ತಾ ಇದೆ ನೋಡಿ. ಈ ಆಹಾರದ ಒಂದು ವ್ಯವಸ್ಥೆಯಲ್ಲಿ 10ರಲ್ಲಿ 7 ಕೆಲಸ ಮಾಡಿ ಆಹಾರದ ವ್ಯವಸ್ಥೆ ತಲೆಯಿಂದ ತಲೆಗೆ ಅಥವಾ ಬುಡದಿಂದ ತುದಿವರೆಗೆ ನಡೆಯುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ. ತೇಗು ಬಂದರೆ ಊಟವನ್ನು ನಿಲ್ಲಿಸು ಎಂದು ಸೂಚನೆ ಕೊಡುತ್ತದೆ, ಅದನ್ನು ನಿಲ್ಲಿಸದಿದ್ರೆ ಸೂಚನೆ ಕೊಡೋದು ನಿಲ್ಲಿಸ್ತದೆ. ಊಟ ನಿಲ್ಲಿಸದೇ ಇದ್ರೆ ಸೂಚನೆ ನಿಲ್ಲಿಸ್ಬಿಡುತ್ತೆ ಅದು. ನಿಲ್ಲಿಸು ಅಂತ ಹೇಳೋಕ್ಕೆ ತೆಗ್ ಬರೋದು, ಸಾಕು ಊಟ ನಿಲ್ಲಿಸು ಅಂತ ಹೇಳೋಕ್ಕೆ ತೆಗ್ ಬರೋದು. ಕೇಳ್ದೆ ಹೋದ್ರೆ ಕಿವಿಗೆ ಹಾಕ್ಕೊಳ್ಳದೆ ಇದ್ರೆ ಬಿಡು ಮೂರ್ಖ ಇವನು, ಇವನಿಗೇನು ಹೇಳಿ ಪ್ರಯೋಜನ ಇಲ್ಲ ಅಂತ ಸೂಚನೆ ಕೊಡೋದು ನಿಲ್ಲಿಸುತ್ತೆ ಅದು. ಊಟದಲ್ಲಿ ಉಸಿರಿನ ದೊಡ್ಡ ಪಾತ್ರವಿದೆ. ಕೊನೆಯಲ್ಲಿ ಹೇಳಿದ್ವಿ ಅದನ್ನ, ಉಸಿರಾಟಕ್ಕೆ ತುಂಬ ದೊಡ್ಡ ಪಾತ್ರ ಇದೆ. ಅದು ಚೆನ್ನಾಗಿದ್ರೆ ಊಟ ಚೆನ್ನಾಗಿರುತ್ತೆ. ಉಸಿರಾಟ ಸರಿ ಮಾಡಿದರೆ ಊಟವನ್ನು ಸರಿ ಮಾಡ್ಬೋದು, ಮಾತ್ರ ಅಲ್ಲ ಜೀವನವನ್ನು ಸರಿ ಮಾಡ್ಬೋದು. ಅಗ್ನಿಯು ಸಮಾನವನ್ನು ಹೊಂದಿಕೊಂಡಿರುತ್ತೆ. ಸರಿ ಇದೆ. ಸಮಾನ ವಾಯುವೇ ಅಗ್ನಿಯನ್ನು ಚೆನ್ನಾಗಿಡುವುದು ಅಥವಾ ಕೆಡಿಸೋದು. ಸಮಾನ ಚೆನ್ನಾಗಿಲ್ಲದೆ ಇದ್ದರೆ ಅಗ್ನಿ ಚೆನ್ನಾಗಿರೋದಿಲ್ಲ, ಅಗ್ನಿ ಚೆನ್ನಾಗಿಲ್ಲದೆ ಇದ್ರೆ ನಾವು ಚೆನ್ನಾಗಿರೋದಿಲ್ಲ. ನಾವು ಚೆನ್ನಾಗಿರ್ಬೇಕು ಅಂದರೆ ಅಗ್ನಿ ಚೆನ್ನಾಗಿರಬೇಕು, ಅಗ್ನಿ ಚೆನ್ನಾಗಿರ್ಬೇಕು ಅಂದರೆ ಸಮಾನ ಸರಿಯಾಗಿ ತನ್ನ ಕೆಲಸವನ್ನು ಮಾಡಬೇಕು. ಆ ಅಗ್ನಿಯನ್ನು ಉರಿಸುವ ಕೆಲಸ ಸಮಾನದ್ದು, ಜಠರಾಗ್ನಿಯನ್ನು ಉರಿಸುವ ಕೆಲಸ ಸಮಾನದ್ದು. ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ, ಕ್ಷಣಚಿತ್ತ ಕ್ಷಣಪಿತ್ತ ಆದರೂ ಕಷ್ಟ ಆಗಬಾರ್ದು. ಆ ರೀತಿಯಲ್ಲಿ ಸಮಾನ ಚೆನ್ನಾಗಿರಬೇಕು, ಸಮಾನವಾಗಿರಬೇಕು. ಅದಕ್ಕೆ ಹೆಸರಿಡೋದಕ್ಕೆ ಸಮಾನ ಅಂದರೆ ಒಂದೇ ರೀತಿ ಗತಿಯಿಂದ. ಈ ಸಮಾನ ಅನ್ಬೇಕಾದ್ರೆ ಆ ಮುಂದಿನ ಭಾಗ ಇದೆಯಲ್ಲ, ಉತ್ತರಾರ್ಧ ಇದೆಯಲ್ಲ, ಗತಿ ಅಂತ ಹೇಳುತ್ತೆ. ಪ್ರಾಣ ಅಲ್ಲಿ ಇದೆ, ಅನ ಇದೆ, ಅಲ್ಲಿ ಅಪಾನ ವ್ಯಾನ ಎಲ್ಲ ಕಡೆ ಇದೆ ಅದು ಅಂತ. ಅದು ಗತಿಯನ್ನು ಹೇಳುವಂಥದ್ದು ಅದು. ಹಾಗಾಗಿ ಊರ್ಧ್ವಗತಿ, ಅಧೋಗತಿ, ತಿರ್ಯಗತಿ ಅಥವಾ ಸಮಾನ ಅನ್ನುವಾಗ ಸಮಗತಿ ಅಂತ, ಆ ಸಮಗತಿಯನ್ನು ಹೇಳುತ್ತೆ ಆ ಶಬ್ದ. ಅದು ಸಮಗತಿಯಲ್ಲಿ ಇರಬೇಕು, ಅದು ಇದ್ರೆ ನಾವು ಕ್ಷೇಮ ಅಂತ. ನಾವು ಆದಷ್ಟು ಆಹಾರವನ್ನು ಜಗಿದು ತಿನ್ನಬೇಕು, ಯಾಕೆಂದ್ರೆ ನಮ್ಮ ಹೊಟ್ಟೆ ಒಳಗೆ ಹಾಗೆ ಹೋದ್ರೆ ಅದು ಜಠರಾಗ್ನಿ ಜೀರ್ಣ ಮಾಡೋಕೆ ಕಷ್ಟ ಆಗುತ್ತೆ. ಜಾಸ್ತಿ ಕೆಲಸ ಹೊಟ್ಟೆಗೆ ಬಂದಾಗತ್ತೆ. ನಮ್ಮ ಕೆಲಸ ನಾವು ಸರಿ ಮಾಡದೇ ಇದ್ರೆ ಅದಕ್ಕೆ ಕೆಲಸ ಜಾಸ್ತಿ ಆಗುತ್ತೆ, ಜಠರಕ್ಕೆ ಕೆಲಸ ಜಾಸ್ತಿ ಆಗುತ್ತೆ. ಜಠರಕ್ಕೆ ಭಾರ ಮಾಡಬಾರ್ದು ಅನ್ನೋದೇ ಪ್ರಯತ್ನ. ಇದು ನೆನ್ಪಿಟ್ಕೊಳ್ಳಿ. ಊಟದಲ್ಲಿ ತುಂಬ ಗಮನ ಕೊಡಬೇಕಾಗಿದ್ದೇನು ಅಂದರೆ ಅದು ಪೂರ್ತಿ ಜೀರ್ಣ ಆಗಬೇಕು. ನಾವೇನು ಗಮನ ಕೊಡ್ತೀವಿ? ರುಚಿ, ಹಸಿವು, ಹೊಟ್ಟೆ ತುಂಬೋದು, ಏನೋ ಮಾತಾಡ್ತಾ ತಿಂದ್ಬಿಡೋದು ಒಂದಷ್ಟು, ಇದೆಲ್ಲ ಮಾಡ್ತಾ ಇರ್ತೀವಿ. ಇದೆಲ್ಲ ಅಲ್ಲ. ಆದ್ಯತೆ ಏನು ಅಂದರೆ ತಿಂದಿದ್ದು ಶೇಷ ಏನು ಉಳಿಬಾರ್ದು, ಏನೇನು ಶೇಷ ಉಳಿಬಾರ್ದು. ಅದು ತುಂಬ ಅಗತ್ಯ ಅದು ಅಂತ. ಹಾಗಾಗಿ ಅದಕ್ಕೆ ಬೇಕಾದ್ದೆಲ್ಲವನ್ನು ಕೂಡ ಮಾಡಬೇಕು. ಈ ಚೆನ್ನಾಗಿ ಅಗದು ತಿನ್ನೋದು ಅನ್ನೋದು ಕೂಡ ಅದರಲ್ಲೇ ಒಂದು ಮಾತಿದೆ, ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು ಗಾದೆ. ಅದೇನಂದರೆ ಅನ್ನವನ್ನು ಕುಡಿಬೇಕು ಮತ್ತು ನೀರನ್ನು ತಿನ್ನಬೇಕು. ಅನ್ನವನ್ನು ಕುಡಿಯಬೇಕು, ನೀರನ್ನು ಏನಪ್ಪ ಹಾಗಂದ್ರೆ? ಅನ್ನ ಕುಡಿಯೋದು ಅಂದ್ರೆ ಏನು? ಅದಾದರೂ ಸರಿ, ನೀರನ್ನು ತಿನ್ನೋದು ಅಂದ್ರೆ ಏನು? ತಿನ್ನಕ್ಕಾಗತ್ತಾ ನೀರನ್ನ ಅಗಿದು? ಯಾಕೆ ಹಾಗೆ ಹೇಳಿದ್ರು ಅಂದರೆ ಅನ್ನವನ್ನು ಅಗಿದಗಿದು ರಸ ಮಾಡಿ ಒಳಗೆ ಕಳುಹಿಸು, ಅನ್ನವನ್ನು ಗಟ್ಟಿ ಹಾಗೆ ಕಳಿಸ್ಬೇಡ ಒಳಗಡೆಗೆ. ಅಗಿದು ರಸರೂಪಕ್ಕೆ ತಂದು, ದ್ರವರೂಪಕ್ಕೆ ತಂದು ಅದನ್ನು ಒಳಗೆ ಕಳುಹಿಸು. ಜೀರ್ಣ ಸರಿಯಾಗತ್ತೆ. ಜೀರ್ಣ ಸರಿಯಾದ್ರೆ ಚೆನ್ನಾಗಿರ್ತೀಯ ನೀನು. ಹಾಗೆ ನೀರನ್ನು ಕುಡಿಬೇಕಾದ್ರೆ ಗಡಿಬಿಡಿ ಮಾಡಬೇಡ. ನೀರನ್ನು ಗುಟುಕಾಗಿ ಸಮಾಧಾನವಾಗಿ ಕುಡಿ ಅನ್ನೋದಕ್ಕೆ ನೀರನ್ನು ತಿನ್ನು ಅಂತ ಹೇಳಿ. ನೀರನ್ನು ತಿನ್ನು ಅಂದರೆ ಅದನ್ನು ಗಟ್ಟಿ ಮಾಡ್ಕೊಂಡು ತಿನ್ನು ಅಂತ ಅರ್ಥ ಅಲ್ಲ, ಹಂಗೆಲ್ಲ ಅಲ್ಲ, ಆ ಥರ ಅಲ್ಲ. ನೀರನ್ನು ಗುಟುಕರಿಸು ಅಂತ. ಗುಟುಕು ಕೆಲವರು ಏನು ಮಾಡ್ತಾರೆ ಅಂದರೆ ಎತ್ತಿ ಬಿಡ್ತಾರೆ. ಲೋಟನೇ ಎತ್ತೋದು, ಚೊಂಬನೇ ಎತ್ತೋದು, ಇನ್ನು ಬಕೆಟ್ನೇ ಎತ್ತೋದು, ಇದಾದ್ರೆ ಗೊತ್ತಿಲ್ಲ ಇನ್ನು. ಅದಕ್ಕಿಂತ ಮೇಲೆ ಎತ್ತು ಬಿಡೋದು, ಹಾಗೆಲ್ಲ ಅಲ್ಲ. ಗುಟುಕಾಗಿ ಕುಡಿ. ಊಟದ ಮಧ್ಯೆ ಕೂಡ ನೀರು ಕುಡಿಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಕುಡಿಬಾರ್ದು ಅಂತಿದೆ. ಸ್ವಲ್ಪ ಪ್ರಮಾಣದಲ್ಲಿ ಕುಡಿಬೇಕು ಅಂತ, ಕಿಂಚಿತ್ ಪ್ರಮಾಣದಲ್ಲಿ ಕುಡಿಬೇಕು ಅಂತ ಇರುವಂಥದ್ದು. ಚೆನ್ನಾಗಿ ನೀರು ಕುಡಿದ್ಬಿಟ್ರೆ ಮತ್ತು ಆಹಾರದ ಜಾಗ ಎಲ್ಲಿ? ಮತ್ತು ಅಲ್ಲಿ ಸಮತೋಲನ ವ್ಯತ್ಯಾಸ ಆಗುತ್ತೆ. ನೀರಿನ ಪ್ರಮಾಣ ಜಾಸ್ತಿಯಾಗಿ ಘನ ಕಡಿಮೆ ಆದರೆ ಒಳಗಡೆ ಸಮತೋಲನ ಹಾಳಾಗುತ್ತೆ. ಜೀರ್ಣ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ ಅದು. ಈಗ ನೀವು ರುಬ್ಬಬೇಕಾದ್ರೆ ನೀರು ಜಾಸ್ತಿ ಹಾಕ್ಕೊಂಡ್ರೆ ಆವಾಗ ನಿಮ್ಗೆ ರುಬ್ಬಕ್ಕೆ ಅನುಕೂಲ ಆಗುತ್ತಾ? ಬೀಸಬೇಕಾದ್ರೆ ನೀರು ಹದವಾಗಿ ಹಾಕ್ಕೋಬೇಕು. ನೀರು ಹಾಕ್ಕೊಳ್ದೇ ಇದ್ದರೆ ಆಗಲೂ ಬೀಸೋಕ್ಕೆ ಕಷ್ಟ ಆಗತ್ತೆ. ಜಾಸ್ತಿ ಹಾಕಿದರೆ ಆಗುತ್ತೆ ಅಂತ. ಎಷ್ಟಾದ್ರೂ ನೀರು ಕುಡಿಯೋದಲ್ಲ ಅಂತ. ಗುಟುಕರಿಸಿ ಸ್ವಲ್ಪನೇ ನಾಲ್ಗೆ ತೊಳಿತಾ ಊಟ ಮಾಡಬೇಕು ಅನ್ನೋದು ಕ್ರಮ ಅಂತ. ಅಗ್ನಿಯು ಮುಟ್ಟಿ ಬಿಟ್ಟ ಆಹಾರ ವಿಷವಾಗಿ ಪರಿಣಾಮವಾಗುತ್ತೆ. ಅದಕ್ಕೊಂದು
ಕತೆ ಹೇಳಿದ್ರಿ. ಅಂದ್ರೆ ಒಬ್ಬ ಶಿಷ್ಯ ಊಟಕ್ಕೆ ಕೂತಾಗ ಉಪ್ಪಿನಕಾಯಿ ಕಚ್ಚಿ ಇನ್ನೇನು ತಟ್ಟೆಲಿ ಇಡ್ಬೇಕು ಅನ್ನೋಷ್ಟರಲ್ಲಿ ಪಕ್ಕ ಒಬ್ರು ಗುರುಗಳು ಕೂತಿದ್ರು, ಒಬ್ರು ಮಹಾತ್ಮರು ಕೂತಿದ್ರು. ಅವರು ನಿನ್ ಗುರು ಯಾರು, ನಿನ್ನ ತಂದೆ ಯಾರು ಅಂತ ಕೇಳ್ತಾರೆ. ಅವಾಗ ಆ ಶಿಷ್ಯ ಹೇಳ್ತಾನೆ, ಉಪ್ಪಿನಕಾಯಿ ತಟ್ಟೆಗೆ ಇಡೋದು ಇಲ್ಲ, ಗುರು ಮತ್ತೆ ತಂದೆ ಹೆಸರು ಹೇಳೋದು ಇಲ್ಲ ಅಂತ. ಅದು ಗುರುವಿನ ಹೆಸರು ಹೇಳಬಾರ್ದು ಅಂತಲೂ ಇದೆ ಶಾಸ್ತ್ರ. ಆತ್ಮನಾಮ ಗುರುವರ್ ನಾಮ ಅಂತ ಒಂದು ಪಟ್ಟಿ ಬರುತ್ತೆ. ಅದು ಯಾರು ಹೆಸರುಗಳನ್ನ ಹೇಳಬಾರ್ದು ಅಂತ. ಆ ಪಟ್ಟಿಯಲ್ಲಿ ಗುರುಗಳ ಹೆಸರನ್ನು ಹೇಳಬಾರ್ದು ಅಂತ. ಗುರುಗಳು ಅಂತ ಹೇಳಬೇಕು ಹೊರತು ಹೆಸರನ್ನು ಹೇಳಬಾರ್ದು. ನಮ್ಮ ಗುರುಗಳು ಅಂತ ಹೇಳಬೇಕು ಅನ್ನೋ ನಿಯಮನೂ ಇದೆ. ಅಲ್ಲಿ ಏನಂದರೆ ಗುರುಗಳ ಮರ್ಯಾದೆ ತೆಗೆಯೋದಿಲ್ಲ ನಾನು ಅಂತ, ಯಾಕೆಂದರೆ ಇಟ್ಟಿರ್ತಾನೆ, ಕೆಳಗೆ ಇಟ್ಟಿರ್ತಾನೆ ಅಂತ. ನೋಡಿ, ಈಗ ಅಗ್ನಿ ಮುಟ್ಟಿ ಬಿಟ್ಟಿದ್ದನ್ನು ಕತ್ತಲೆ ತಗೊಳುತ್ತೆ ಅಂತ. ಅಗ್ನಿ ಮುಟ್ಟಿ ಬಿಟ್ಟಿದ್ದನ್ನು, ಅಗ್ನಿ ತಗೊಳ್ಳದೇ ಇದ್ದಿದ್ದನ್ನು ಯಾವ್ದು ತಗೊಳುತ್ತೆ ಅಂದರೆ ಕತ್ತಲೆ ತಗೊಳುತ್ತೆ ಅಂತ. ಎಂಜಲು ಅಂದ್ರೆ ಏನು? ನಾವು ಕಚ್ಚಿ ಬಿಟ್ಟಿರ್ತೇವಲ್ಲ, ಅಲ್ಲಿವರೆಗೂ ವ್ಯಾಪ್ತಿ ಇದೆ ಅಗ್ನಿಗೆ. ಅಲ್ಲಿ ಲಾಲಾರಸ ಅಗ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೀವು ಕಚ್ಚಿ ಬಿಟ್ರಿ ಅಲ್ವಾ, ಅದು ಅಗ್ನಿ ಮುಟ್ಟಿ ಬಿಟ್ಟಂತಾಯ್ತು. ಅದು ಒಬ್ಬರ ಒಂದು ಶರೀರದ ಅಗ್ನಿ ಮುಟ್ಟಿ ಬಿಟ್ಟಂತಾಯ್ತು. ಬಿಟ್ಟಿದ್ದು ಆಮ ಅಂದ್ರೆ ಏನು ಅಂದರೆ ಕತ್ತಲು, ಅಂದರೆ ರಜಸ್ಸು ತಮಸ್ಸುಗಳು, ಆಸುರಿ ಶಕ್ತಿಗಳು ಅದನ್ನು ಸ್ವೀಕಾರ ಮಾಡ್ತೇವೆ. ಉಚ್ಚಿಷ್ಟ ಅಂದರೆ ಅವ್ರಿಗೆ ಭಾಳ ಪ್ರಿಯ ಆಸುರಿ ಶಕ್ತಿಗಳಿಗೆ. ಅದನ್ನು ಮನುಷ್ಯ ತಗೊಳ್ಳೋಕ್ಕಿಲ್ಲ, ಮಾಡಬಾರ್ದು. ಅದನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಉಚ್ಚಿಷ್ಟ ಭೋಜನವನ್ನು ಮಾಡಬಾರ್ದು, ಎಂಜಲು ತಿನ್ನಬಾರ್ದು. ಯಾಕೆಂದರೆ ಅಗ್ನಿ ಮುಟ್ಟಿ ಬಿಟ್ಟಿದ್ದು ಅಂತ. ಹೋಮ ಮಾಡಬೇಕಾದ್ರೂ ಕೂಡ ಆಹುತಿ ಹೊರಗೆ ಬಿದ್ದರೆ ರಕ್ಷಸಾಂಭಾಗೋಸಿ, ಅದು ರಾಕ್ಷಸರಿಗೆ ಸಲ್ಲುವಂಥದ್ದು. ರಾಕ್ಷಸರಿಗೆ ಏನೂ ಇಲ್ವಾ ಅಂದರೆ ಆಹುತಿ ಹಾಕ್ಬೇಕಾದ್ರೆ ಯಾವುದು ಹೊರಗೆ ಚೆಲ್ಲಿತು, ಹೊರಗೆ ಬಿದ್ದಿತ್ತು, ಅದು ರಕ್ಷಸಾಂಭಾಗೋಸಿ, ರಾಕ್ಷಸರಿಗೆ ಸಲ್ಲುವಂಥದ್ದು ಅಂತ. ಹಾಗೆ ಆಯ್ತು ಇದು ಕೂಡ ಅಂತ. ಅಗ್ನಿ ತಗೊಳ್ತಾ ಇದ್ದ ಆಹುತಿಯನ್ನು, ಒಂದು ತುಂಡು ಹೊರಗೆ ಬಿತ್ತು, ಒಳಗೆ ಹೋಗಲಿಲ್ಲ ಅಂತಂದರೆ ರಕ್ಷಸಾಂಭಾಗೋಸಿ, ಅದನ್ನು ಮತ್ತೆ ಬೇರೆ ಯಾರು ಮುಟ್ಲಿಕ್ಕಿಲ್ಲ. ಅವರು ಕೂಡ ಯಾರು ಕಚ್ಚಿ ಬಿಟ್ಟಿದಾರೋ ಅವರು ಕೂಡ ಪುನಃ ತಿನ್ಲಿಕ್ಕಿಲ್ಲ. ನನ್ನ ಎಂಜಲು ಪರವಾಗಿಲ್ಲ ಅಂತ ಅನ್ನೋ ಥರ ಏನಿಲ್ಲ. ನಮ್ಮ ಎಂಜಲಾದರೂ ಕೂಡ ಕಚ್ಚಿ ಅದನ್ನು ಬಿಟ್ಟು ಅದನ್ನು ಬಿಡಬೇಕು ಹೊರತು ಅದನ್ನು ಮತ್ತೆ ತಿನ್ನಬಾರ್ದು ಯಾವುದೇ ಕಾರಣಕ್ಕೂ. ಉಚ್ಚಿಷ್ಟ ಆಗುತ್ತೆ, ತಮೋಗುಣ ಅದನ್ನು ಆವರಿಸ್ತೈತೆ. ಅದಕ್ಕೆ ಹೇಳಿದ್ದು ನಾವು ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಎಂಜಲನ್ನು ತಾಮಸ ಅಂತ ಕೃಷ್ಣ ಕರೆದಿದ್ದಾನೆ. ತಾಮಸ ಅಂತ ಯಾಕಾಗುತ್ತೆ ಅಂದರೆ ಅದೇ ಅಗ್ನಿ ಬಿಟ್ಟಿದ್ದನ್ನು ಕತ್ತಲೆ ಸ್ವೀಕಾರ ಮಾಡಿತು, ತಮಸ್ಸು ಸ್ವೀಕಾರ ಮಾಡಿತು. ಅದನ್ನು ಅದು ಯಾರಿಗೂ ಯೋಗ್ಯ ಅಲ್ಲ, ಆಮೇಲೆ ನಮಗೆ ಯೋಗ್ಯ ಅಲ್ಲ ನಮ್ಮ ಎಂಜಲು. ಮುಂದಕ್ಕೆ ಅಗತ್ಯ ಇದ್ದಲ್ಲಿ ಮಾತ್ರ ಮಹಾಪ್ರಾಣಾಕ್ಷರಗಳನ್ನು ಉಚ್ಚರಿಸಬೇಕು, ಸುಮ್ಮನೆ ಉಚ್ಚರಿಸಬಾರ್ದು. ಖಂಡಿತ ಹೌದು, ಅನಾಹುತ ಆಗುತ್ತೆ. ಎಲ್ಲೆಲ್ಲರೂ ಮಹಾಪ್ರಾಣ ಹೇಳಿದರೆ ಕೆಲವು ಜನರಿಗೆ ಆ ಅಭ್ಯಾಸ ಇರುತ್ತೆ, ಕಂಡಲ್ಲಿ ಹೊಡಿತಾ ಇರ್ತಾರೆ. ಹಾಗೆಲ್ಲ ಮಾಡಬಾರ್ದು. ಎಲ್ಲಿ ಮಹಾಪ್ರಾಣ ಇದೆಯೋ ಅದನ್ನು ಹೊಡೆದ್ರೆ ಸಾಕು. ಅದನ್ನು ಹೊಡಿತಾ ಇಲ್ಲ, ಹೆಚ್ಚಿನವರು ಬಿಟ್ಬಿಟ್ಟಿದ್ದಾರೆ, ಅದನ್ನು ಹೊಡೆದ್ರೆ ಸಾಕು. ಒಂದು ವಾದ ಇತ್ತೀಚೆಗೆ ಹುಟ್ಕೊಂಡಿದೆ, ಮಹಾಪ್ರಾಣಲ್ಲಿ ಬಿಟ್ಬಿಡ್ಬೇಕು ಅಂತ. ಸುಲಭ ಮಾಡ್ಕೊಳ್ಬೇಕು. ಮಹಾಪ್ರಾಣಲ್ಲಿ ಬಿಟ್ಟು ಒಂದು ಕನ್ನಡ ಅಂತ ಒಂದು ಶುರುವಾಯಿತು. ಆಮೇಲೆ ಒಂದು ವಾದ ಶುರುವಾಯಿತು. ಅವರಿಗೆ ಇದರ ಮಹತ್ವ ಗೊತ್ತಿಲ್ಲ, ಮಹಾಪ್ರಾಣಗಳ ಮಹತ್ವ, ಆ ಅರಿವು ಅವರಿಗೆಲ್ಲ. ಹಾಗೆ ಮಾಡಿದವರಿಗೆ ಅದು ಎಷ್ಟು ಅಗ್ನಿಗೆ ಸಂಬಂಧಪಟ್ಟಿದ್ದು, ಎಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಿಲ್ಲ ಅವರಿಗೆ. ಮುಕ್ತಾಯ ಮಾಡೋಣ ಇಲ್ಲಿಗೆ. ಸಮಾನ ವಾಯು ನಾಭಿಮಂಡಲದಲ್ಲಿದೆ. ಸಮಾನೋ ನಾಭಿಮಂಡಲೆ. ಸರಿ, ಮುಕ್ತಾಯ ಮಾಡೋಣ. ನೀವಿಬ್ರು ಹೇಳಿ, ಅಲ್ಲಿ ಮುಕ್ತಾಯ ಮಾಡೋಣ. ಇವರಿಬ್ರು ಆಗಿಂದ ಕೈ ಎತ್ಕೊಂಡಿದ್ದಾರೆ ಅವರು. ಓಂಕಾರದಿಂದ ಮುಕ್ತಾಯ ಮಾಡಬೇಕು ಅಂತ ಲೆಕ್ಕ. ಒಟ್ಟಾರೆ ಅಗ್ನಿವಾಯುಗಳು ತಮ್ಮ ಕಾರ್ಯಗಳನ್ನ ಹಂಚಿಕೊಂಡು ತುಂಬ ಶಿಸ್ತಾಗಿ ಸುಂದರವಾಗಿ ಜೀರ್ಣಕ್ರಿಯೆ ಮಾಡಿಕೊಡುತ್ತೆ. ಇದನ್ನು ಉಪಸಂಹಾರ ಮಾಡಿದೆ. ಅವೆಲ್ಲ ಒಂದು ಸ್ವಲ್ಪನೂ ಗೊಂದಲ ಇಲ್ಲ. ನಿನ್ನೆ ಹೇಳಿದ್ವು ಅಲ್ವಾ, ಏನಾದ್ರು ವ್ಯಾನ ಅಪಾನಗಳು ತಮ್ಮ ಕಾರ್ಯಗಳನ್ನು ಅದಲು ಬದಲು ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ? ಸಾರ ಹೊರಗೆ ಹೋಗುತ್ತೆ, ಕಿಟ್ಟ ಒಳಗೆ ಎಲ್ಲ ಕಡೆ ವಿತರಣೆ ಆಗುತ್ತೆ. ಏನಾಗ್ಬೋದು ಪರಿಣಾಮ ಅದರದ್ದು? ನಾವು ಎಲ್ಲರೂ ತಪ್ಪು ಮಾಡ್ತೀವಿ. ತಪ್ಪು ಮಾಡಿದಾಗ ಇದೊಂದು ದಿವಸ ಅಂತ ಹೇಳ್ತೀವಲ್ವಾ. ಸಾಮಾನ್ಯವಾಗಿ ತಪ್ಪು ಮಾಡಿದ್ರೆ ಹೇಳೋದೇನು, ಒಂದು ಸಾರಿ ಮಾತ್ರ, ಇವತ್ತೊಂದು ದಿವಸ ಹಿಂಗೆ ಮಾಡಲ ಅಂತೆಲ್ಲ ಕೇಳ್ತೀವಲ್ವಾ. ಇವತ್ತೊಂದು ದಿವಸ 8 ಗಂಟೆಗೆ ಹೇಳಲ್ಲ, ಇವತ್ತೊಂದು ದಿವಸ ಅದನ್ನು ತಿನ್ನಬಾರದನ್ನ ಅಂತ ಕೇಳ್ತೀವಲ್ವಾ. ಇದೇ ತರಹ ನಮ್ಮೊಳಗಿನ ಆ ಶಕ್ತಿಗಳು ಮಾಡಿದರೆ ಕಥೆ ಏನಾಗುತ್ತೆ ಅಂತ. ಒಂದು ದಿನ ಮಾಡಿದ್ರು ಗೋವಿಂದ. ನೇರವಾಗಿ ಏನಾದ್ರು ಪ್ರಾಣ ತನ್ನ ಕೆಲಸ ಮಾಡದೇ ಇದ್ದರೆ, ಈ ಪ್ರಾಣಾಪಾನಗಳು ತಮ್ಮ ಕೆಲಸ ಮಾಡದೇ ಇದ್ದರೆ ಏನಾಗುತ್ತೆ ಕತೆ ಅಂದರೆ,
ಉಸಿರು ಒಳಗೆ ಹೋಗ್ತಾ ಇದೆ. ಯಾರಿಂದ? ಅಪಾನದಿಂದ. ಉಸಿರು ಹೊರಗೆ ಬರ್ತಾ ಇದೆ. ಯಾರಿಂದ? ಪ್ರಾಣದಿಂದ. ಈ ಉಸಿರಾಟ ಇದೆಯಲ್ಲ, ಇದನ್ನೇ ಪ್ರಾಣಾಪಾನಗಳು ಸೇರಿ ಮಾಡ್ತಾ ಇರುವಂಥದ್ದು. ಒಂದು ಉಸಿರನ್ನ ಮೇಲೆತ್ತಾ ಇದೆ, ಇನ್ನೊಂದು ಕೆಳಗೆ ಇಳಿಸ್ತಾ ಇದೆ. ಊರ್ಧ್ವಗತಿ ಒಂದು, ಇನ್ನೊಂದು ಅಧೋಗತಿ. ಎತ್ತು ಏರಿಗೆ, ಕೋಣ ನೀರಿಗೆ ಅಂತ ನಂಬದಾಚಾರ್ಯ ಉದಾಹರಣೆ ಕೊಡ್ತಾ ಇದ್ರು ಯಾವಾಗಲೂ. ಎತ್ತು ಏರಿಗೆ, ಕೋಣ ನೀರಿಗೆ. ಪ್ರಾಣ ಎತ್ತುತ್ತಾ ಇರುತ್ತೆ. ಎತ್ತು ಅಂತ ಎತ್ತಿಗೆ ಯಾಕೆ ಹೆಸರು ಅಂದರೆ ಎತ್ತುತ್ತೆ ಅದು. ಭುಜದ ಮೇಲೆ ಇಡೀ ಗಾಡಿಯ ಭಾರವನ್ನು ಎತ್ತೋದ್ರಿಂದ ಎತ್ತು ಅಂತ ಹೆಸರು ಅದಕ್ಕೆ. ಹಾಗಾಗಿ ಆ ಎತ್ತುವ ಕೆಲಸವನ್ನು ಪ್ರಾಣ ಮಾಡ್ತಾ ಇರುತ್ತೆ, ಇಳಿಸೋ ಕೆಲಸವನ್ನು ಅಪಾನ ಮಾಡ್ತಾ ಇರುತ್ತೆ. ಪ್ರಾಣ ಭಗವಂತನ ಕಡೆ ಸೆಳಿತಾ ಇರುತ್ತೆ, ಅಪಾನ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಅದೆರಡು ಸೇರಿ ಉಸಿರಾಟ. ಒಂದು ಆ ಕಡೆಗೆ, ಒಂದು ಈ ಕಡೆಗೆ. ಒಂದು ವ್ಯವಹಾರ, ಒಂದು ಪರಮಾರ್ಥ. ವ್ಯವಹಾರ, ಪರಮಾರ್ಥ ಎರಡು ಸೇರಿ ಜೀವನ. ಯಾವ್ದಾದ್ರು ಒಂದು ಇಲ್ಲದೆ ಇದ್ದರೆ ಆ ಜೀವನ ಪರಿಪೂರ್ಣ ಅಲ್ಲ. ಉಸಿರಾಟಕ್ಕೆ ತಕ್ಕಂತೆ ಇಲ್ಲ ಅದು. ಉಸಿರಾಟಕ್ಕೆ ತಕ್ಕಂತೆ ಇರಬೇಕು ಅಂದರೆ ಯೋಗ ಭೋಗ ಎರಡೂ ಇರಬೇಕು. ಅದು ಮೇಲ್ಮುಖವಾದ ಗತಿ ಯೋಗ, ಅದು ಕೆಳಮುಖವಾದ ಗತಿ ಅದು ಭೋಗ ಅದು. ಹಾಗಾಗಿ ಪ್ರಾಣಾಪಾನಗಳು ಸೇರಿಯೇ ನಮಗೆ ಯೋಗ ಭೋಗಗಳನ್ನು ಕೊಡ್ತಾ ಇರುವಂಥದ್ದು. ಅವು ತಮ್ಮ ಕೆಲಸ ಮಾಡದೇ ಇದ್ದರೆ ವ್ಯಕ್ತಿ ಗೋವಿಂದನ ಪಾದ ಸೇರಿದ್ರೆ ಬೇಜಾರು ಇರಲಿಲ್ಲ, ಏನೋ ಏನಾಗ್ತಾನೆ ಅಂತ ಗೊತ್ತಿಲ್ಲ, ಇಲ್ಲ ಅಂತ ಆಗ್ಬಿಡ್ತಾನೆ ಕೂಡಲೇ ಅಂತ. ಒಂದು ದಿವಸ ಅಲ್ಲ, ಒಂದು ಸ್ವಲ್ಪ ಹೊತ್ತು ಏನಾದ್ರು ವ್ಯತ್ಯಾಸ ಮಾಡಿದ್ರು ಕೂಡ ಅನಾಹುತಗಳಾಗತ್ತೆ ಅಂತ. ತಿಳಿಸೋಣವಾ? ರಸಗಳಿಗೆ ಮತ್ತು ಅಂತಃಕರಣಗಳಿಗೆ ಸಂಬಂಧ ಇದೆ ಹೇಳಿದ್ರಿ. ಅದು ಹೇಗೆ ಅಂದರೆ ಅವನ ಮಾತು ಹುಳಿ, ಅವನ ಮಾತು ಉಪ್ಪು, ಅವನ ಮಾತು ಚಪ್ಪೆ, ಅವು ಮುಟ್ರೆ ಸಾಕು ಹಾಲು ಮೊಸರಾಗ್ಬಿಡ್ತದೆ ಹೇಳೆಲ್ಲ ಮಾತು ಬಂದಿದೆ. ಸ್ವಲ್ಪ ನೀನು ಸೇರಿಸಿದೆಯೇ ನಾನು ಹೇಳಿದ್ದಕ್ಕೆ ಅಲ್ಲಿ. ಇದನ್ನು ಮಾತ್ರ ತಗೋ. ಯಾವುದು ಅಂದರೆ ಎಲ್ಲೆಲ್ಲಿ ಈ ರಸಕ್ಕೂ ಭಾವಕ್ಕೂ ಸಂಬಂಧ ಬರುತ್ತೋ ಅದನ್ನು ತಗೋ. ನಿನ್ನ ಉಪಕ್ರಮ ತುಂಬ ಸರಿ ಇದೆ. ಅವನಿಗೆ ತುಂಬ ಹುಳಿ ಅಂತಂದ್ರೆ ಏನು? ಗರ್ಭ ಅಂತ ಅರ್ಥ ಅಲ್ವಾ? ಅವನಿಗೆ ಹುಣಸೆ ಹಣ್ಣು ಎಷ್ಟು ಅವನಿಗೆ ಅಂತ ಹೇಳೋದುಂಟು, ಹುಳಿ ಅಂತ ಹೇಳೋದುಂಟು. ಅದರ ಅರ್ಥ ಏನು ಅಂದರೆ ಗರ್ಭ ಅಂತ. ಅಂದರೆ ಹುಳಿಗೂ ಗರ್ಭಕ್ಕೂ ಸಂಬಂಧ ಇದೆ ಅಂತ ಆಯಿತು ಅಂತ. ಸಂತೋಷ ಆಯಿತು, ಸಿಹಿ ಹಂಚಿದ್ರು. ಏನರ್ಥ ಅದಕ್ಕೆ? ಆ ಸಂತೋಷಕ್ಕೂ ಸಿಹಿಗೂ ಸಂಬಂಧ ಇದೆ ಈ ತರಹ ಅಂತ. ಖಾರವಾಗಿ ಮಾತಾಡಿದ ಅಂದ್ರೇನು? ಕೋಪಿಸ್ಕೊಂಡು ಮಾತಾಡಿದ ಅಂತ. ಕೋಪಕ್ಕೂ ಖಾರಕ್ಕೂ ಸಂಬಂಧ ಇದೆ ಅಂತ ತೋರಿಸ್ತಾ ಇದೆ ಅದನ್ನು. ಈ ಮುಟ್ಟಿದಾಗ ಹಾಲು ಹಾಳಾಗೋದು ಅನ್ನೋದು ಅದೊಂದು ವಿಷಯ ಬೇರೆ. ಅದು ಆ ಮುಟ್ಟಿದಾಗ ಹಾಲು ಹಾಳಾಗೋದು ಅಂದರೆ ಒಳಗೇನೋ ದೋಷ ಇದೆ, ಅದು ಹೊರಗೆ ಹರಿದು ಬರ್ತಾ ಇದೆ. ಆ ಮುಟ್ಟಿವಿಕೆ ಅನ್ನೋದು ನಮ್ಮ ಒಳಗಿನ ಹೊರಗೆ ಹಾಕುವಂಥದ್ದು. ಅದು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಅಂತ ಹರಿಯುತ್ತೆ ಹೊರಗಡೆಗೆ ಪ್ರವಾಹ, ಒಂದು ಶಕ್ತಿ ಅಲ್ಲಿಂದ. ಹಾಗಾಗಿ ದುಷ್ಪ್ರವಾಹ ಹರಿದಾಗ ಮುಟ್ಟಿದ್ದೆಲ್ಲ ಹಾಳಾಗತ್ತೆ, ಮುಟ್ಟಿದ್ದೆಲ್ಲ ಕೆಡುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗತ್ತೆ ಅದು. ಅದೇ ಸಾತ್ವಿಕ ಪ್ರವಾಹ ಹರಿದ್ರೆ ಅವ್ನು ಮುಟ್ಟಿದ್ದೆಲ್ಲ ಒಳ್ಳೇದಾಗತ್ತೆ, ತಲೆ ಮೇಲೆ ಕೈ ಇಟ್ಟರೆ ಉದ್ಧಾರ ಆಗ್ತಾನೆ ಅವನು. ಇದು ಇದೆ, ಅದೊಂದು ವಿಷಯ ಬೇರೆ. ಅದು ಅದ್ರ ಹಿಂದಿನ ವಿಷಯ ಇದೆಯಲ್ಲ, ಇದು ರಸಕ್ಕೂ ಮತ್ತು ಭಾವಕ್ಕೂ ಸಂಬಂಧ ಇರುವಂಥದ್ದು. ತುಂಬ ಕಹಿ ಆಯ್ತಪ್ಪ ಅವ್ರ ಮಾತು, ನನಗೆ ಏನರ್ಥ ಅದಕ್ಕೆ? ದುಃಖ ಆಯಿತು ಅಂತ. ಆ ದುಃಖಕ್ಕೂ ಕಹಿಗೂ ಸಂಬಂಧ ಇದೆ ಅಂತ. ಹಾಗಾಗಿ ಈ ಊಟ, ಅದರ ರಸಗಳು, ಅಲ್ಲಿಂದ ಮನಸ್ಸು ಪರಸ್ಪರ ತುಂಬ ಹತ್ತಿರದ ಬಾಂಧವ್ಯ ಇಟ್ಕೊಂಡು ಆ ರೀತಿ ಮುಂದುವರಿತೇವೆ. ಊಟ ಮಾಡ್ಬೇಕಾದ್ರೆ ಹುಷಾರಾಗಿ ಊಟ ಮಾಡಬೇಕು. ಇದರರ್ಥ ನೀವು ಬೇರೆ ಯಾವುದೇನು ಈಗ ಸಿಹಿ ಬಿಟ್ಟು ಬೇರೆ ಯಾವುದು ತಿನ್ನಬಾರ್ದು ಅಂತ ಅರ್ಥ ಅಲ್ಲ. ಎಲ್ಲದೂ ಬೇಕಾಗುತ್ತೆ ಜೀವನಕ್ಕೆ. ಒಂದು ಗೃಹಸ್ಥ ಜೀವನ ಮಾಡಬೇಕು ಅಂದರೆ ಆಗ ಕೆಲವು ಸಾರಿ ಸಿಟ್ಟು ಬೇಕಾಗತ್ತೆ, ಕೆಲವು ಸಾರಿ ದುಃಖನೂ ಆಗುತ್ತೆ. ದುಃಖ ಪಡೋದು ದುಃಖ ಪಡಬೇಕು. ರಾಮನೂ ದುಃಖ ಪಟ್ಟಿದ್ದಾನೆ. ಸಂತೋಷ ಪಡೋದು ಸಂತೋಷ ಪಡಬೇಕು. ಎಲ್ಲವೂ ಇದೆ, ಎಲ್ಲ ಭಾವಗಳು ಬೇಕಾಗತ್ತೆ. ಆ ಥರದ್ದು ಒಂದು ಗೃಹಸ್ಥ ಜೀವನ, ಒಂದು ಸಾಮಾನ್ಯ ಜೀವನ ಅಂದರೆ ಎಲ್ಲವೂ ಕೂಡ ಬೇಕಾಗತ್ತೆ. ಹಾಗಾಗಿ ಎಲ್ಲ ರಸಗಳು ಬೇಕು. ಹಾಗಾಗಿ ಊಟವನ್ನು ಷಡ್ರಸೋಪೇತ ಅಂತ ಹೇಳ್ತಾರೆ. ಹಾಗಿರಬೇಕು. 6 ರಸಗಳು ಇರಬೇಕು ಊಟದಲ್ಲಿ. 6 ರಸ ಯಾವುದೆಲ್ಲ? ಕನ್ನಡದಲ್ಲಿ ಹೇಳಿ, ಹಿಂದಿಯವರಿಗೆಲ್ಲ ಗೊತ್ತಾಗೋದಿಲ್ಲ, ಕನ್ನಡದಲ್ಲಿ ಹೇಳಿ. ಆರು ರಸಗಳು: ಸಿಹಿ, ಹುಳಿ, ಉಪ್ಪು, ಖಾರ, ಕಹಿ, ಒಗರು. 6 ರಸಗಳು ಕೂಡ ಇರಬೇಕು ಊಟದಲ್ಲಿ. ಯಾಕೆಂದರೆ ಅಂಥ ಭಾವಗಳು ನಮ್ಮಲ್ಲಿ ಏರ್ಪಡಬೇಕಾಗತ್ತೆ. ಹಾಗಾಗಿ 6 ರಸಗಳು ಕೂಡ ಇದ್ದಾಗಲೇ ಅದಕ್ಕೆಲ್ಲ ಕೆಲಸ ಇದೆ. ಪ್ರತಿ ರಸಕ್ಕೂ ಕೂಡ ದೇಹದ ಒಂದು ಸುವ್ಯವಸ್ಥೆಯಲ್ಲಿ ಪಾತ್ರ ಇದೆ. ಹಾಗಾಗಿ ಎಲ್ಲ ಬೇಕಾಗತ್ತೆ ಅಂತ. ಅವನೊಬ್ಬ ಬಹಳ ಹೊತ್ತಿನ ಕೈ ಎತ್ಕೊಂಡಿದ್ದಾನೆ. ಅಲ್ಲಿಗೆ ಮುಕ್ತಾಯ ಮಾಡು. ಇವತ್ತು ತುಂಬ ಹೊತ್ತಾಯ್ತು, ನಿಮ್ಮದೇ ತುಂಬ ಹೊತ್ತಾಯ್ತು ಇವತ್ತು. ಆದರೆ ಎಲ್ಲವನ್ನೂ ಹೇಳಿದಿರಿ. ತುಂಬ ಸಂತೋಷ ಆಗೋದೇನೆಂದರೆ ಇಡೀ ಪಾಠವೇ ವಾಪಸ್ ಬಂದಿದೆ ನಮಗೆ ಇವತ್ತು. ನೀವು ಹೇಳಿದ್ರಿ ಗರುಡ ಪುರಾಣದಲ್ಲಿ 18ನೇ ಅಧ್ಯಾಯದಲ್ಲಿ 7 ವ್ರತಗಳಿದೆ. 7ನೇ ವ್ರತದಲ್ಲಿ 5ನೇ ವ್ರತ ಚಾತುರ್ಮಾಸ.
ಏನಪ್ಪ ಇದು ಅದ್ಭುತ ಆಯ್ತು ನಿಂದು ಅಂತ. ಆಯ್ತು, ಇರಲಿ, ಮುಂದಕ್ಕೆ ಹೋಗೋಣ. ಈಗ ಒಂದು 2 ಅಂಶ ಇದೆ, ಅದನ್ನು ಹೇಳಿ ಮುಂದಕ್ಕೆ ಹೋಗೋಣ. ಹೇಳೋಕೆ ಬಾಕಿ ಇರೋಂಥದ್ದು ಮತ್ತೊಂದು ಮುಂದೆ ಪ್ರಸ್ತಾಪ ಮಾಡಿಬಿಡ್ತೇವೆ, ಸಮಯ ಹೆಚ್ಚು ಇರಲಾರದು. ಈ ಆಹಾರ ಪರಿಣಾಮಕರ ಭಾವಗಳು ಅಂತ ಇರ್ತವೆ ಶರೀರದಲ್ಲಿ. ಆಹಾರ ಗುಣಾನಾಂ ಪರಿಣಾಮಕರಾಹ ಅಂತ. ಈಗ ಜೀರ್ಣ ಆಗಬೇಕಲ್ಲ, ಪರಿಣಾಮ ಅನ್ನೋ ಶಬ್ದವನ್ನು ಆಯುರ್ವೇದ ಯಾವ ಅರ್ಥದಲ್ಲಿ ಬಳಸುತ್ತೆ ಅಂದರೆ, ನೀವು ಆಹಾರವಾಗಿ ಸ್ವೀಕಾರ ಮಾಡಿದ್ದು ಧಾತುವಾಗಿ ಪರಿಣಾಮ ಹೊಂದುತ್ತಲ್ಲ. ಮೊದಲೇನಿತ್ತು, ಆಮೇಲೆ ಏನಾಯಿತು, ಪಂಚಭೂತಗಳ ರೂಪದಲ್ಲಿ ಇದ್ದಿದ್ದು ಸಪ್ತ ಧಾತುಗಳ ರೂಪದಲ್ಲಿ ಪರಿಣಾಮವನ್ನು ಹೊಂದುತ್ತಲ್ಲ ಅದು. ಅದನ್ನು ಈ ಜೀರ್ಣಕ್ರಿಯೆಯನ್ನೇ ಪರಿಣಾಮ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಆ ಪರಿಣಾಮಕ್ಕೆ 6 ಸಂಗತಿಗಳು ಕಾರಣ ಆಗ್ತವಂತೆ. ಅದನ್ನೊಂದನ್ನು ಇವತ್ತು ಹೇಳೋಣ ಅಂತ ಅಂದ್ಕೊಂಡು, ಒಳಗಡೆ ಬೇಯುತ್ತಲ್ಲ, ಜೀರ್ಣಕ್ರಿಯೆ ನಡೆಯುತ್ತಲ್ಲ ಒಳಗಡೆಗೆ, 6 ಸಂಗತಿಗಳು. ಚರಕ ಸಂಹಿತ ಶಾರೀರ ಸ್ಥಾನ ಅಧ್ಯಾಯ 6 ಅಲ್ಲಿ ಬರುತ್ತೆ ಇದು. 6 ಯಾವ್ಯಾವುದು ಅಂದರೆ ಊಷ್ಮ, ವಾಯು, ಕ್ಲೇದ, ಸ್ನೇಹ, ಕಾಲ, ಸಮಯೋಗಶ್ಚೈಷಾಂ. ಧಾತ್ವಾಹಾರ ಗುಣಾನಾಂ ಪರಿಣಾಮಕರ ಭವಂತಿ ಅಂತಿರೋದು. ಊಷ್ಮ, ವಾಯು, ಕ್ಲೇದ, ಕಾಲ, ಸಮಯೋಗ. ಊಷ್ಮ ಅಂದರೆ ಅಗ್ನಿ, ಬಿಸಿ. ವಾಯು ಅಂದರೆ ಪ್ರಾಣಶಕ್ತಿಗಳು. ಕ್ಲೇದ ಅಂದರೆ ದ್ರವಾಂಶ, ತೇವಾಂಶ. ಸ್ನೇಹ ಅಂದರೆ ಜಿಡ್ಡಿನಂಶ. ಆಮೇಲೆ ಕಾಲ ಅಂತ ಸಮಯೋಗ ಅಂದರೆ ಇವುಗಳ ಸಮನ್ವಯ, ಇವುಗಳ ಪ್ರಮಾಣಬದ್ಧತೆ. ಇದಿಷ್ಟು ಸೇರಿ ನಾವು ತಿಂದಿದ್ದು ಜೀರ್ಣ ಆಗುವಂಥದ್ದು. ನೋಡಿ, ನಮ್ಮ ಪೂರ್ವಜರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ. ಈಗ ಆಧುನಿಕ ವಿಜ್ಞಾನ ಕೂಡ ಜೀರ್ಣ ಪ್ರಕ್ರಿಯೆಯನ್ನು ಹೇಳುತ್ತೆ. ಅವರು ತುಂಬ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ವ್ಯವಸ್ಥಿತವಾಗಿ ಇದೆ ಅದು ಅವ್ರು ಹೇಳ್ತಾ ಇರುವಂಥದ್ದು. ಆದರೆ ಈ ಪ್ರಾಚೀನರ ಆಳ ಅಗಲ ಅವರು ಮುಟ್ಟಿದ್ದು ಎಲ್ಲಿವರೆಗೆ ಅಂದರೆ ಅದು ಅತ್ಯದ್ಭುತ. ಅದು ಒಂದು ಎಷ್ಟು ಕೆಲಸ ಮಾಡಿದ್ದಾರೆ ಅವರು ಅಂದರೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಗತ್ತೆ. ಮುಂದಕ್ಕೆ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಅದು. ಕ್ಲೇದ ಅಂದರೆ ನಿಮ್ಮ ಮೊದಲೇ ಹೇಳಿದಾಗೆ ಆ ತೇವಾಂಶ. ಈ ಬಾಯಿಯಲ್ಲಿ ಲಲಾರಸ ಇದೆ, ಜಠರದಲ್ಲಿ ಕೂಡ ಕ್ಲೇದಕ ಕಫ ಅಂತಿರುತ್ತೆ ಜಠರದಲ್ಲಿ ಕೂಡ. ಅವೇನು ಮಾಡುತ್ತೆ ಅಂದರೆ ಆಹಾರವನ್ನು ಶಿಥಿಲಗೊಳಿಸ್ತವೆ ಅಂತ. ಈಗ ಆ ನೀರಂಶ ಸೇರ್ಕೊಂಡಾಗ ಏನಾಗುತ್ತೆ, ನೆನೆದಾಗ ಸಾಮಾನ್ಯ ಗಾತ್ರ ಜಾಸ್ತಿ ಆಗತ್ತಲ್ವಾ, ಯಾವುದನ್ನಾದ್ರು ನೆನೆಸಿಟ್ರೆ ಗಾತ್ರ ಜಾಸ್ತಿ ಆಗತ್ತಲ್ವಾ, ನೀರು ಒಳಗಡೆ ಸೇರ್ಕೊಂಡಾಗ ಅದು ಶೈಥಿಲ್ಯ, ಅದು ಒಡಿಬೇಕು. ಅದು ಆಹಾರ ಹಾಗೆ ಗಟ್ಟಿ ಇದ್ರೆ ಉಪಯೋಗ ಏನೂ ಇಲ್ಲ, ಬೇರೆ ಬೇರೆ ಆಗಬೇಕು, ಒಡಿಬೇಕು ಅಂದರೆ ನೀರು ಹಾಕಿದಾಗ, ನೀರು ಸೇರಿದಾಗ ಅದಕ್ಕೆ ತುಂಬ ಅನುಕೂಲ ಆಗತ್ತೆ. ಹಾಗಾಗಿ ಶೈಥಿಲ್ಯ ಮಾಪಾದಯತಿ, ಸಡಿಲಗೊಳಿಸ್ಕೊಡುತ್ತೆ, ಒಡೆಯುತ್ತೆ. ಆ ಕೆಲಸವನ್ನು ನೀರು ಮಾಡುತ್ತೆ. ಆಮೇಲೆ ಸ್ನೇಹ ಏನು ಮಾಡುತ್ತೆ, ಜಿಡ್ಡಿನಂಶ ಏನು ಮಾಡುತ್ತೆ ಅಂದರೆ ಮೃದುತ್ವವನ್ನು ಉಂಟು ಮಾಡುತ್ತೆ. ಮಾರ್ಧವಂ ಜನಯತಿ, ಒಳಗೆ ಹೋದ ಆಹಾರ ಇನ್ನಷ್ಟು ಮೃದುವಾಗುವಂತೆ ಆ ಸ್ನೇಹ ಮಾಡುತ್ತೆ. ಆಮೇಲೆ ವಾಯು ಏನು ಮಾಡುತ್ತೆ ಅಂದರೆ ಈ ಸಾಗಾಣಿಕೆ ಮಾಡಬೇಕಲ್ಲ, ಆಹಾರ ಬಾಯಿಯಿಂದ ಹೊಟ್ಟೆಗೆ ಹೋಗಬೇಕು, ಅಲ್ಲಿಂದ ಎಲ್ಲೆಲ್ಲಿಗೆ ಹೋಗಬೇಕು, ಅಲ್ಲಿಗೆಲ್ಲ ಹೋಗಬೇಕು, ಇದೆಲ್ಲ ಕೆಲಸಗಳಾಗಬೇಕಲ್ಲ ಅಂತ. ಆಗಬೇಕು ಅಂದರೆ ವಾಯು ಕೆಲಸ ಮಾಡಬೇಕು, ಅಲ್ಲಿಯೂ ಸಮಾನ ವಾಯು ಕೆಲಸ ಮಾಡಬೇಕು. ನೀವು ಜೀರ್ಣಾಂಗವನ್ನೇ ಜಠರವನ್ನೇ ತಗೊಂಡ್ರೆ ಈ ಸಮಾನವೇ ಈ ಅಗ್ನಿಯ ಕಡೆಗೆ ಆಹಾರವನ್ನು ಎಳೆಯುವಂಥದ್ದು. ಅಲ್ಲೊಂದು ಚಲನೆಯನ್ನು ಏರ್ಪಡಿಸುತ್ತೆ, ಸಮಾನ ಒಳಗಡೆಗೆ ಒಂದು ಚಲನೆಯನ್ನು ಏರ್ಪಡಿಸುತ್ತೆ ಜಠರದಲ್ಲಿ, ಅದನ್ನು ಮಾಡಬೇಕು. ಆಮೇಲೆ ಸಮಯೋಗ, ಇವುಗಳ ಸಮತೋಲನ ಬೇಕು. ಎಷ್ಟಾರು ನೀರು ಕುಡಿದ್ಬಿಟ್ರೆ ಸಮತೋಲನ ಅಲ್ಲ ಅದು. ಅಥವಾ ಕೆಲವರು ಬರೀ ಗಟ್ಟಿ ಆಹಾರ ತಿಂತಾರೆ, ಏನೋ ನೀರು ಕುಡಿಯೋದೇ ಇಲ್ಲ, ನೀರು ಕುಡಿಯೋದೇ ಕಡಿಮೆ, ಅಥವಾ ಒಣಕಣ ಅಂತ ಹೇಳ್ತಾರಲ್ಲ, ಅಂಥದ್ದನ್ನೇ ತಿಂತಾ ಇರ್ತಾರೆ, ಅಸಮತೋಲನ ಆಗುತ್ತೆ ಅದರಿಂದ. ಹಾಗಾಗಿ ಎಲ್ಲ ಅದರ ಪ್ರಮಾಣದಲ್ಲಿ ಬೇಕು ಅನ್ನೋದು ಅಂತ. ಹಾಗಾಗಿ ಅದು ಸಮಯೋಗ. ಆ ಸಮಯೋಗದ ಕಾರ್ಯವನ್ನು ಧಾತು ಸಾಮ್ಯಂ ಅಂತ ಹೇಳ್ತಾರೆ. ಇವೆಲ್ಲ ಸಮ ಪ್ರಮಾಣದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಇದ್ದರೆ ಧಾತು ಸಾಮ್ಯ ಆಗುತ್ತೆ ಅಂತ ಅಷ್ಟರ ಮಟ್ಟಿಗೆ ಹೇಳಿದ್ದಾರೆ ಅದನ್ನು. ಇನ್ನು
ಕಾಲಹ ಅಂತ, ಕಾಲಕ್ಕೂ ಒಂದು ಪಾತ್ರ ಇದೆ. ಇಂತಿಷ್ಟು ಸಮಯ ಕೊಡಬೇಕಲ್ವಾ, 4 ಗಂಟೆ ಜೀರ್ಣ ಆಗಬೇಕು ಆಹಾರ ಅಂತಂದರೆ ಸಾಮಾನ್ಯ ಒಂದು 4 ಗಂಟೆ 5 ಗಂಟೆನೂ ಆಗ್ಬೋದು. ಕೆಲವರಿಗೆ 3 ಗಂಟೆಯಲ್ಲೂ ಆಗ್ಬೋದು ಜೀರ್ಣ. ಅಗ್ನಿ ಮೇಲೆ ಅವಲಂಬಿತ ಅದು. ಅಗ್ನಿಯ ಸಮಾಗ್ನಿಯೋ ಮಂದಾಗ್ನಿಯೋ ತೀವ್ರಾಗ್ನಿಯೋ ಅದರ ಮೇಲೆ ಅವಲಂಬಿತ, ಅವತ್ತು ಹೇಗಿದೆ ಅಗ್ನಿ ಅಂತ. ಹಾಗಾಗಿ ಇದು ಒಂದು ಅಂದಾಜು ಸರಾಸರಿ 4 ಗಂಟೆ ಅಂತ ಲೆಕ್ಕ, ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಈ ಕಾಲಾವಧಿ ಇದೆಯಲ್ಲ ಇದು ಕೂಡ ತುಂಬ ಮುಖ್ಯ ಅಂತ, ಯಾಕೆಂದರೆ ಅಷ್ಟು ಕಾಲ ತಗೊಂಡ್ರೆ ಅಷ್ಟು ಆ ರೂಪ ಬರುವಂಥದ್ದು. ಗಡಿಬಿಡಿ ಮಾಡಿದರೆ ಆ ರೂಪ ಬರೋದಿಲ್ಲ. ನೀವು ಗಡಿಬಿಡಿ ಮಾಡಿ ತಿಂದರೂ ಕಷ್ಟ ಆಗುತ್ತೆ. ಆಮೇಲೆ ಜೀರ್ಣಕ್ಕೂ ಕೂಡ ಸಮಯ ಕೊಡಬೇಕು. ನಾವು ಸಮಯ ಕೊಡದೆ ನಾವು ಅನುಕೂಲ ಆಗದೇ ಇರೋ ಕೆಲಸ ಮಾಡಿದರೆ, ಜೀರ್ಣಕ್ಕೆ ಪ್ರತಿಕೂಲ ಆಗೋ ಥರ ಕೆಲಸ ಮಾಡಿದರೆ ಆಗ ಕಷ್ಟ ಆಗತ್ತೆ ಅಂತ. ಹಾಗಾಗಿ ಅಲ್ಲಿ ಸಮಯ ಇದೆ. ಅಲ್ಲಿ 3 ಧಾತುಗಳು ಕೆಲಸ ಮಾಡ್ತೇವೆ ಜೀರ್ಣ ಆಗಬೇಕಾದ್ರೆ, ಆಹಾರ ಜೀರ್ಣ ಆಗಬೇಕಾದ್ರೆ. ಅದನ್ನು ಮುಂದಕ್ಕೆ ಅದನ್ನೇ ಹೇಳ್ತೀವಿ. ಅದನ್ನು ಮೊದಲು ಕಫ ಕೆಲಸ ಮಾಡುತ್ತೆ, ಆಮೇಲೆ ಪಿತ್ತ ಕೆಲಸ ಮಾಡುತ್ತೆ, ಆಮೇಲೆ ವಾತ ಕೆಲಸ ಮಾಡುತ್ತೆ. 3 ಸಮಾನವಾಗಿ ಸಮಯವನ್ನು ಪಾಲಿಸ್ಕೊಳ್ತೇವೆ. ಆ ಪ್ರಕಾರ ಜೀರ್ಣಕ್ರಿಯೆ ನಡೆದು ವಾತದ ಕೆಲಸ ಮುಗಿದ ಮೇಲೆ ಮುಗೀತದು ಅಂತ ಒಂದು ಹಂತ ಆಯಿತು ಅಂತ ಅರ್ಥ. ಈ ಸಮಯ ಕೂಡ ಕೊಡಬೇಕು. ಇಷ್ಟು ಆದಾಗ ಧಾತು ಸಾಮ್ಯ ಏರ್ಪಡುವಂಥದ್ದು. ಇವೆಲ್ಲವೂ ಸರಿ ಇರಬೇಕು. ಹಾಗಾಗಿ ಜಿಡ್ಡಿನಂಶವೂ ಬೇಕು, ಎಷ್ಟು ಬೇಕು ಅಷ್ಟು ಬೇಕು. ಆಮೇಲೆ ಜಲಾಂಶವೂ ಬೇಕು, ಎಷ್ಟು ಬೇಕೋ ಅಷ್ಟು ಬೇಕು. ಸಮಾನ ಕೆಲಸ ಮಾಡಬೇಕು, ಮಾಡುವಷ್ಟೇ ಮಾಡಬೇಕದು, ಕಡಿಮೆನೂ ಅಲ್ಲ ಹೆಚ್ಚು ಅಲ್ಲ. ಹೀಗೆಲ್ಲ ಇದ್ದಾಗ ಒಂದು ಧಾತು ಸಾಮ್ಯ ಏರ್ಪಡೋದಕ್ಕೆ ಸಾಧ್ಯ ಇದೆ. ದೇಹದೊಳಗೆ ಇಷ್ಟು ಕೆಲಸಗಳು ನಡೀತಾ ಇದ್ದಾವೆ ಅನ್ನೋದನ್ನು ಹೇಳಿ ಕೊಟ್ಟ ಕೊನೆಯದಾಗಿ ಇದೊಂದು ಅದ್ಭುತವಾದ ಸಂಗತಿ. ಇದು ಆಲೋಚನೆ ಮಾಡಿದರೆ ಈ ಆಯುರ್ವೇದದವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ, ಈ ಹೊಟ್ಟೆ ಒಳಗಡೆ ಅನ್ನ ಹೋದ್ಮೇಲೆ ಅದು ಜೀರ್ಣ ಆಗೋ ಸಮಯ ಅದನ್ನು 3 ಭಾಗ ಮಾಡ್ತಾರೆ ಅವರು 3 ಭಾಗ ಮಾಡೋದಲ್ಲ, ಪ್ರಕೃತಿನೇ 3 ಭಾಗ ಮಾಡಿದೆ. 3 ಹಂತದಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ ಅಂತ. ಆ 3 ಹಂತದಲ್ಲಿ ಒಳಗಿರುವ ಆಹಾರಕ್ಕೆ ಬೇರೆ ಬೇರೆ ರುಚಿ ಇರುತ್ತಂತೆ, ಬೇರೆ ಬೇರೆ ಪಾಕ ಅಂತ. ಜೀವಂತ ವ್ಯಕ್ತಿಯ ಹೊಟ್ಟೆಯೊಳಗೆ ಆಹಾರ ಹೋದ ನಂತರ ಅದು 3 ಹಂತದಲ್ಲಿ ಪಚನ ಆಗುವಾಗ 3 ಪಾಕಗಳನ್ನು ಹೇಳ್ತಾರವರು. ಈಗ 4 ಗಂಟೆ ಜೀರ್ಣಕ್ಕೆ ಬೇಕು ಅಂತ ತಗೊಂಡ್ರೆ ಅದನ್ನು 3 ಪಾಲು ಮಾಡೋಣ. ಎಷ್ಟೆಷ್ಟು? 1 ಗಂಟೆ 20 ನಿಮಿಷ, 1 ಗಂಟೆ 20 ನಿಮಿಷ, 1 ಗಂಟೆ 20 ನಿಮಿಷ. 3 ಪಾಲು ಮಾಡಿದರೆ 4 ತಾಸು ಪೂರ್ಣ ಆಗುತ್ತೆ ಅದರಲ್ಲಿ ಅಲ್ವಾ. ಆ ಮೊದಲನೇ 1 ಗಂಟೆ 20 ನಿಮಿಷ ಅದು ಕಫ ಪಾಕ. ಅದನ್ನು ಮಧುರಾವಸ್ಥಾ ಪಾಕ ಅಂತ ಹೇಳ್ತಾರೆ. ಅಲ್ಲಿ ನೊರೆನೂ ಬರುತ್ತೆ ಮತ್ತು ಮಾಧುರ್ಯವೂ ಕೂಡ ಏರ್ಪಡುತ್ತೆ ಮೊದಲ ಹಂತದಲ್ಲಿ. ಇದೆರಡೂ ಕೂಡ ಆಗುತ್ತಂತೆ. ನೀವು ಏನೇ ತಿಂದಿರಿ, ಆದರೆ ಕಫದ ನೇತೃತ್ವದಲ್ಲಿ ಪಾಕ ನಡಿಬೇಕಾದ್ರೆ ಒಳಗಡೆಗೆ ಆ ಮೊದಲನೇ ಹಂತದಲ್ಲಿ ಮಾಧುರ್ಯ ಏರ್ಪಡುತ್ತೆ ಮತ್ತು ನೊರೆ ಕೂಡ ಏರ್ಪಡುತ್ತೆ. ಇದೆರಡು ಕೂಡ ಕಫದ ಧರ್ಮ. ನೊರೆ ಮತ್ತು ಕಫ ಇದೆರಡು ಕೂಡ ಅದರ ಸ್ವಭಾವ, ಕಫದ ಸ್ವಭಾವ ಅದನ್ನು ಏರ್ಪಡಿಸುತ್ತೆ ಅದು. ಅದಾದ್ಮೇಲೆ ಪಿತ್ತ ಬರುತ್ತೆ. ಪಿತ್ತ ಬಂದಾಗ ಅಮ್ಲ ಪಾಕ ಆಗತ್ತೆ ಅಂತ, ಆಗ ಹುಳಿ ಬರುತ್ತೆ ಅಂತ, ಆಹಾರದಲ್ಲಿ ಹುಳಿ ಅಂಶ ಬರುತ್ತೆ. ಈ ಬರೀ ಹುಳಿ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ ಹುಳಿ ತೆಗ್ ಬಂತು ಅಂತ ಶುರು ಮಾಡ್ತಾರಲ್ಲ. ಆಮೇಲೆ ಅದರ ಅರ್ಥ ಏನು? ಪಿತ್ತ ಎಡವಟ್ಟಾಗಿದೆ ಅಂತ ಏನೋ. ಪಿತ್ತಕ್ಕೂ ಹುಳಿಗೂ ಭಾರಿ ಒಂದು ಅನ್ಯೋನ್ಯ ಬಾಂಧವ್ಯ ಅದಕ್ಕೆ. ಹಾಗಾಗಿ ಹುಳಿ ತೆಗ್ ಬರ್ತಾ ಇದೆ ಅಂದರೆ ಅದಕ್ಕೆ ಪಿತ್ತ ಎಡವಟ್ಟಾಗಿದೆ ಅಂತಲೇ ಅರ್ಥ ಅದಕ್ಕೆ ಸಾಮಾನ್ಯವಾಗಿ. ಹಾಗಾಗಿ ಎರಡನೇ ಹಂತದ ಪಾಕ, ಎರಡನೇ 1 ಗಂಟೆ 20 ನಿಮಿಷ ಅದರ ವಿವರಣೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿ. ಪಿತ್ತದ ಪ್ರಾಧಾನ್ಯ ಇರೋದ್ರಿಂದ ಅಮ್ಲ ಪಾಕ, ಹುಳಿ ಅದು ಅಂತ ಹೇಳ್ತಾರೆ. ಮೂರನೇದು ವಾತದ ನೇತೃತ್ವದಲ್ಲಿ ನಡೆಯುವಂಥದ್ದು, ಮೂರನೆಯ ಪಾಕ, ಅದು 1 ಗಂಟೆ 20 ನಿಮಿಷ. ಆಗ ಕಟುಪಾಕ ಅಂತ, ಖಾರ, ಆ ರಸ ಏರ್ಪಡುತ್ತೆ, ಆ ರುಚಿ ಏರ್ಪಡುತ್ತೆ. ಬಹುಶಃ ಇದನ್ನು ನಾವು ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಜೀವಂತ ವ್ಯಕ್ತಿಯ ಹೊಟ್ಟೆಯೊಳಗೆ ಆಹಾರ ಪಚನಗೊಳ್ಳುವಾಗ ಯಾವ್ಯಾವ ರುಚಿ ಅಲ್ಲಿ ಏರ್ಪಡುತ್ತೆ ಅನ್ನೋದನ್ನು, ಯಾವ್ಯಾವ ರಸ ಏರ್ಪಡುತ್ತೆ ಅನ್ನೋದನ್ನು ಹೇಳಬೇಕಾದ್ರೆ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು, ಎಷ್ಟು ಆಳಕ್ಕೆ ಅವ್ರು ಹಿಡಿದಿದ್ರು. ಇದನ್ನು ನಾವು ಮರ್ತೇ ಬಿಟ್ಟಿದ್ದೇವಲ್ಲ, ಈ ಕಡೆಗೆ ಗಮನವೇ ಇಲ್ವಲ್ಲ, ಯಾರಿಗೂ ಬೇಡ ಆಗಿದೆಯಲ್ಲ. ಇದು ತುಂಬ ದುಃಖ ಅಂತ ಅನ್ಸುತ್ತೆ. ಅವ್ರು ಮಾಡಿದ ಅದ್ಭುತ ಕಾರ್ಯ ನಮ್ಮ ಪೂರ್ವಜರು, ಅದು ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕಿದಾಗಿದೆ. ಇವತ್ತು ಈ ತಲೆಮಾರು ಇದೆಯಲ್ಲ, ಈ ಕಾಲಘಟ್ಟ ಇದೆಯಲ್ಲ, ಇದು ಮಂಗ ಅಂತ ಕದ ತಪ್ಪೇನಲ್ಲ. ಯಾಕೆಂದರೆ ಇಂಥ ಮಾಣಿಕ್ಯವನ್ನು ನಾವು ಹಾಳು ಮಾಡ್ತಾ ಇದ್ದೇವೆ, ಅದನ್ನು ಮೂಲೆ ಗುಂಪು ಮಾಡಿದ್ದೇವೆ, ಅದನ್ನು ಬಳಸ್ತಾ ಇಲ್ಲ, ಮಾತ್ರ ಅಲ್ಲ ಹಾಳು ಮಾಡ್ತಾ ಇದ್ದೇವೆ. ಹಾಗಾಗಿ ಪರಿಪಿಂಡಿತ ಪಕ್ವಸ್ಯ ವಾಯು ಸ್ಯಾತ್ ಕಟುಭಾವತಃ, ಕಟುಭಾವ ಕೊನೆಯಲ್ಲಿ ಬರುವಂಥದ್ದು. ಹೀಗೆ 3 ಭಾವಗಳು.
ಈಗ ಒಂದು ಸಂಗತಿ ಇದ್ರ ಜೊತೆಗೆ ಹೇಳ್ಬೇಕು, ನಾವು ರಾತ್ರಿ ಊಟ ಮಾಡಿದ ಮೇಲೆ ನಾವು ಮಲಗಬೇಕು ಯಾವಾಗ ಅಂದರೆ ಒಳಗಡೆಗೆ ಆಹಾರದಲ್ಲಿ ಆ ಮಧುರ ಪಾಕ ಏರ್ಪಟ್ಟಿರುವಾಗಲೇ ಮಲಗಬೇಕು. ನಿಮ್ಗೆ ಯಾವ ಥರ ನಿದ್ರೆ ಬೇಕು? ನಿಮಗೆ ಸಿಹಿ ನಿದ್ರೆ ಬೇಕಾ, ಹುಳಿ ನಿದ್ದೆ ಬೇಕಾ, ಅಥವಾ ಕಟು ಖಾರ ನಿದ್ದೆ ಬೇಕಾ? ನಿಮಗೆ ಯಾವ್ದು ಬೇಕು? ಹೇಳೋದೇ ಹಾಗಲ್ವಾ, ಸಿಹಿ ನಿದ್ದೆ ಬಂತು ಅಂತ ಹೇಳ್ತಾರಲ್ವ. ಹೇಳ್ಬೇಕಾದ್ರೆ ಯಾರಾದ್ರೂ ಹುಳಿ ನಿದ್ದೆ ಬಂತು ಅಂತ ಹೇಳೋದು ಕೇಳಿದ್ದೀರ ನೀವು? ಎಚ್ಚರ ಆಯ್ತಪ್ಪ ನಿದ್ದೆ ಖಾರ ಖಾರ ಅಂತ ಯಾರು ಹೇಳೋದು ಕೇಳಿದ್ದೀರ ನೀವು? ಅಲ್ವಾ? ಆ ಶಬ್ದ ಯಾಕೆ ಬಂತು ಅಂದ್ರೆ ನಿದ್ದೆಯೂ ಸಿಹಿನೇ. ಅದು ಯಾವಾಗ ನಿದ್ದೆ ಬರಬೇಕು ಅಂದ್ರೆ ಒಳಗೆ ಮಧುರ ಪಾಕ ಇದ್ದಾಗ, ಸೇವಿಸಿದ ಆಹಾರ ಮಧುರ ಪಾಕಾವಸ್ಥೆಯಲ್ಲಿ ಇದ್ದಾಗಲೇ ನಾವು ನಿದ್ದೆ ಮಾಡಬೇಕು. ಆಗ ನ್ಯಾಯವಾದ ನಿದ್ದೆ ಬರೋಕ್ಕೆ ಸಾಧ್ಯ ಇದೆ. ಅಂದರೆ ಊಟ ಮಾಡಿ ನಿಮಗೆ ಜೀರ್ಣ ಆಗೋಕ್ಕೆ ಎಷ್ಟು ಹೊತ್ತು ಬೇಕೋ, ಒಟ್ಟು ಸಾಮಾನ್ಯವಾಗಿ ನಿಮಗೆ 4 ಗಂಟೆ ಬೇಕು ಜೀರ್ಣ ಆಗೋದಕ್ಕೆ ಅಂದರೆ 1 ಗಂಟೆ 20 ನಿಮಿಷದ ಒಳಗೆ ನೀವು ಮಲಗಬೇಕು. ನಿಮ್ಗೆ 5 ಗಂಟೆ ಬೇಕು ಅಂದರೆ ಮತ್ತೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅವಧಿಯದು. ನಿಮಗೆ 3 ಗಂಟೆ ಸಾಕು ಅಂದರೆ ಮತ್ತೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಅವಧಿಯದು. ಹಾಗಾಗಿ ಈ ಅವಧಿಯಲ್ಲಿ ನಿದ್ದೆ ಮಾಡಬೇಕು. ಇದನ್ನು ಕಫ ವೃದ್ಧಿ ಅನ್ನೋ ಭಾಷೆಯಲ್ಲೂ ಕೂಡ ಬಳಸ್ತಾರೆ. ಯಾಕೆಂದರೆ ಈ ರಾತ್ರಿಯ ಮೊದಲನೇ ಭಾಗ ಇದೆಯಲ್ಲ, ಆ ಮೊದಲನೇ ಭಾಗ ಕಫಕಾಲ ಅಂತ ಕರೀತಾರೆ ಅದನ್ನು. ರಾತ್ರಿಯ ಮೊದಲನೇ ಭಾಗ ಕಫಕಾಲ, ಮುಂದಿನದ್ದು ಪಿತ್ತ, ಅದ್ರ ನಂತರ ವಾತ ಅಂತ, ಹೀಗೆ 3 ಅದನ್ನ ವಿಭಾಗ ಮಾಡೋದಾದ್ರೆ ಈ ರೀತಿ ಮಾಡ್ತಾರೆ. ಹಾಗಾಗಿ ಕಾಲವು ಕಫಕಾಲ, ಆಗಲೇ ಆಹಾರ ಸೇವನೆ ಮಾಡ್ತೀವಿ. ಆಹಾರ ಸೇವನೆ ಮಾಡಿದಾಗ ಕಫ ವೃದ್ಧಿ ಆಗತ್ತೆ. ಮತ್ತೆ ಆಲೋಚನೆ ಮಾಡಿ, ಆಹಾರ ಸೇವನೆ ಮಾಡಿದಾಗ ಕಫದ ವೃದ್ಧಿ ಆಗತ್ತೆ, ಒಳಗೆ ಕಫದ ಪಾಕ ಏರ್ಪಡ್ತಾ ಇರುತ್ತೆ, ಹೊಟ್ಟೆ ಒಳಗಡೆಗೆ ಕಫದ ಪಾಕ ಮಧುರ ಪಾಕ ಏರ್ಪಡ್ತಾ ಇರುತ್ತೆ. ನಾವು ಮಲಗಿ ನಿದ್ದೆ ಮಾಡಿದರೆ ಅದು ಕೂಡ ಕಫವೇ. ಆ ನಿದ್ದೆ ಅನ್ನೋದು ಕೂಡ ಕಫಕಾರಕವೇ ಹೌದು ಅಂತ. ಇಷ್ಟು ಕಫ ಅಂತ ಕಫ 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 ಅಂತ ಬಂದಾಗ ಗಾಢ ನಿದ್ದೆ, ಅದು ಅತ್ಯಂತ ಗಾಢವಾಗಿರ್ತಕ್ಕಂಥ ನಿದ್ದೆ. ಆ ಕಫ ಅನ್ನೋದು ಈ ತಂಪು, ಶಾಂತಿ, ನೆಮ್ಮದಿ, ಆ ಒಂದು ಕ್ರಿಯಾಶೂನ್ಯತೆ, ಇದನ್ನೆಲ್ಲ ಕೊಡುವಂಥ ಒಂದು ಧಾತು ಅದು ಅಂತ. ಅದು ಪೂರ್ತಿ ವೃದ್ಧಿ ಆಗಬೇಕು ಅಂದ್ರೆ ಎಲ್ಲ ಕಡೆ ಅದೇ ಆಡಬೇಕು, ಒಳಗೆ ಹೊರಗೆ ಎಲ್ಲ ಕಡೆಗೂ ಕಫವೇ ಆಳುವಂತೆ ಆಗಬೇಕು. ಆ ರೀತಿಯಲ್ಲಿ ನಿದ್ದೆ ಮಾಡಬೇಕು. ಅದನ್ನು ಪಿತ್ತಕ್ಕೆ ಹೋಗಿ ನಿದ್ದೆ ಮಾಡಿದರೆ ಕಾಲವೂ ಕಫದ ಕಾಲ ದಾಟೋಯ್ತು ಒಂದು ಕಡೆಯಿಂದ. ಆಮೇಲೆ ಒಳಗೆ ಪಾಕ ಬೇರೆ ಆಗತ್ತೆ, ಹೊಟ್ಟೆ ಒಳಗಿನ ಪಾಕ ಬೇರೆ ಆಗತ್ತೆ, ಎರಡೂ ಅಸ್ತವ್ಯಸ್ತ ಆಯಿತು. ಆಹಾರ ತಗೊಂಡು ಸಾಕಷ್ಟು ಹೊತ್ತಾಯಿತು. ಹಾಗಾಗಿ ಅಷ್ಟೊತ್ತು ತನಕ ಕಫ ಏನಿರೋದಿಲ್ಲ. ಈ ಕಫ ಇಲ್ಲದೆ, ಕಫದ ಒಂದು ಪ್ರಭಾವ ಇಲ್ಲದೆ ನಿದ್ದೆ ಚೆನ್ನಾಗಿ ಬರೋದೇ ಇಲ್ಲ. ಹಾಗಾಗಿ ಈ ಕಫಕಾಲದಲ್ಲಿ ನಿದ್ದೆ ಮಾಡಿದರೆ ನಿದ್ದೆ, ಪಿತ್ತಕಾಲದಲ್ಲಿ ಮಲ್ಕೊಂಡ್ರೆ ಕನಸು ನಿದ್ದೆ, ವಾತಕಾಲದಲ್ಲಿ ಮಲ್ಕೊಂಡ್ರೆ ಅದು ನಿದ್ದೆ ಅಲ್ಲ, ಅದು ಹೆಸರಿಗೆ ನಿದ್ದೆ. ಅದು ಬರ್ದೇನೂ ಹೋಗ್ಬೋದು, ಬಂದರೂ ಕೂಡ ನಮಗೆ ಯಾವ ಲಾಭವೂ ಕೂಡ ನಿದ್ದೆಯಿಂದ ಆಗಬೇಕಾದ ಯಾವ ಲಾಭವೂ ಕೂಡ ಆಗೋದಿಲ್ಲ. ಹಾಗಾಗಿ ನೀವು ಮೊದಲನೇ 1 ಗಂಟೆ 20 ನಿಮಿಷ ಊಟ ಮಾಡಿ ಮೊದಲನೇ 1 ಗಂಟೆ 20 ನಿಮಿಷದಲ್ಲಿ ಮಲಗಿದರೆ ಒಳ್ಳೆ ನಿದ್ದೆ, ಎರಡನೇ 1 ಗಂಟೆ 20 ನಿಮಿಷದಲ್ಲಿ ಮಲಗಿದರೆ ಕನಸು, ಮೂರನೇ 1 ಗಂಟೆ 20 ನಿಮಿಷ ಮೂರನೇ ಭಾಗಕ್ಕೆ ಹೋದಾಗ ಅದು ನಿದ್ದೆ ಅಲ್ಲ, ಅದು ನಾಯಿ ನಿದ್ದೆ ಅದಕ್ಕೆ ಸಾಕು, ನಮಗೆ ಸಾಲದು. ಆ ಥರ ನಿದ್ದೆ ಮನುಷ್ಯಂಗೆ ಸಾಲದು. ಹಾಗಾಗಿ ಆ ನಾಯಿ ನಿದ್ದೆ ಮನುಷ್ಯಂಗೆ ಬರಬಾರ್ದು. ನಾಯಿನೇ ಅದ್ರ ಸ್ಥಾನದಲ್ಲಿ ಯೋಗ್ಯತಾವಂತ ಪ್ರಾಣಿಯೇ ಹೋದದು. ನಾವು ಅದಾಗಬಾರ್ದಲ್ವಾ. ಈ ನಾಯಿ ಇಂಥ ನಿಷ್ಠಾವಂತ ಪ್ರಾಣಿ, ನಾನು ಅದ್ರ ಹಾಗಿರುತ್ತೆ, ನಾನು 4 ಕಾಲಲ್ಲಿ ನಾವು ನೋಡಿ ಯೋಚನೆ ಮಾಡಬಾರ್ದು. ಆ ಕಾರಣಕ್ಕೆ ನೋಡಿ ಅದ್ರ ಜಾಗದಲ್ಲಿ ಅದಿರಲಿ, ನಮ್ಮ ಜಾಗದಲ್ಲಿ ನಾವಿರ್ತೇವೆ, ಹಾಗ್ತಾನೆ ಇರಬೇಕು ಅಂತ. ಹಾಗಾಗಿ ನಾಯಿ ನಿದ್ದೆ ಅಂತೆ ಆಗಬಾರ್ದು. ತೆಳುವು ನಿದ್ದೆ ಅಥವಾ ಅನಿದ್ರೆ ಆಗಬಾರ್ದು. ಅಂದರೆ ಊಟ ಆಗಿ ತುಂಬ ಹೊತ್ತು ಬಿಡಬಾರ್ದು. ಊಟ ಆದ ಕೂಡಲೇ ಮಲಗೋದಲ್ಲ, ಸ್ವಲ್ಪ ಹೊತ್ತು ಬಿಡಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಈ ಕಫಕಾಲ ದಾಟೋಕ್ಕಿಂತ ಮುಂಚೆನೆ ಪ್ರಕೃತಿಯಲ್ಲೂ ಕೂಡ ಸಾಯಂಕಾಲ ಮೊದಲನೇ ಪ್ರಹರದಲ್ಲಿ ಊಟ ಮಾಡಬೇಕು. ನಾವು ಮೊದಲನೇ ಯಾಮದಲ್ಲಿ ಊಟ ಮಾಡಬೇಕು. 1 ಗಂಟೆ 1.25 ಗಂಟೆಯಲ್ಲಿ ನಿದ್ದೆ ಮಾಡಿದರೆ ಎಲ್ಲವೂ ಸರಿಯಾಗತ್ತೆ. ಹಾಗಾಗಿ ಒಳಗೂ ಮಧುರ, ನಿದ್ದೆ ಅದು ಕೂಡ ಮಧುರವಾಗಿ ಕವಿಯತ್ತೆ, ಕಾಲುವ ಹಾಗೆ ಇದೆ, ಎಲ್ಲ ಮಧುರವಾಗಿ ಜೀವನವೇ ಮಧುರ ಆಗೋದಕ್ಕೆ ಸಾಧ್ಯ ಇದೆ ಅನ್ನೋದಿಷ್ಟನ್ನು ಮನಸ್ಸಲ್ಲಿಟ್ಕೊಳ್ಳೋಣ. ಮುಂದಕ್ಕೆ ಇದನ್ನು ಪರ್ಯವಸಾನ ಮಾಡ್ತಾ ಇದ್ದೀವಿ ನಾವು. ಅಗ್ನಿಯ ಪಾಠವನ್ನು ಪರ್ಯವಸಾನ ಈ ಕ್ಷಣಕ್ಕಾಗ್ಬಿಡೋದಿಲ್ಲ, ಪರ್ಯವಸಾನಕ್ಕೂ ಚೂರು ಸಮಯ ಬೇಕು. ಅದಕ್ಕೆ ಅದರಲ್ಲಿ ನಿಮ್ಗೊಂದೆರಡು ಅಗ್ನಿಯನ್ನು ಗೆದ್ದವರ ಕಥೆ ಹೇಳಬೇಕು ಅಂತ ಅಂದ್ಕೊಂಡ್ವು. ಎಷ್ಟರ ಮಟ್ಟಿಗೆ ಅಗ್ನಿ ಅವರಿಗೆ ಅಧೀನ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದೆರಡು ಉದಾಹರಣೆ ಕೊಡಬೇಕು ಅಂತ ಅಂದ್ಕೊಂಡ್ವು. ಅದರಲ್ಲಿ ಒಬ್ಬ
2 ವ್ಯಕ್ತಿತ್ವಗಳನ್ನ ಉದಾಹರಣೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಪ್ರಾರಂಭ ಮಾಡ್ತೀವಿ ಇವತ್ತು. ನಳಚಕ್ರವರ್ತಿ, ನಿಷಧಾಧಿಪತಿಯಾದ ನಲ. ಅವನು ಎಂಥವನು ಅಂದರೆ ಶ್ರೀರಾಮನಂಥವನು. ಇನ್ನೊಬ್ಬ ಶ್ರೀರಾಮ, ರಾಮನಿಗಿಂತ ಹಿಂದಿನ ಕಾಲದವನವನು. ಸೀತೆ ಒಂದು ಕಡೆ ಹೇಳ್ತಾಳೆ, ದಮಯಂತಿ ಹೇಗೋ ಹಾಗೆ ನಾನು ಅಂತ. ಸೀತೆ ಹೇಳೋದಿದೆ, ನನ್ನ ಪಾತಿವೃತ್ತಿ ಹೇಗೆ ಅಂದರೆ ದಮಯಂತಿಯ ಹಾಗೆ ಅಂತ. ಅಂದರೆ ಸೀತೆ ಉಲ್ಲೇಖ ಮಾಡಬೇಕಾದ್ರೆ ಇನ್ನು ಹಿಂದಕ್ಕೆ ಅವರಿದ್ರು ಅಂತ ಗೊತ್ತಾಗತ್ತೆ ನಮಗೆ, ನಲ ದಮಯಂತಿಯರು ಅಂತ. ಆ ನಲ ದಮಯಂತಿಯರ ಕಥೆಯನ್ನು ಗಮನಿಸಿದ್ರೆ ಅದರಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ನಲನ ಅಗ್ನಿಜಯ ಮಾತ್ರ ಅಲ್ಲ, ಭೂತಜಯ ನಮಗೆ ಕಾಣಿಸುತ್ತೆ. ಅದನ್ನ ಹೇಳೋದಕ್ಕೆ ಸಮಯ ಸಾಲದು, ಪೂರ್ತಿ ಹೇಳೋದಕ್ಕೆ ಇವತ್ತಿನ ಸಮಯ ಸಾಲದು. ನಲ ಚರಿತ್ರೆ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೇವೆ ನಾವು. ನಲ ಅವನು ನಿಷಧಾಧಿಪತಿ, ಅವನ ಪತ್ನಿ ದಮಯಂತಿ. ನಲ ಶ್ರೀರಾಮನಂಥವನು ನಾವು ನಿಮಗೆ ಮೊದಲೇ ಹೇಳಿದ್ವು. ದಮಯಂತಿ ಎಂಥವಳು ಅಂದರೆ ದೇವತೆಗಳು ಆಕೆಯನ್ನು ವರಿಸಲಿಕ್ಕೆ ಬಯಸಿದ್ರು. ಅದವಳ ಸೌಭಾಗ್ಯ, ಸೌಂದರ್ಯ. ಆದರೆ ಆಕೆ ನಲನನ್ನೇ ಆರಿಸ್ತಾಳೆ. ಅದವಳ ಅಂತಃಸೌಂದರ್ಯ, ಅಂತಃಕರಣ ದಮಯಂತಿಯದ್ದು. ಹಾಗಾಗಿ ಈ ಉಳಿದೆಲ್ಲ ದೇವತೆಗಳನ್ನ ಒಪ್ಪಿಕೊಳ್ಳದೆ, ಸ್ವೀಕರಿಸದೆ ನಲನನ್ನೇ ಪತಿಯಾಗಿ ದಮಯಂತಿ ಸ್ವೀಕಾರ ಮಾಡ್ತಾಳೆ. ಅವರ ಜೀವನದಲ್ಲಿ ಮುಂದೆ ಅನೇಕ ಪಡಬಾರದ ಕಷ್ಟಗಳು ಬರ್ತವೆ. ಯಾಕೆಂದರೆ ಈ ಮೇಲಿನವರಿಗೆ ಹೊಟ್ಟೆ ಕಿಚ್ಚಾಗೋಯ್ತು ನಲದಮಯಂತಿಯರ ಮೇಲೆ. ಈ ಲೋಕದಲ್ಲಿರೋರಿಗೆ ಹೇಗೋ ಆಯ್ತಲ್ಲ ಅಂತ ಕಲಿಗೆ ಅಸೂಯೆ ನಲನ ಮೇಲೆ. ಅವನ ಕಾಲ ಅಲ್ಲ ಅದು, ಇದು ಅವನ ಕಾಲ, ಈಗ ನಡೀತಾ ಇರುವಂಥದ್ದು. ಅದು ಅವನ ಕಾಲ ಅಲ್ಲ. ಕಾಲ ಅಲ್ಲದ ಕಾಲದಲ್ಲಿ ಕಲಿ ಬಂದು ನಲನನ್ನು ಪೀಡಿಸಿದ. ನಲನ ಒಳಹೊಕ್ಕು ಸಮಯ ಸಾಧನೆ ಮಾಡಿ ನಲನ ಒಳಹೊಕ್ಕು ಅವರ ಬದುಕಿನಲ್ಲಿ ಅನೇಕ ಸ್ಥಿತ್ಯಂತರಗಳನ್ನು ಕಲಿ ತರ್ತಾನೆ. ವಿವರವಾಗಿ ಹೇಳೋದಕ್ಕೆ ಒಂದು ತಿಂಗಳಾದರೂ ಬೇಕು. ಈ ನಲಚರಿತ್ರೆಯನ್ನು ಸರಿಯಾಗಿ ಮಹಾಭಾರತದಲ್ಲಿ ಕಂಡ ಹಾಗೆ ನಲಚರಿತ್ರೆಯನ್ನು ಕಥನ ಮಾಡಬೇಕು ಅಂದರೆ ದಿನಕ್ಕೊಂದು ಗಂಟೆ ಮಾಡ್ತಾ ಹೋದರೆ ಕೊನೆ ಪಕ್ಷ 1 ತಿಂಗಳು ಬೇಕು ನಲಚರಿತ್ರೆಗೆ. ತುಂಬ ಅದ್ಭುತವಾಗಿರುವಂಥದ್ದು, ರಾಮಾಯಣಕ್ಕೆ ಸಮತೂಕ ಅಂತ ಅನ್ಬೋದು ಅದನ್ನು, ನಲಚರಿತ್ರೆಯನ್ನು. ಅವನ ನೆನಪು ಮಾಡಿಕೊಂಡ್ರೆ ಕಲಿ ಕೆಲಸ ಮಾಡೋದಿಲ್ವಂತೆ, ನಲನ ಸ್ಮರಣೆ ಮಾಡಿದರೆ ಸಾಕಂತೆ. ಈಗಲೂ ಕೂಡ ಕಲಿ ಅವನಿಗೆ ಅಷ್ಟು ಭಯಪಡ್ತಾನೆ ನಲನಿಗೆ ಅಂತ. ಅಂಥ ವ್ಯಕ್ತಿತ್ವ ಅದು. ಪುಣ್ಯಶ್ಲೋಕು ನಲೋ ರಾಜ ಅಂತ ಹೇಳ್ತಾರಲ್ಲ ಅಂಥವನು ಅವನು. ಹೀಗೆ ಈ ಕಲಿಯ ಕಿತಾಪತಿ, ಅದರ ಪರಿಣಾಮವಾಗಿ ನಲ ರಾಜ್ಯಭ್ರಷ್ಟನಾದ ಅಲ್ವಾ, ಗೊತ್ತು ನಿಮಗೆ ಇದೆಲ್ಲ. ಪುಷ್ಕರನೊಂದಿಗೆ ಪಗಡಿ ಆಡಿದ, ತಮ್ಮನೇ ಆಗಬೇಕು ಅವನು ಪುಷ್ಕರ, ಅವನೊಂದಿಗೆ ಪಗಡಿ ಆಡಿದ. ಕಪಟದ ಪಗಡಿ ಆಟದಲ್ಲಿ ಕಪಟದ್ಯೂತದಲ್ಲಿ ನಲನಿಗೆ ಸೋಲಾಯಿತು. ಎಲ್ಲವನ್ನು ಕೂಡ ಕಳ್ಕೊಂಡ ನಲ. ಉಟ್ಟ ಬಟ್ಟೆಯಲ್ಲಿ ಕಾಡು ಪಾಲಾದ. ಆಮೇಲೆ ಉಟ್ಟ ಬಟ್ಟೆ ಕೂಡ ಉಳಿಲಿಲ್ಲ ಅವನಿಗೆ. ದುರವಸ್ಥೆ ಅಂದರೆ ಯಾರಿಗೂ ಬರಬಾರ್ದು ಅದು. ಉಟ್ಟ ಬಟ್ಟೆ ಕೂಡ ಉಳಿಲಿಲ್ಲ ಅವನಿಗೆ. ತಾನಾಗಿ ಪತ್ನಿಯನ್ನು ಕಳ್ಕೊಂಡ. ಆ ಸಮಯದಲ್ಲಿ ಅವಳು ಮಲಗಿದ್ದಾಗ ಉಟ್ಟ ಬಟ್ಟೆಯಲ್ಲಿ ಹರಿದು ಉಟ್ಕೊಂಡು ಹೊರಟೋಗ್ಬಿಟ್ಟ ಅಲ್ಲಿಂದ. ಅದು ಅವನು ಮಾಡಿದ್ದಲ್ಲ, ಅದು ಕಲಿ ಮಾಡಿಸಿದ್ದು ಅವನ ಕೈಯಿಂದ. ಯಾಕಂದ್ರೆ ದಮಯಂತಿ ಮೇಲೆ ಕಣ್ಣಿದ್ದಿದ್ದು ಕಲಿಗೆ. ಆ ಕಾರಣಕ್ಕೋಸ್ಕರ ಅದೇ ಅಸೂಯೆ ಅವನದು ಮುಖ್ಯವಾಗಿ. ಅದು ಅವನು ಮಾಡಿದ ಕಲಿಯ ಕಿತಾಪತಿ ಅದು. ಅದರ ನಂತರ ದಮಯಂತಿ ಕೂಡ ಅನೇಕ ದುರವಸ್ಥೆಗಳನ್ನು ಅನುಭವಿಸಿ ಅವಳು ಚೇದಿ ರಾಜ್ಯವನ್ನು ಸೇರ್ಕೊಳ್ತಾಳೆ. ಅದು ಅವಳ ಚಿಕ್ಕಮ್ಮನ ಮನೆ ಅದು, ಚೇದಿ ರಾಣಿ ಅಂತಂದರೆ ಗೊತ್ತಿಲ್ಲ ಅವರಿಗೆ. ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾಳೆ, ಅರಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾಳೆ. ಕೊನೆಗೆ ಆ ಭೀಮರಾಜ ಹುಡುಕ್ತಾ ಇದ್ದ, ಆಕೆ ತಂದೆ ವಿದರ್ಭದ ದೊರೆ ಭೀಮ ಹುಡುಕ್ತಾ ಇದ್ದ ಎಲ್ಲ ಕಡೆ ಆಕೆಯನ್ನು. ಹೇಗೋ ಅವನಿಗೆ ಗೊತ್ತಾಗಿ, ಅಂದರೆ ಅವನ ಗುಪ್ತಚರರು ಅಲ್ಲಿಗೂ ಬಂದು ಗೊತ್ತಾಗಿ ಆಕೆ ವಿದರ್ಭವನ್ನು ಪುನಃ ಸೇರ್ಕೊಳ್ತಾಳೆ, ತವ್ರ ಮನೆಯನ್ನು ಸೇರ್ಕೊಳ್ತಾಳೆ. 2 ಮಕ್ಕಳು ಇರ್ತಾರೆ, ಅಲ್ಲೇ ಇರ್ತಾರೆ, ಅವರು ತವ್ರ ಮನೇಲಿ ಇರ್ತಾರೆ. ಕುಂಡಿನಾಪುರದಲ್ಲಿ ವಿದರ್ಭದ ರಾಜಧಾನಿಯಲ್ಲಿ ಇರ್ತಾರೆ. ಹೀಗೆ ಬೇರೆ ಬೇರೆ ಯಾವ್ದಾರ ಪೈಕಿಯಲ್ಲಿ ತಾಯಿ ಮತ್ತು ಮಕ್ಕಳು ಸೇರ್ತಾರೆ ತವ್ರ ಮನೆಯಲ್ಲಿ. ಆದರೆ ನಳ ಕಾಡು ಪಾಲೆಗೆ ಅಲಿತಾ ಇರ್ತಾನೆ, ಎಲ್ಲವನ್ನೂ ಕಳ್ಕೊಂಡಿದ್ದಾನೆ. ಅದು ಒಳ್ಳೆತನ ಕಳ್ಕೊಂಡಿಲ್ಲ ಅವನು ಈಗಲೂ ಕೂಡ. ಹಾಗಾಗಿ ಕಾಡಿಗೆಚ್ಚಿಗೆ ಸಿಕ್ಕಿ ಹಾಕಿಕೊಂಡಿದ್ದ ಕಾರ್ಕೋಟಕನನ್ನು ಪಾರು ಮಾಡ್ತಾನೆ. ಸರ್ಪ ಅದು, ನಾಗಾಧಿಪತಿ, ಮಹಾನಾಗಗಳ ಪೈಕಿಯಲ್ಲಿ ಓರ್ವ ಕಾರ್ಕೋಟಕನನ್ನು ಪಾರು ಮಾಡ್ತಾನೆ ನಲ. ಪ್ರತ್ಯುಪಕಾರ ಮಾಡಬೇಕು ಅಂತ ಕಾರ್ಕೋಟಕನ ಅಪೇಕ್ಷೆ.
ನಲನಿಗೆ ಪ್ರತ್ಯುಪಕಾರ ಮಾಡಬೇಕು ಅಂತ. ಹೇಗೆ ಪ್ರತ್ಯುಪಕಾರ ಮಾಡೋದು ಅಂದರೆ ಕಚ್ಚೋದು ಅಂತ ಅಲ್ವಾ? ಹಾವು ಏನು ಪ್ರತ್ಯುಪಕಾರ ಮಾಡೋದು ಪಾಪ? ಹಾವಿಗೆ ನೀವು ಉಪಕಾರ ಮಾಡಿದರೆ ಹಾವು ತನ್ನ ಹತ್ರ ಏನಿದೆ ಅದನ್ನು ಕೊಡ್ಬೇಕು ತಾನೆ. ಹಾವಿನ ಹತ್ರ ಏನಿದೆ? ವಿಷಾನ ಇರೋದು ಅಂತ. ಕಚ್ಚಬೇಕು ಕರ್ಕೋಟಕ ನಲನಿಗೆ. ಆದರೆ ನಲ ಎಂಥ ಮಹಾತ್ಮ ಅಂದರೆ ಅನುಮತಿ ಕೊಡದೆ ಕಚ್ಚೋ ಹಾಗಿಲ್ಲ ಕರ್ಕೋಟಕ ಅಂತ. ನಲ ಸ್ವತಃ ಅನುಮತಿ ಕೊಡದೆ ಕಚ್ಚೋ ಹಾಗಿಲ್ಲ ಕರ್ಕೋಟಕ. ಅದಕ್ಕೆ ಏನು ಮಾಡ್ತಾನೆ ಕರ್ಕೋಟಕ? ಉಪಾಯವನ್ನು 10 ಎಣಸು ಅಂತ ನಲನಿಗೆ ಹೇಳ್ತಾನೆ. ಏನೋ ಕೊಡಬೇಕು ನೀನು, ನಾನು ಅಮೂಲ್ಯವಾಗಿದ್ದನ್ನು 10 ಎಣಸು ಅಂತ. ಆ ಕಡೆ ತಿರುಗಿ 10 ಎಣಿಸ್ಕೊಂಡು ಹೋಗು ಅಂತ. 10 ಎಣಿಸಿದ್ದು ಸಂಸ್ಕೃತದಲ್ಲಿ, ಕನ್ನಡದಲ್ಲೆಲ್ಲ. ಅದು ಏಕಂ ದ್ವೇ ತ್ರೀಣಿ ಚತ್ವಾರಿ ದಶ ಅಂದ್ರೆ ಕಚ್ಚು ಅಂತ ಅರ್ಥ. ಅದಕ್ಕೆ ದಶ ಅಂದ್ರೆ ಸಂಸ್ಕೃತದಲ್ಲಿ 10 ಅಂತ ಹೇಗೆ ಅರ್ಥವೋ ಕಚ್ಚು ಅಂತಲೂ ಇನ್ನೊಂದು ಅರ್ಥ ಇದೆ ಅದಕ್ಕೆ ಅಲ್ವಾ? ದಶ ಅಂತ ಯಾವಾಗ ನಲ ಹೇಳಿದ್ನೋ ಕಾರ್ಕೋಟಕ ಕಚ್ಚಿದ ಅಂತ. ನೋಡಿ, ಹೀಗೆ ಅನುಮತಿ ತಗೊಂಡವನು ಕಾರ್ಕೋಟಕ ಅಂತ ನಲನ ಕಡೆಯಿಂದ ಅಂತ. ಪೂರ್ತಿ ವಿಕಾರ ಆಯಿತು. ನಲನ ರೂಪ ಲೋಕಮೋಹಕ ರೂಪ ನಲನದ್ದು. ತ್ರಿಭುವನ ಸುಂದರ ಅವನು. ಅವತ್ತಿನ ಕಾಲದಲ್ಲಿ ಅತ್ಯಂತ ವಿಕಾರವಾದ ರೂಪ ನಲನಿಗೆ ಏರ್ಪಟ್ಟಿತು. ಅದರಿಂದಲಾಗಿ ಇದಾ ಉಪಕಾರ, ನಿನ್ನ ಜೀವ ಉಳಿಸಿದ್ದಕ್ಕೆ ಎನ್ನುವ ನಲನ ಪ್ರಶ್ನೆಗೆ ಕಾರ್ಕೋಟಕ ಹೇಳಿದ್ದೇನೋ ಉಪಕಾರವೇ ಇದು. ಸದ್ಯ ನೀನು ರೂಪ ಮರೆಸ್ಕೊಂಡಿರ್ಬೇಕು. ಕಾರ್ಯ ಸಾಧನೆಯವರಿಗೆ ನೀನು ಯಾರು ಅಂತ ಗೊತ್ತಾಗಬಾರ್ದು. ಅದಕ್ಕೆ ಈ ವಿಕಾರ ರೂಪ ಸಹಾಯ ಮಾಡುತ್ತೆ ನಿನಗೆ. ಆದರೆ ನಿನ್ನ ಒಳಗೆ ಏನಿದೆ ಅದೆಲ್ಲ ಇದೆ. ಅನೇಕ ವಿದ್ಯೆಗಳ ಖನಿ ನಲ ಅಂದರೆ. ಅವನಿಗೆ ಅಶ್ವವಿದ್ಯೆ ಗೊತ್ತಿದೆ, ಅನೇಕ ವಿದ್ಯೆಗಳು ಗೊತ್ತಿದೆ ಅವನಿಗೆ. ಹಾಗಾಗಿ ಅಂಥ ವಿದ್ಯೆಗಳ ಖನಿಯಾಗಿದ್ದರಿಂದ ಅದೆಲ್ಲ ಇದೆ ನಿನ್ನಲ್ಲಿ. ಅದನ್ನೆಲ್ಲ ಬಳಸ್ಕೊಂಡು ನೀನು ಪುನಃ ನೀನು ಕಳ್ಕೊಂಡಿದ್ದನ್ನು ಪಡ್ಕೊಳ್ಳಿವೆ ಅಂತೆ. ಈ ರೂಪ ನಿನಗೆ ಸಹಾಯ ಮಾಡುತ್ತೆ. ನಿನಗೆ ಮುಂದೆ ಸಮಯ ಬಂದಾಗ ನಿಜ ರೂಪ ಪಡ್ಕೊಳ್ಳೋದಕ್ಕೆ ತಗೋ, ಈ ಬಟ್ಟೆ ನಿನ್ನ ಹತ್ರ ಇರಲಿ ಅಂತ ಕೊಟ್ಟ. ಇದು ಒಂದು ಉಪಕಾರ. ಇನ್ನೊಂದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ. ಮತ್ತೊಂದು ಏನು ಅಂದರೆ ಅವನು ಕಚ್ಚಿದ್ದು ಯಾಕೆ ಅಂದರೆ ಆ ಕಲಿಗೆ ಪೀಡೆ ಕೊಡಬೇಕು ಅಂತ. ಅವನೊಳಗೆ ಕಲಿ ಸೇರ್ಕೊಂಡಿದ್ನಲ್ಲ ನಲನ ಒಳಗೆ, ಆ ಕಲಿಯನ್ನು ಪೀಡಿಸುವ ಸಲುವಾಗಿ ತನ್ನ ವಿಷದ ಮೂಲಕವಾಗಿ ನಿರಂತರವಾಗಿ ಕಲಿಯನ್ನು ದಹಿಸುವ ಸಲುವಾಗಿ ಕಾರ್ಕೋಟಕ ಕಚ್ಚಿದ. ಯಾರು ನಮಗೆ ಅವರು ಏನೋ ಮಾಡಿದರೆ ನಾವು ಸರಿ ಯೋಚನೆ ಮಾಡಬೇಕು, ಯಾಕೆ ಮಾಡ್ತಾರೆ, ಅವ್ರು ಒಳಗಡೆ ಏನಿದೆ ನೋಡೋಕೆ ಕಾರ್ಕೋಟಕ ಅಂತರ ಕಾಣ್ಬೋದು, ಒಳಗಡೆ ಒಳ್ಳೆ ಹೃದಯ ಇರ್ಬೋದು. ಅದಾಯಿತು, ಕಲಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಈ ವಿಷದ ಬಾಧೆಯನ್ನು ತಡ್ಕೊಳ್ಳೋಕ್ಕಾಗದ ಕಲಿ ಒಂದು ಸ್ವಲ್ಪ ಕಾಲ ಹೇಗೋ ಇದ್ದಂತೆ ಅವನೊಳಗಡೆಗೆ ಕನಗೆ ಹೊರಗೆ ಬರಬೇಕಾಯ್ತು. ಅವನ ಶರೀರವನ್ನು ಬಿಟ್ಟು ಕಲಿಯಿಂದ ವಿಮೋಚನೆ ಏರ್ಪಟ್ಟಿತು ನಲನಿಗೆ. ಆದರೆ ನಾವೊಂದು ಅದ್ಭುತವನ್ನು ಇಲ್ಲಿ ಗಮನಿಸ್ಬೇಕು. ಕಾರ್ಕೋಟಕ ಕಚ್ಚಿದ ನಂತರವೂ ಕೂಡ ನಲ ಬದುಕಿದ್ದ. ಕಾರ್ಕೋಟಕ ಕಚ್ಚಿ ಉಳಿದವರಿದ್ದಾರ ಅಂದರೆ ಯಾರಾದರೂ ಇದ್ದರೆ ಒಂದು ವೇಳೆ ಅದು ಒಬ್ಬನೇ ಒಬ್ಬ ನಲ ಮಾತ್ರ ಅಂತ. ರೂಪ ಪರಿವರ್ತನೆ ಆಯಿತು, ಅದು ಅವನ ಅನುಕೂಲಕ್ಕೋಸ್ಕರವೇ ಆಗಿರುವಂಥದ್ದು. ಆದರೆ ನಲನ ಜೀವ ಹೋಯ್ತಾ ಅಥವಾ ಅವನ ಅಂಗಾಂಗಗಳು ಅಂಗಭಂಗ ಏರ್ಪಡ್ತಾ, ಅದು ದೊಡ್ಡ ಕಾಯಿಲೆ ಬಂತ ಅಂದರೆ ಏನೂ ಆಗಲಿಲ್ಲ. ಯಾಕೆ ಯೋಚನೆ ಮಾಡಿ. ಅಗ್ನಿ ಜಯ. ಅದು ಅವನ ಅಗ್ನಿ ಹೇಗಿದೆ ನಲನದ್ದು ಅಂದರೆ ಕಾರ್ಕೋಟಕವನ್ನು ಜೀರ್ಣ ಮಾಡಬಲ್ಲದು. ಅದು ನಮಗೂ ಸಾಧ್ಯ. ಇದು ನಮ್ಮ ಅಗ್ನಿ ತನ್ನ ಉತ್ತುಂಗಾವಸ್ಥೆಯಲ್ಲಿದ್ದರೆ, ನಮ್ಮ ಅಗ್ನಿ ಅದು ಸರಿಯಾಗಿ ಹೇಗಿರಬೇಕು ಹಾಗಿದ್ರೆ ವಿಷವನ್ನು ಕೂಡ ಜೀರ್ಣ ಮಾಡುತ್ತೆ. ಅದು ಎಂಥ ವಿಷವನ್ನು ಕೂಡ ಜೀರ್ಣ ಮಾಡುತ್ತೆ. ಅಸಾಮಿ ಸತ್ತೋಗೋದಿಲ್ಲ, ವಿಷವೇ ಜೀರ್ಣ ಆಗತ್ತೆ ಅಲ್ವಾ? ಅಗಸ್ತ್ಯರ ನೆನಪು ಮಾಡ್ಕೊಳ್ಳಿ, ಅಂಥ ವಾತಾಪಿಯನ್ನು ಜೀರ್ಣ ಮಾಡಿದ್ರಲ್ವಾ? ವಾತಾಪೇ ಜೀರ್ಣೋಭವ ಅಂತ ಬಾಯಿ ಹೇಳಿಬಿಟ್ರಾಗತ್ತೆ. ಅದು ಅಗ್ನಿ ಇರಬೇಕು ಹಾಗೆ ಒಳಗಡೆಗೆ. ಏನನ್ನು ಕೊಟ್ಟರು ಕರಗಿಸ್ಬೇಕು, ಅದು ಏನನ್ನು ಕೊಟ್ಟರು ಕೂಡ ಜೀರ್ಣ ಮಾಡಬೇಕು, ಹಾಗಿರ್ಬೇಕು ಅಂತ. ಹಾಗಾಗಿ ನಲನ ಅಗ್ನಿಯ ಮಹತಿ ಎಂಥದ್ದು ಅಂದರೆ ಕಾರ್ಕೋಟಕನ ವಿಷಯವನ್ನು ಅವನು ಜೀರ್ಣ ಮಾಡ್ಕೊಡ್ತಾನೆ ನಲ. ಆಯ್ತಾ? ಈ ನಲ ಅಯೋಧ್ಯೆಗೆ ಬಂದ. ರಾಜ ಋತುಪರ್ಣ ಅಯೋಧ್ಯೆಯನ್ನು ಆಳ್ತಾ ಇದ್ದ ಅಲ್ವಾ? ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ.
ಅಖಂಡ ಭೂಮಂಡಲದ ಚಕ್ರವರ್ತಿ, ಏಕಛತ್ರಾಧಿಪತಿ ನಲ ಅಯೋಧ್ಯೆಯ ಋತುಪರ್ಣ ರಾಜನ ಆಸ್ಥಾನದಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಏನು ಕೆಲಸ ಅವನಿಗೆ ಅಲ್ಲಿ? ಒಂದು ಅಶ್ವಶಾಲೆ, ಕುದುರೆಗಳು ನೋಡ್ಕೊಳ್ಳುವಂಥದ್ದು. ಇನ್ನೊಂದು ಪಾಕಶಾಲೆ, ಅಡುಗೆ ಮಾಡುವಂಥದ್ದು. ಮೊದಲು ಕುದುರೆ ನೋಡ್ಕೊಳ್ಳೋದು, ಅಡುಗೆ ಮಾಡೋದು. ಆದರೆ ಅವನ ಯೋಗ್ಯತೆಯಿಂದ ಅವನು ಗಳಿಸಿದ್ದೇನೆಂದರೆ ಅಶ್ವಶಾಲಾಧ್ಯಕ್ಷ, ಪಾಕಶಾಲಾಧ್ಯಕ್ಷ, ಮಹಾನಸಾಧ್ಯಕ್ಷ ಆಗ್ತಾನೆ. ನಳಪಾಕ ಅಂತ. ಯಾಕೆ ನಾವು ನಳನ ಉದಾಹರಣೆ ತಗೊಳ್ತಾ ಇದ್ದೇವೆ ಅಂದರೆ, ಪಾಕಕ್ಕೆ ಅತ್ಯಂತ ಪ್ರಸಿದ್ಧ ಯಾರು? ನಳಪಾಕ ಅಂತ. ಭೀಮನೂ ಹೌದು. ಭೀಮ ಅಂದರೆ ನಳನ ಮಾವ ಅಲ್ಲ, ದ್ವಾಪರ ಯುಗದವನು, ವಲಲ ಅಲ್ವಾ? ಆದರೆ ಹಿರಿದಾದದ್ದು ಯಾವುದು ಅಂದರೆ ನಲಪಾಕ ಅಂತ. ಭೀಮಪಾಕ ಅಂತ ಶಬ್ದ ಬಂದಿಲ್ಲ. ಭೀಮ ಒಳ್ಳೆ ಅಡುಗೆ ಮಾಡ್ತಾ ಇದ್ದ, ಪ್ರಶ್ನೆ ಇಲ್ಲ ಅದರಲ್ಲೇನು. ಆದರೆ ನಲಪಾಕ ಅಂತಾನೆ ಪ್ರಸಿದ್ಧಿ ಇರುವಂಥದ್ದು. ಹಾಗಾಗಿ ಪಾಕ ದರ್ಪಣಂ ಅಂತ ಒಂದು ಗ್ರಂಥ ಕೂಡ ಇದೆ. ಅದು ನಲಕೃತ, ನಲವಿರಚಿತ, ನಲನ ಹೆಸರಲ್ಲಿರ್ತಕ್ಕಂಥ ಪಾಕ ದರ್ಪಣಂ ಎನ್ನುವ ಒಂದು ಗ್ರಂಥ ಕೂಡ ಇದೆ. ಹಾಗಾಗಿ ಅಲ್ಲಿ ಅವನು ಅಡುಗೆ ಮಾಡೋಕ್ಕೆ ಶುರು ಮಾಡಿದ ಮತ್ತು ಕುದುರೆಗಳನ್ನು ನೋಡ್ಕೊಳ್ಳೋಕೆ ಶುರು ಮಾಡಿದ. ಅಲ್ಲಿಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ. ಎಲ್ಲಿಗೆ? ಅಯೋಧ್ಯೆಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ ಅಂತ. ಪರ್ಣಾದ ಅಂತ ಹೆಸರು ಅವನಿಗೆ. ಈ ದಮಯಂತಿ ತವ್ರ ಮನೆ ಸೇರ್ಕೊಂಡ್ರವಳು ಸುಮ್ಮನೆ ಇರೋದಿಲ್ಲ. ಅವಳೇನು ಮಾಡ್ತಾಳೆ ಅಂದರೆ ತಂದೆಗೆ ಹೇಳ್ತಾಳೆ, ನಲನನ್ನು ಹುಡುಕೊಡ್ಬೇಕು, ನಾನು ಬದುಕಿರಬೇಕು ಅಂತ ಆದರೆ ನಲನನ್ನು ಹುಡುಕ್ಬೇಕು ಅಂತ. ಭೀಮರಾಜ ತುಂಬ ಪ್ರಯತ್ನ ಮಾಡ್ತಾನೆ, ಎಲ್ಲ ಕಡೆ ಗುಪ್ತಚರನ್ನು ಕಳಿಸ್ಕೊಡ್ತಾನೆ. ಒಬ್ಬ ಬ್ರಾಹ್ಮಣೋತ್ತಮ ಪರ್ಣಾದ ಅಂತ ಅವನನ್ನು ಬೇರೆ ಬೇರೆ ಕಡೆ ಕಳಿಸ್ಕೊಡ್ತಾನೆ. ಅವನೇನು ಮಾಡ್ತಾ ಇರ್ತಾನೆ ಪರ್ಣಾದ ಅಂತಂದರೆ, ಬೇರೆ ಬೇರೆ ಊರಿಗೆ ಹೋಗ್ತಾನೆ ಅವನು. 4 ಜನ ಸೇರಿದಲ್ಲಿ ಈ ಕೆಲವು ಮಾತುಗಳನ್ನು ಘೋಷಣೆ ಮಾಡ್ತಾನೆ, ಗಟ್ಟಿಯಾಗಿ ಹೇಳ್ತಾನೆ. ಏನಪ್ಪ ಅದು ಅಂದರೆ, ಕೊನುತ್ವಂ ಕಿತವಚ್ಛಿತ್ವ ವಸ್ತ್ರಾರ್ಧಂ ಪ್ರಸ್ಥಿತೋ ಮಮ. ಏ ಜೂಜುಕೋರ, ನನ್ನ ಅರ್ಧ ಬಟ್ಟೆ ತಗೊಂಡು ಎಲ್ಲಿ ಹೋದೆ ನೀನು? ಎಲೆ ಈ ಜೂಜುಕೋರ, ನನ್ನ ಬಟ್ಟೆಯಲ್ಲಿ ಅರ್ಧ ಹರಿದು ಉಟ್ಕೊಂಡು ಕೊನುತ್ವಂ ಪ್ರಸ್ಥಿತ, ಎಲ್ಲಿ ಹೋದೆ ನೀನು? ಅದು ಹೇಗೆ? ತನ್ನ ಪತ್ನಿಯನ್ನು, ಅರ್ಧಾಂಗಿನಿಯನ್ನು ಕಾಡಿನಲ್ಲಿ ಅರ್ಧರಾತ್ರಿ ಬಿಟ್ಟು ಅಲ್ವಾ, ಅರ್ಧರಾತ್ರದ ಹೊತ್ತಿನಲ್ಲಿ ಕಾಡಿನ ಮಧ್ಯದಲ್ಲಿ ಪತ್ನಿಯನ್ನು, ಅದು ಎಂಥವಳು ಅಂದರೆ ಅನುರಕ್ತ, ನಿನ್ನಲ್ಲಿ ಆಕೆ ಅನುರಕ್ತಳಾದವಳು, ಜೀವದಲ್ಲಿ ಜೀವ ಇಟ್ಕೊಂಡಿದ್ದಾಳೆ ನಿನ್ನಲ್ಲಿ. ಅಂಥವಳನ್ನು, ನಿನಗೂ ತುಂಬ ಪ್ರಿಯಳಾದವಳು, ಅಂಥವಳನ್ನು ಬಿಟ್ಟು ಎಲ್ಲಿ ಹೋದೆ? ಅವಳು ಕಾಯ್ತಾ ಇದ್ದಾಳೆ. ಸಾವೈ ಯಥಾ ಸಮಾಧಿಷ್ಟ ತಥಾಸ್ತೆ ತ್ವತ್ ಪ್ರತೀಕ್ಷಣಿ. ನಿನ್ನನ್ನು ಆಕೆ ಈಗಲೂ ಕಾಯ್ತಾ ಇದ್ದಾಳೆ. ಹೇಗೆ ಕಾಯ್ತಾ ಇದ್ದಾಳೆ ಅಂದರೆ, ಅದೇ ಅರ್ಧ ಬಟ್ಟೆಯನ್ನು ಉಟ್ಕೊಂಡು, ನೀನು ಬಿಟ್ಟು ಹೋದ ಅರ್ಧ ಬಟ್ಟೆಯನ್ನು, ಮಲಿನ ವಸ್ತ್ರವನ್ನು ಉಟ್ಕೊಂಡು, ದಹ್ಯಮಾನ ದಿವಾ ರಾತ್ರವು, ಹಗಲು ರಾತ್ರಿ ಸುಟ್ಟು ಹೋಗ್ತಾ, ನೋವಿನಲ್ಲಿ ದುಃಖದಲ್ಲಿ ಆ ಬೆಂಕಿಯಲ್ಲಿ ಬೆಂದು ಹೋಗ್ತಾ ಅವಳು ಕಾಯ್ತಾ ಇದ್ದಾಳೆ. ಅವಳು ಅಳ್ತಾ ಇದ್ದಾಳೆ. ಯಾರು ನೀನು ಒಂಚೂರು ಮನಸ್ಸು ಮಾಡಬಾರ್ದ? ಒಳ್ಳೆ ಮನಸ್ಸನ್ನು, ದೊಡ್ಡ ಮನಸ್ಸನ್ನು ಮಾಡಬಾರ್ದ? ಈ ಮಾತಿಗೊಂದು ಪ್ರತಿ ಮಾತನ್ನು ಹೇಳಬಾರ್ದ? ಪ್ರತಿವಚನ ಕೊಡಬಾರ್ದ? ಇದನ್ನ ಅಲ್ಲಲ್ಲಿ ಅವನು ಯಾರು ಆ ಪರ್ಣಾದ ಘೋಷಣೆ ಮಾಡ್ತಾ 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 ಹೋಗ್ತಾ ಇರ್ತಾನೆ. 4 ಜನ ಸೇರಿದಲ್ಲಿ ಜೋರಾಗಿ ಇದನ್ನ ಹೇಳೋದು, ಇದು ನಾರಿ ವಾಕ್ಯ ಅಂತ ಹೇಳ್ಕೊಂಡು ಜೋರಾಗಿ ಹೇಳೋದು ಇದನ್ನ ಅಂತ. ಯಾರೂ ಅದಕ್ಕೆ ಉತ್ತರ ಕೊಡಲಿಲ್ಲ. ಎಲ್ಲ ಹೀಗೆ ತಿರುಗಿ ನೋಡಿದ್ರಂತೆ ಅವನ ಕಡೆಗೆ. ನಿನ್ನೆವರೆಗೆ ಸರಿ ಇದ್ನಲ್ಲ, ಏನಾಯ್ತು ಅವನಿಗೆ ಅಂತ ಅನ್ನೋ ಥರ ಎಲ್ರಿಗೂ ಸ್ವಲ್ಪ ವಿಚಿತ್ರ. ಇವ್ರು ಬ್ರಾಹ್ಮಣೋತ್ತಮರು, ಇವ್ರಿಗೇನಾಯ್ತು, ಕಲ್ತಿದ್ದು ಜಾಸ್ತಿ ಆಯ್ತಾ ಅನ್ನೋ ಥರ ಆಗ್ತಿತ್ತು. ಆದರೆ ಯಾರೂ ಉತ್ತರ ಕೊಡಲಿಲ್ಲ. ಆ ಪರ್ಣಾದ ಊರು ತಿರುಗ್ತಾ 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 ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಯಲ್ಲಿ ಋತುಪರ್ಣನ ಆಸ್ಥಾನದಲ್ಲಿ ಅವನಿಗೆ ತನ್ನ ಮಾನ ಗೌರವ ಪ್ರಶ್ನೆ ಏನೂ ಇಲ್ಲ. ಆ ದಮಯಂತಿಯ ಕಾರ್ಯ ಆಗಬೇಕಾಗಿದೆ, ನಲನನ್ನು ಹುಡುಕ್ಬೇಕಾಗಿದೆ. ನಲ ಅಷ್ಟು ಜನಪ್ರಿಯ ಕೂಡ ಹೌದು, ಲೋಕಪ್ರಿಯ ನಲ, ಅವನಿಗೆ ಒಳ್ಳೆದಾಗಬೇಕು ಅಂತ ಎಲ್ರಿಗೂ ಇತ್ತು. ಹಾಗೆ ಈ ಪರ್ಣಾದ ಅಯೋಧ್ಯೆಯ ಅರಮನೆಯ ಪರಿಸರದಲ್ಲಿ ಘೋಷಣೆ ಮಾಡಿದಾಗ ಬಾಹುಕ ಉತ್ತರ ಕೊಟ್ಟನಂತೆ. ಬಾಹುಕ ಅಂತ ಹೆಸರಾಯ್ತು ಅವನಿಗೆ, ನಲನಿಗೆ.
ಆ ಮೊದಲಿನ ಹೆಸರಿಲ್ಲ, ಬಾಹುಕ ಅನ್ನೋ ಹೆಸರು ಬಂತು ಅವನಿಗೆ. ಅವನಲ್ಲಿ ಪ್ರತಿಕ್ರಿಯೆಯನ್ನು ಕಾಣ್ತಾನೆ ಅಂತ. ಯಾರು? ಪ್ರಹ್ಲಾದ. ಯಾರೊಬ್ಬರೂ ಪ್ರತಿಕ್ರಿಯೆ ಕೊಡಲಿಲ್ಲ. ಆದರೆ ಬಾಹುಕನ ಮುಖದಲ್ಲಿ ಭಾವಗಳು ಏರ್ಪಟ್ಟವು, ಕಣ್ಣೀರು ಬಂತು ಬಾಹುಕನಿಗೆ, ದುಃಖ ಆಯಿತು ಬಾಹುಕನಿಗೆ. ಆ ದುಃಖವನ್ನು ತಡ್ಕೊಳ್ಳೋಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದ, ಕಣ್ಣೀರನ್ನು ತಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದ. ನಲ್ಲ ಗೊತ್ತಾಗ್ಬೋದು ಬೇರೆಯವರಿಗೆ ಅಂತ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಆದರೆ ಅವನು ಪ್ರತಿವಚನ ಹೇಳ್ತಾನೆ. ಪ್ರತಿವಚನ ಏನು ಹೇಳ್ತಾನೆ ಅಂದರೆ, ಅವನು ಇಷ್ಟೇ ಹೇಳ್ತಾನೆ, ಕುಲಸ್ತ್ರೀಯರು ಎಂದೂ ತಮ್ಮ ಚಾರಿತ್ರ್ಯವನ್ನು ಬಿಡೋದಿಲ್ಲ. ಎಂತಹ ಕಷ್ಟದಲ್ಲಿ ಕೂಡ ತಮ್ಮ ಚಾರಿತ್ರ್ಯವನ್ನು ಬಿಡೋದಿಲ್ಲ. ಅವರು ಸ್ವರ್ಗವನ್ನು ಗೆಲ್ತಾರೆ. ಅವರು ತಮ್ಮ ಗಂಡಂದ್ರ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ. ಗಂಡಂದ್ರು ಎಂಥ ಮೂರ್ಖರಾಗಲಿ ಅವಿವೇಕಿಗಳಾಗಲಿ ಮಾಡಬಾರ್ದನ್ನು ಮಾಡಲಿ, ಈ ಕುಲಸ್ತ್ರೀಯರು ಪತಿವ್ರತಿಯರು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ. ಏನು ಮಾಡೋದು? ಅವನ ದುರವಸ್ಥೆ, ಅವನ ಪರಿಸ್ಥಿತಿ ಆಗಿತ್ತು. ಈ ಬಾಹುಕ ಉತ್ತರ ಕೊಡೋದು ಯಾರಿಗೆ? ಪ್ರಹ್ಲಾದನಿಗೆ. ಯಾಕಂದ್ರೆ ತಡ್ಕೊಳ್ಳೋಕ್ಕಾಗೋದಿಲ್ವಲ್ಲ, ದಮಯಂತಿ ವಾಕ್ಯಗಳು ಅದು ಮುಟ್ಟಿದೆ. ನೋಡೋಕೆ ಬಾಹುಕ ಹೋದ್ರೆ ಒಳಗಿರೋ ನಳನೆ ತಾನೆ ಅಂತ. ಅವನಿಗೆ ಎಲ್ಲಿ ತಗೊಳ್ಬೇಕು ಅಲ್ಲಿ ತಗೊಲಿದೆ. ಹಾಗಾಗಿ ಈ ನಿಯಂತ್ರಣ ಇತ್ತಲ್ಲ, ತಪ್ಪೋಯ್ತು. ಉತ್ತರ ಬಂತು. ಏನು ಮಾಡ್ತಾನೆ ಪಾಪ ಅವನಾದರೂ ಕೂಡ? ವಿಷಮಸ್ಥೇನ ಮೂಢೇನ ಪರಿಭ್ರಷ್ಟ ಸುಖೇನ ಚ ಯತ್ಸಾತೇನ ಪರಿತ್ಯಕ್ತ ತತ್ರನ ಕ್ರೋಧಮರತಿ. ಕೋಪ ಮಾಡ್ಕೋಬಾರ್ದು ಅವಳು, ಯಾಕೆಂದರೆ ಅಂಥ ಪರಿಸ್ಥಿತಿಯಲ್ಲಿ ಇದ್ದ ಅವನು. ಅವನನ್ನು ಕಲಿ ಕಾಡ್ತಾ ಇತ್ತು. ಅವನು ಕಷ್ಟದಲ್ಲಿದ್ದ. ಅವನಿಗೆ ಹೊಟ್ಟೆಗೂ ಇರಲಿಲ್ಲ, ಬುದ್ಧಿನೂ ಕೆಟ್ಟಿತ್ತು ಆ ಸಮಯದಲ್ಲಿ. ಹಾಗೆ ಅಂತಹ ಸ್ಥಿತಿಯಲ್ಲಿ ಅವನು ಏನೋ ಮಾಡಿದರೆ ಅದಕ್ಕೋಸ್ಕರವಾಗಿ ಅವನ ಪತ್ನಿ ಕೋಪ ಮಾಡ್ಕೊಳ್ಬಾರ್ದು ಅಂತ ಉತ್ತರ ಕೊಟ್ಟನಂತವನು. ಇವನು ಏನೂ ಮಾತಾಡಲಿಲ್ಲ. ಪ್ರಹ್ಲಾದ ನೇರ ವಿದರ್ಭಕ್ಕೆ ಹಿಂತಿರುಗಿ ದಮಯಂತಿಗೆ ವರದಿ ಮಾಡಿದ. ದಮಯಂತಿಗೆ ಉಳಿದಿದ್ದು ಸ್ಪಷ್ಟ ಆಯಿತು. ಉತ್ತರ ನಲನದ್ದೇ ಅದು, ಆದರೆ ರೂಪ ನಲನದ್ದಲ್ಲ. ಅದು ತ್ರಿಲೋಕ ಸುಂದರ ನಲ ಎಲ್ಲಿ, ಈ ವಿಕಾರ ರೂಪ ಎಲ್ಲಿ? ಹಾಗಾಗಿ ಅದೇ ಹಾಗೆ ಅಂತ ಪ್ರಶ್ನೆ ದಮಯಂತಿಗೆ. ಅಕಸ್ಮಾತ್ ನಲನ ಮೂಲಕ ಬೇರೆಯವರಿಗೆ ಗೊತ್ತಾಗಿದ್ದರೆ ವಿಷಯ ಇದು. ಹಾಗಾಗಿ ಖಚಿತ ಮಾಡ್ಕೊಳ್ಬೇಕು, ನಲ ಹೌದು ಅಲ್ಲೊಂದು ಖಚಿತ ಮಾಡ್ಕೊಳ್ಬೇಕು. ಏನು ಮಾಡಬೇಕು ಅಂದರೆ, ಅವಳೊಂದು ಉಪಾಯವನ್ನು ಹುಡ್ತಾಳೆ ದಮಯಂತಿ. ತಂದೆಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಎಲ್ಲಿ? ವಿದರ್ಭದಲ್ಲಿ ಬೇರೆ ಯಾರಿಗೂ ವಿಷಯ ಗೊತ್ತಿಲ್ಲ. ಒಳಗಿಂದೊಳಗೆ ಗುಟ್ಟಾಗಿ ರಾಜದೂತನೊಬ್ಬನನ್ನ ಅಯೋಧ್ಯೆ ಕಳಿಸ್ಕೊಡ್ತಾಳೆ. ಒಂದು ದಿನದ ಅಂತರದಲ್ಲಿ ದಮಯಂತಿಗೆ ಪುನಃ ಸ್ವಯಂವರ ಬರಬೇಕು ಅಂತ ಕರೆ ಋತುಪರ್ಣನಿಗೆ. ರಾಜ ಋತುಪರ್ಣನಿಗೆ ದಮಯಂತಿಗೆ ಮತ್ತೆ ಸ್ವಯಂವರ ಒಂದೇ ದಿನದ ಅಂತರ ಬರಬೇಕು ಅಂತ. ಯಾಕೆಂದರೆ ಒಂದು ದಿನದಲ್ಲಿ ಅಯೋಧ್ಯೆಯಿಂದ ವಿದರ್ಭಕ್ಕೆ ಬರೋದಾದರೆ ಅದು ನಲನಿಂದ ಮಾತ್ರ ಸಾಧ್ಯ ಅಂತ. ಅವತ್ತಿನ ಕಾಲದಲ್ಲಿ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದು ನಲನ ಅಶ್ವಕೌಶಲ ಎಷ್ಟು ಅದ್ಭುತವಾಗಿತ್ತು ಅಂದರೆ, ಅವನು ಒಂದು ದಿನದಲ್ಲಿ ಅಯೋಧ್ಯೆ ಎಲ್ಲಿದೆ, ವಿದರ್ಭ ಎಲ್ಲಿದೆ? ವಿದರ್ಭ ಅಂದರೆ ಮಹಾರಾಷ್ಟ್ರ. ಅದು ಮಹಾರಾಷ್ಟ್ರದ ಒಂದು ಪ್ರದೇಶ ವಿದರ್ಭ. ಅಲ್ಲಿ ಕುಂಡಿನಾಪುರ. ಅಲ್ಲಿಂದ ಅಲ್ಲಿಗೆ ಬರಬೇಕು ಅಂದರೆ, ಒಂದು ದಿನದಲ್ಲಿ ಬರಬೇಕು ಅಂತಂದರೆ ಅದು ನಲನಿಂದ ಮಾತ್ರ ಸಾಧ್ಯ ಅಂತ. ಹಾಗಾಗಿ ನಲನ ಹೋದೋ ಅಲ್ಲೊಂದು ಗೊತ್ತು ಮಾಡೋದಕ್ಕೆ ಆಕೆ ಒಂದು ಉಪಾಯವನ್ನು ಹೂಡಿ ಸ್ವಯಂವರ ಪುನಃ ಆಗ ಬಂದೇ ಬರ್ತಾನೆ ಅವನು ಅಂತ. ದಮಯಂತಿಗೆ ಸ್ವಯಂವರ ಅಂದರೆ ಅವ್ನು ಬರದೇ ಇರೋದಿಲ್ಲ ಯಾವುದೇ ಕಾರಣಕ್ಕೂ. ಯಾಕೆಂದರೆ ನಲ ಎಂಥವನು ಅಂತ ಗೊತ್ತು ಅವಳಿಗೆ, ತನ್ನ ಮೇಲೆ ಏನಿದೆ ಅವನಿಗೆ ಭಾವ ಅಂತ ಗೊತ್ತು ಅವನಿಗೆ. ಎದ್ದು ಬರ್ತಾನೆ ಎಲ್ಲಿದ್ರು ಅಂತ. ನಾಳೆ ಹೆಂಡತಿ ಮದುವೆ ಆಗುತ್ತೆ ಬೇರೆ ಅಂತಂದರೆ ಗಂಡ ಹೇಗೆ ಸುಮ್ಮನೆ ಇರ್ತಾನೆ ಪಾಪ? ಹೇಗೆ ತಾನೆ ಸುಮ್ಮನೆ? ಅವನ ಪೌರುಷವನ್ನೇ ಕೆಣಕಿದ್ದವಳು ಅಂತ ದಮಯಂತಿ. ಅನಿವಾರ್ಯವಾಗಿ ಬರ್ತಾನೆ ಅನ್ನೋ ತೀರ್ಮಾನ ಮಾಡಿ ಆಕೆ ಹೇಳಿ ಕಳಿಸ್ತಾಳೆ. ಈ ಋತುಪರ್ಣನಿಗೆ ದೊಡ್ಡ ಸಮಸ್ಯೆ, ಒಂದು ದಿನದಲ್ಲಿ ಹೋಗೋದು ಹೇಗೆ ಅಂತ, ಅಯೋಧ್ಯೆಗೆ ಹೋಗೋದು ಹೇಗೆ, ವಿದರ್ಭಕ್ಕೆ ಹೋಗೋದು ಹೇಗೆ ಅಂತ. ಅದಕ್ಕೆ ಬಾಹುಕ ಹೇಳ್ತಾನೆ, ನಾನು ಕರ್ಕೊಂಡು ಹೋಗ್ತೇನೆ. ಅವನ ಒಳಗೆ ಅಗ್ನಿಪರ್ವತ ಉರಿತಾ ಇದೆ. ಮದುವೆ ಮಾಡ್ಕೊಡ್ತಾಳಂತ ಅವಳು ಮತ್ತೆ ದಮಯಂತಿ ಅಂತ. ಒಳಗೆ ಬೆಂಕಿ ಹೊತ್ತಿ ಉರಿತಾ ಇದೆ. ಅದನ್ನು ಹೇಳೋ ಹಾಗಿಲ್ಲ ಯಾರಿಗೆ? ಋತುಪರ್ಣನಿಗೆ. ನಾನು ಕರ್ಕೊಂಡು ಹೋಗ್ತೇನೆ. ಕರ್ಕೊಂಡು ಹೋಗೋದು ಏನಲ್ಲ, ಇವನು ಹೋಗ್ಬೇಕಾಗಿದೆ ಇಲ್ಲಿಗೆ ಕುಂಡಿನಾಪುರಕ್ಕೆ ತಾನು ಹೋಗ್ಬೇಕಾಗಿದೆ ಹೇಗಾದರೂ ಮಾಡಿ. ಹಾಗಾಗಿ ಋತುಪರ್ಣನಿಗೆ ಧೈರ್ಯ ಕೊಡ್ತಾನೆ, ನಾನು ಕರ್ಕೊಂಡು ಹೋಗ್ತೇನೆ. ಸಾಧ್ಯವೇ ಇಲ್ಲ ಅಂತ ಋತುಪರ್ಣ. ಕರ್ಕೊಂಡು ಹೋದ್ರೆ ಆಯ್ತಲ್ಲ ಅಂತ ಬಾಹುಕ. ಈಗ ಮುಂದಿನ ಕಥೆಗಳೆಲ್ಲ ಗೊತ್ತು. ಕುದುರೆಗಳನ್ನು ತಂದು ಕಟ್ಟಿದ. ಆ ಕುದುರೆ ನೋಡಿ ಋತುಪರ್ಣ ಹೇಳಿದ, ಇದು ಊರು ದಾಟೋದೇ ಕಷ್ಟ ಇದು ಅಂತ. ಕುಂಡಿನಾಪುರ ಆಮೇಲೆ ಅವನು ಋತುಪರ್ಣ ಒಳ್ಳೆ ಸರಿಯಾದ ಆಡ್ತಾನೆ ಅವನು ಅಂತ. ರಥ ಹತ್ತುತ್ತಾ ಇರೋ ಹಾಗೆ ಇದು ಬೀಳುತ್ತೆ ಕುದುರೆ. ಅದು ಎಲ್ಲ ಪಾಪ ತುಂಬ ಸಪೂರ ಕೃಷಿವಾಗಿದ್ವು ಕುದುರೆಗಳೆಲ್ಲ.
ಅದು ನೋಡಿದರೆ ಈಗ ಸಾಯಿತ್ತು ಆಗ ಸಾಯಿತ್ತು ಅನ್ನೋ ಥರ ಇದ್ವು ಅಂತೆ ಕುದುರೆಗಳು ಅಂತ. ಹಾಗಾಗಿ ಹಾಗಂದ್ರಂತೆ ಯಾರು ಋತುಪರ್ಣ. ನಾಲ ಹೇಳಿದಂತೆ ಅದೆಲ್ಲ ಯಾಕೆ ನಿಮಗೆ, ನೀವು ಕೂತ್ಕೊಳ್ಳಿ. ಅಲ್ಲಿ ಮಹಾಭಾರತ ವರ್ಣನೆ ಮಾಡುತ್ತೆ. ಆ ನಲ ಸಾರಥಿಯ ಸ್ಥಾನದಲ್ಲಿ ಕುಳಿತುಕೊಂಡು ವಾಘೆಯನ್ನು ಹಿಡಿದು ಜಗ್ಗಿದಾಗ, ಒಂದು ಸಾರಿ ವಾಘೆಯನ್ನು ಹಿಡಿದು ಜಗ್ಗಿ ನಾನು ಬಂದೆ ಕೂತ್ಕೊಂಡೆ ಅಂತ ಕುದುರೆಗಳಿಗೆ ಒಂದು ಸೂಚನೆ ಕೊಟ್ಟಾಗ ಋತುಪರ್ಣನಿಗೆ ಅನ್ನಿಸ್ತಂತೆ ರಥ ಹಾರಿತು ಅಂತ, ಭೂಮಿ ಮೇಲೆ ಹೋಗಿದ್ದಲ್ಲ ಅಂತ. ಯಾವ ವೇಗದಲ್ಲಿ ಅದು ರಥ ಚಿಮ್ಮಿತು ಅಂದರೆ ಬೆಲ್ಲಿನಿಂದ ಬಿಟ್ಟ ಬಾಣದ ಹಾಗೆ ಹಾರಿ ಆಕಾಶದಲ್ಲಿ ಹೋಗ್ತಾ ಇದೆ ಅಂತ ಅನಿಸ್ಬಿಡ್ತಂತೆ ಅವನಿಗೆ, ಋತುಪರ್ಣನಿಗೆ. ಆಕಾಶದಲ್ಲೂ ಹೋಯ್ತಂತೆ ಮಧ್ಯ ಮಧ್ಯದಲ್ಲಿ. ಅಂದರೆ ಅವನಿಗೆ ಏನೂ ಅರ್ಥ ಆಗ್ತಾ ಇಲ್ಲ ಋತುಪರ್ಣನಿಗೆ. ಭೂಮಿ ಯಾವುದು, ಆಕಾಶ ಯಾವುದು, ನಾನು ಎಲ್ಲಿದ್ದೇನೆ, ಏನಾಗ್ತಾ ಇದೆ, ಯಾವುದು ವಿದರ್ಭ, ಯಾವುದು ಅಯೋಧ್ಯೆ, ಏನೂ ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ರಥ ಓಡಿತು. ತುಂಬ ಸುಂದರವಾದ ವರ್ಣನೆಗಳಿದೆ ಅಲ್ಲಿ, ಮುಂದಕ್ಕೆ ಹೋಗೋಣ ನಾವು. ಅವನ ಅಂಗವಸ್ತ್ರ ಜಾರೋಯ್ತು ಅಂತ. ಆ ಗಾಳಿ ರಭಸಕ್ಕೆ ಎದುರಿಂದ ಗಾಳಿ ಬರ್ತಾ ಇತ್ತಲ್ಲ, ಅಂಗವಸ್ತ್ರ ಹಾರೋಯ್ತು. ನಿಲ್ಲಿಸು 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 ಅಂದ ಋತುಪರ್ಣ ರಥವನ್ನು. ಯಾಕೆ ಅಂತ ಕೇಳ್ದ ನಳ. ಅಂಗವಸ್ತ್ರ ಬಿದ್ದೋಗಿದೆ, ತಗೋಬೇಕು ನನಗೆ ಅದನ್ನು ಅಂತ. 1 ಯೋಜನೆ ಹಿಂದಿದೆ ಅದು ಅಂತಂದ ನಲ. ನಿಮ್ಮ ಅಂಗವಸ್ತ್ರ 1 ಯೋಜನೆ ಹಿಂದುಳಿತು ಅಂತ. ಮಾರ್ಷ್ಣಯ್ಯ ಅಂತ ಇನ್ನೊಬ್ಬ, ಅವನು ಮೊದಲು ನಲನ ಸಾರಥಿ, ಅವನು ಅಲ್ಲಿ ಸೇರ್ಕೊಂಡಿದ್ದ. ಅವನು ಇಲ್ಲಿ ಋತುಪರ್ಣನ ಬಳಿ ಸೇರ್ಕೊಂಡಿದ್ದ. ಈ ವಾರ್ಷ್ಣಯ್ಯ ಹೋಗಿ ಅಂಗವಸ್ತ್ರ ತರಬೇಕು, ಅದು ಋತುಪರ್ಣನ ಯೋಜನೆ. ತರೋಕ್ಕಾಗೋದಿಲ್ಲ, 1 ಯೋಜನೆ ನಡ್ಕೊಂಡು ಹೋಗ್ಬೇಕು. ಅವನು ನಡ್ಕೊಂಡು ಬರೋ ತನಕ ಆಗೋಗುತ್ತೆ ಸಮಯ. ಬಿಡಿ ಅಂಗವಸ್ತ್ರದ ಆಸೆ ಬಿಡಿ ಅಂತ ನಲ ಅಂತ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ರಥವೇಗ ಅದಾಗಿತ್ತು ಅಂತ. ಇದೆಲ್ಲ ಒಂದೊಂದು ಜೈವನ್ನು ತೋರಿಸುತ್ತೆ ಇದೆಲ್ಲದೂ ಕೂಡ. ನೀವು ಆಲೋಚನೆ ಮಾಡ್ತಾ ಹೋದರೆ ಗೊತ್ತಾಗತ್ತೆ ನಮಗೆ ಅದು. ಹಾಗಾಗಿ ಅಲ್ಲಿ ಮಧ್ಯೆ ಕಲಿ ವಿಮೋಚನೆ ಆಗತ್ತೆ. ಅಲ್ಲೊಂದು ಚಿಕ್ಕ ಕಥೆ ಬರುತ್ತೆ. ಅಲ್ಲಿ ಕಲಿಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಇನ್ನು ಅಂತ. ದಮಯಂತಿ ಶಪಿಸಿದ್ಲು ಹಾಳಾಗಿ ಹೋಗುವಂಥ ಕಲಿಗೆ ನಲ ಬಿಟ್ಟು ಹೋದ್ಮೇಲೆ. ಈ ಕಾರ್ಕೋಟಕನ ವಿಷ ಬೇರೆ ಸುಡ್ತಾ ಇತ್ತು. ಹೊರಗೆ ಬಂದ, ಬೇರೆ ದಾರಿ ಇಲ್ಲದೆ ಹೊರಗೆ ಬಂದು ಕೈ ಮುಕ್ಕೊಂಡು ನಿಂತ್ಕೊಂಡಂತೆ ನಲನಿಗೆ. ಶಪಿಸ್ಬೇಕು ಅಂತ ನಲ ಮುಂದಾದಾಗ ಕೈಕಾಲಿಗೆ ಬಿದ್ದ ಕಲಿ. ದಯವಿಟ್ಟು ಶಪಿಸ್ಬೇಡ, ಈಗಲೇ ಆಗಿದೆ, ನನಗೆ ತಕ್ಕ ಶಾಸ್ತಿ ಆಗೋಗಿದೆ, ಇನ್ನು ಶಾಪ ಕೊಡಬೇಡ, ನಾನು ನಿನ್ನ ಹೆಸರನ್ನು ಉಳಿಸ್ತೇನೆ. ಕಲಿಯುಗದಲ್ಲಿ ಯಾರು ನಿನ್ನ ಹೆಸರನ್ನು ಹೇಳಿದ್ರು ಕೂಡ ಅವರಿಗೆ ಕಲಿಬಾಧೆ ಇರೋದಿಲ್ಲ. ಆ ಥರ ಮಾಡ್ತೇನೆ, ನನ್ನ ಕಾಲ ಬಂದಾಗ ನಾನು ತೀರಿಸ್ತೇನೆ ಇದನ್ನು, ದಯವಿಟ್ಟು ನನ್ನನ್ನು ಬಿಟ್ಬಿಡು ಅಂತ ಶರಣಾದಾಗ, ಶರಣಾದವ್ರ ಮೇಲೆ ಆಯುಧ ಪ್ರಯೋಗ ಮಾಡೋದಿಲ್ಲ ಯಾರು, ಯಾವಾಗಲೂ ಕೂಡ ಶರಣಾಗತ ಉತ್ಸಲರು. ಅವನನ್ನು ಬಿಟ್ಬಿಟ್ಟಂತೆ ಕಲಿಯನ್ನು. ಹೀಗೆ ಕಲಿಗಿಂತ ವಿಮುಕ್ತನಾಗಿ ಋತುಪರ್ಣನಿಂದ ಅಕ್ಷಹೃದಯವನ್ನು, ಪಗಡೆಯಾಟದ ಗುಟ್ಟನ್ನು ಪಡ್ಕೊಂಡು, ಅದನ್ನು ಮತ್ತೊಂದು ಕಥೆ ಇದೆ ಅದಕ್ಕೆ, ಅಲ್ಲಿ ಗೊತ್ತಿರೋಂಥದ್ದೇ. ಕುಂಡಿನಾಪುರವನ್ನು ಪ್ರವೇಶ ಮಾಡಿದ ಅಂತ. ಸಾಯಂಕಾಲ ಕುಂಡಿನಾಪುರ ಪ್ರವೇಶ ಮಾಡಿದ ಅಂತ. ಬೆಳಗ್ಗೆ ಹೊರಟಿದ್ದು, ಸಾಯಂಕಾಲ ಕುಂಡಿನಾಪುರ ಪ್ರವೇಶ ಮಾಡ್ತಾನೆ. ಅದ್ರ ಮಧ್ಯದಲ್ಲಿ ಒಂದು ಅದು ಬೇರೆ ನಡೆದಿದೆಯಲ್ಲ, ಅವನಿಗೆ ಅವನಿಗೆ ಗಣಿತ ಚೆನ್ನಾಗಿತ್ತು ಋತುಪರ್ಣನದ್ದು. ಆ ಪಕ್ಕದಲ್ಲಿದ್ದ ಮರದಲ್ಲಿ ಇಂತಿಷ್ಟು ಎಲೆ ಇದೆ ಅಂತ ಹೇಳ್ತಾನೆ, ಇಂತಿಷ್ಟು ಹಣ್ಣಿದೆ, ಕೆಳಗೆ ಎಷ್ಟಿದೆ, ಮೇಲೆ ಎಷ್ಟಿದೆ, ಬಿದ್ದಿರೋದೆಷ್ಟು, ಮೇಲಿರೋದೆಷ್ಟು ಎಲ್ಲ ಲೆಕ್ಕ ಹೇಳ್ತಾನೆ ಯಾರು, ಋತುಪರ್ಣ. ಸುಳ್ಳು ಅಂತ ನಲನ ವಾದ, ಬಾಹುಕನ ವಾದ. ಕೊನೆಗೆ ಇಲ್ಲಪ್ಪ, ನಂಗೆ ಗೊತ್ತದು ಇಷ್ಟೆಷ್ಟೇ ಇರೋದು ಅಂತ, ಒಂದು ಕೊಂಬೆದ್ ಬೇಕಾದ್ರೆ ಎಣಿಸ್ಬೋದು ಅಂತ. ಇನ್ನು ಎಣಿಸೋಕ್ಕೂ ಶುರು ಮಾಡಿಬಿಟ್ಟಂತೆ ನಲ. ಅಲ್ಲಿ ಸ್ವಯಂವರ ಮುಗಿದೋಗುತ್ತೆ ಅಂತ ಒಂದು ಯಾರದು ಋತುಪರ್ಣದ್ದು. ಮುಗಿದವ್ರು ನಾನು ಇದು ಎಣಿಸ್ತೇ ಬರೋದಿಲ್ಲ ಇದನ್ನು ಅಂತ. ನೀ ಹೇಳಿದ ಸತ್ಯವ ಸುಳ್ಳೆ ಪತ್ತೆ ಮಾಡಲೇಬೇಕು ನನಗೆ. ಅದಕ್ಕೊಂದಷ್ಟು ಸಮಯ ಹೋಗಿದೆ ಅಲ್ಲಿ. ಆ ಸಮಯದಲ್ಲಿ ವಿದ್ಯೆಗಳ ವಿನಿಮಯ ಆಗಿರುವಂಥದ್ದು. ಅವನಿಂದ ಗಣಿತವನ್ನು, ಅಕ್ಷವಿದ್ಯೆಯನ್ನು ಋತುಪರ್ಣನಿಂದ ಪಡ್ಕೊಳ್ತಾನೆ ನಲ. ಅವನಿಗೆ ಅಶ್ವಹೃದಯವನ್ನು ಮುಂದಕ್ಕೆ ಕೊಡ್ತಾನೆ. ಇದೆಲ್ಲ ಆಗಿ ಇದಿಷ್ಟು ಕಥೆಯ ಪೀಠಿಕೆಯನ್ನು ಹೇಳ್ತಾ ಇರುವಂಥದ್ದು. ವಿದರ್ಭಕ್ಕೆ ಅವನು ಯಾವಾಗ ಬಂದ, ನಲ ಋತುಪರ್ಣನನ್ನು ಕರ್ಕೊಂಡು ಇಡೀ ವಿದರ್ಭಕ್ಕೆ ಗೊತ್ತಾಯ್ತಂತೆ ಅವನು ಬಂದ ಅಂತ. ಹೇಗೆ ಗೊತ್ತಾಯ್ತು ಅಂದರೆ, ವಿದಿಕ್ಕುಗಳು ರಥಘೋಷದಿಂದ ತುಂಬಿದವು ಅಂತ. ಆ ಘೋಷ ಬೇರೆ ಯಾರಿಗೂ ಇಲ್ಲ. ರಥಘೋಷ ಯಾವುದು ಬರ್ತಾ ಇತ್ತೋ, ನೇಮಿಯ ಗಡಗಡ ಶಬ್ದ ಬರುತ್ತಲ್ಲ ರಥ ಚಲಿಸುವಾಗ, ಆ ರಥಘೋಷ ನಲ ರಥ ಓಡಿಸಿದ್ರು ಮಾತ್ರ ಬರೋಂಥದ್ದು. ಇನ್ಯಾರೇ ರಥ ಓಡಿಸಿದ್ರು ಆ ಶಬ್ದ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟರ ಮಟ್ಟಿಗೆ ಅಂದರೆ, ನಲನ ಕುದುರೆಗಳು ಕುಂಡನಾಪುರದಲ್ಲಿ ಇದ್ವಂತೆ. ನಲ ರಾಜ್ಯಭ್ರಷ್ಟ ಆದಮೇಲೆ ವಾರ್ಷ್ಣೇಯ ಅವನ ರಥವನ್ನು, ಕುದುರೆಗಳನ್ನು, ಮಕ್ಕಳನ್ನು ಕರ್ಕೊಂಡು ಬಂದಿದ್ದಲ್ಲ, ಕುದುರೆಗಳು ಅಲ್ಲಿದ್ವು ಇಲ್ಲಿ ಕುಂಡನಾಪುರದಲ್ಲಿ. ಅವು ಕೆನೆದವು ಅಂತ. ನಮ್ಮ ಯಜಮಾನ ಬಂದ ಅಂತ. ಕೇವಲ ರಥಧ್ವನಿಯನ್ನು ಕೇಳಿ ಕುದುರೆಗಳು ಹರ್ಷದಿಂದ ಕೆನೆದವು ಅಂತ ಮಹಾಭಾರತ ವರ್ಣನೆ ಮಾಡುತ್ತೆ. ನಮ್ಮ ಸ್ವಾಮಿ ಬಂದ ಅಂತ. ದಮಯಂತಿ ಕೇಳ್ತಾಳೆ,
ನಲ ನಲ ಅಂತ ಅವಳ ಮನಸ್ಸು ಪ್ರತಿಧ್ವನಿಸ್ತಾ ಇದೆ, ನಲನೇ ಬಂದಿದ್ದು ಹೌದು, ಯಾಕೆಂದ್ರೆ ರಥಘೋಷ ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಅಂತ. ಬರೀ ದಮಯಂತಿ ಮಾತ್ರ ಅಲ್ಲ, ಪ್ರಾಸಾದದ ನವಿಲುಗಳು, ಅರಮನೆಯ ನವಿಲುಗಳು, ಗಜಶಾಲೆಯ ಆನೆಗಳು, ಕುದುರೆಗಳು ಎಲ್ಲ ಕನಿತಾ ಇದ್ದಾವೆ, ಧ್ವನಿ ಮಾಡ್ತಾ ಇದ್ದಾವೆ, ಕುಣಿತಾ ಇದ್ದಾವೆ. ಯಾಕೆಂದ್ರೆ ಅವುಗಳಿಗೆಲ್ಲ ಗೊತ್ತಾಗ್ತಾ ಇದೆ. ಮನುಷ್ಯನಿಗಿಂತ ಹೆಚ್ಚು ಪ್ರಾಣಿಗಳಿಗೆ ಆ ಶಕ್ತಿ ಇರುತ್ತೆ ನೋಡಿ, ಅವಕ್ಕೆಲ್ಲ ಗೊತ್ತಾಗ್ತಾ ಇದೆ. ಅವೆಲ್ಲ ಹರ್ಷೋದ್ಗಾರವನ್ನು ಮಾಡ್ತಾ ಇದ್ದಾವೆ. ಹೀಗೆ ನಲ ಪ್ರವೇಶ ಮಾಡ್ತಾನೆ. ಅದು ವಿಕಾರ ರೂಪ ನಲನದ್ದು. ಇಷ್ಟಾದ ಮೇಲೆ ಇನ್ನು ವಿಸ್ತಾರ ತುಂಬ ಇದೆ, ಇದನ್ನು ನಾವು ಮುಂದಿನ ಭಾಗವನ್ನು ನಾಳೆಗೆ ಇಟ್ಕೋಬೋದು ನಾವು. ದಮಯಂತಿ ತುಂಬ ಜಾಣೆ ಅವಳು ನಲನ ಅವನ ಅಸ್ತಿತ್ವವನ್ನು ಪ್ರಕಟಪಡಿಸ್ತಾಳೆ ದಮಯಂತಿ. ಹೇಗೆ ಪ್ರಕಟಪಡಿಸ್ತಾಳೆ ಅಂದರೆ ಈ ಭೂತ ಜಯದ ಮೂಲಕವೇ, ಈ ಪಂಚಭೂತಗಳ ಮೇಲೆ ಅವನಿಗಿದ್ದ ಪ್ರಭುತ್ವ ಇತ್ತಲ್ಲ, ಅದರ ಮೂಲಕವೇ ಆಕೆ ಅವನು ಯಾರು ಅನ್ನೋದನ್ನು ಪ್ರಕಟಪಡಿಸ್ತಾಳೆ. ಆ ಕೌಶಲವನ್ನು, ಆ ಅದ್ಭುತವನ್ನು ನಾವಂತೂ ಇಷ್ಟು ನಾವು ಮೆಚ್ಚಿಕೊಡ್ತೇವೆ ಈ ಕಥೆಯನ್ನು. ಅಂದರೆ ನಲದಮಯಂತಿಯರ ಚರಿತ್ರೆಯನ್ನು ಅಷ್ಟು ಅದ್ಭುತವಾಗಿರುವಂಥದ್ದು. ಅದನ್ನು ನಾಳೆ ಅವಲೋಕನ ಮಾಡೋಣ, ಸಾಕಷ್ಟು ಸಮಯ ಬೇಕಾಗ್ಬೋದು. ಹಾಗೆ ಒಬ್ಬ ಮಹಾಪುರುಷ, ಇನ್ನೊಬ್ಬಳು ಯುಗದ ನಾರಿ ಅಂತ ಕರಿಬೋದು ಆಕೆಯನ್ನು ಅಂತ. ಅವರಿಬ್ಬರಲ್ಲಿ ನಾವು ಇದನ್ನು ಈ ಅಗ್ನಿಜಯವನ್ನು ವಿಶೇಷವಾಗಿ ನಾವು ಕಾಣ್ತೇವೆ. ಇನ್ನು ಅನೇಕರು ಇರ್ಬೋದು. ಹಾಗೆ ಮುಂದಿನ ಭಾಗದಲ್ಲಿ ಈ ಭೂತಜಯದ ಉಳಿದ ಭಾಗಗಳನ್ನು ನಾವು ನೋಡ್ತೇವೆ. ಆದರೆ ಕೇವಲ ರಥಘೋಷದಿಂದ ಕುದುರೆಗಳಿಗೆ ಗೊತ್ತಾಗಬೇಕು ಅಂದರೆ ಅವನು ಹೇಗಿರಬೇಕು ಅಂತ ಈಗಲೂ ಕೂಡ ನೋಡ್ತೇವೆ ನಾವು. ಪ್ರಾಣಿಗಳು ಹೇಗಿರ್ತವೆ ಅಂದರೆ, ಈ ತಮ್ಮ ಒಡೆಯ ಅವರು ಯಜಮಾನರು ಬಂದು ವಾಹನ ನಿಲ್ಲಿಸಿದರೆ ಅದು ಗೊತ್ತಾಗತ್ತೆ. ನಾಯಿಗೋ ಅಥವಾ ಗೋವಿಗೋ ಇಂಥವಕ್ಕೆ ಅವು ಸರಿಯೇ ಗೊತ್ತಿರುತ್ತೆ ಅಂತ. ಆಧುನಿಕ ವಾಹನಗಳಾದರೂ ಕೂಡ ಶಬ್ದವನ್ನು ಸರಿಯಾಗಿ ಗುರ್ತು ಹಿಡಿತೇವೆ, ಯಜಮಾನ ಬಂದ ಅಂತ ಗೊತ್ತಾಗತ್ತೆ ಅದಕ್ಕೆ ಅಂತ ಅಲ್ವಾ. ಹಾಗೆ ಆ ರಥ ನಿರ್ಘೋಷದಿಂದ ಪ್ರಾಣಿಗಳೇ ಪ್ರಭಾವಿತ ಆಗಬೇಕಾದ್ರೆ ಆ ವ್ಯಕ್ತಿತ್ವ ಹೇಗಿರಬೇಕು ಅಂತ ತುಂಬ ತುಂಬ ಅಪರೂಪದ ವ್ಯಕ್ತಿತ್ವ. ಇನ್ನೊಬ್ಬ ಶ್ರೀರಾಮ, ಕೆಲವು ವಿಷಯಗಳು ಇವನಲ್ಲಿ ವಿಶೇಷವಾಗಿದೆ ನಲನಲ್ಲಿ. ಯಾವುದು ಈ ಸಾರಥ್ಯ, ಉದಾಹರಣೆಗೆ ಈ ಪಾಕಶಾಸ್ತ್ರ. ರಾಮನು ಕೂಡ ಸಕಲ ಕಲಾಜ್ಞ, ಎಲ್ಲ ಕಲೆಗಳು ಗೊತ್ತಿದ್ದವನೇ. ಪ್ರಕಟಪಡಿಸಲಿಕ್ಕೆ ಸಂದರ್ಭಗಳು ಇಲ್ಲದೆ ಇರ್ಬೋದು, ಅಥವಾ ವಾಲ್ಮೀಕಿಗಳು ಎಲ್ಲವನ್ನೂ ಹೇಳದೇ ಇರ್ಬೋದು. ವಾಲ್ಮೀಕಿಗಳು ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ, ಅದನ್ನು ಬಿಟ್ಟು ಬೇರೆ ಮಾತಾಡೋದಿಲ್ಲ. ವಾಲ್ಮೀಕಿಗಳ ಮೌನ ಅಂತಲೇ ಪ್ರಸಿದ್ಧಿ, ಬೇರೆ ವಿಷಯಕ್ಕೆ ಅವ್ರು ಮಾತಾಡೋದಿಲ್ಲ. ಹಾಗಾಗಿ ರಾಮನ ಬದುಕಿನ ಅನೇಕ ಸಂಗತಿಗಳು ಗೊತ್ತಿಲ್ಲ ನಮಗೆ, ಎಷ್ಟೋ ವಿಷಯಗಳು ಗೊತ್ತೇ ಇಲ್ಲ. ಅದು ಹಾಗೆಯೇ ಕಾಲಗರ್ಭದಲ್ಲಿ ಹೋಗಿದ್ದಾವೆ. ಇನ್ನೊಬ್ರು ವಾಲ್ಮೀಕಿಗಳು ಬರಬೇಕು, ಅದನ್ನು ಪ್ರಕಟಪಡಿಸ್ಬೇಕು ಅಂತಂದರೆ ಅಂಥವ್ರು ಬರಬೇಕಾಗತ್ತೆ, ಅಂಥ ವ್ಯಕ್ತಿತ್ವ. ಆದರೆ ಇವನ ಬದುಕಿನಲ್ಲಿ ಅದನ್ನು ಪ್ರಕಟಪಡಿಸ್ತಕ್ಕಂಥ ಸಂದರ್ಭಗಳು ಬಂದವು. ಮುಂದಿನ ಘಟ್ಟವನ್ನು ನಾಳೆ ಅವಲೋಕನ ಮಾಡೋಣ. ಎಷ್ಟು ಚೆನ್ನಾಗಿದೆ ಅದು ಅಂತ. ನೀವು ಅಗ್ನಿಯನ್ನು ವಶದಲ್ಲಿಟ್ಕೊಂಡ್ರೆ ಏನೆಲ್ಲ ಮಾಡ್ಬೋದು, ಅಥವಾ ಜಲವನ್ನು ವಶದಲ್ಲಿಟ್ಕೊಂಡ್ರೆ ಏನೆಲ್ಲ ಸಾಧ್ಯ ಅಂತ. ಭೂಮಿ ವಶವಾದರೆ ಏನಾಗುತ್ತೆ ಅಂತ, ವಾಯು ವಶವಾದರೆ ಏನಾಗುತ್ತೆ ಅಂತ, ಇದೆಲ್ಲವನ್ನು ಕೂಡ ಒಂದೇ ವ್ಯಕ್ತಿತ್ವದಲ್ಲಿ, ನಲನ ವ್ಯಕ್ತಿತ್ವದಲ್ಲಿ ಕಾಣಬಹುದು. ನಾಳೆ ಅದನ್ನು ಅವಲೋಕನ ಮಾಡೋಣ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ